ಎಂಬತಕ್ಕಂತಹ ಶಬ್ದದ ನಿಷ್ಪತ್ತಿ ಹಾಗೂ ಅದರ ಆಯಾಮಗಳನ್ನು ಸ್ವಲ್ಪ ನಾವು ಗಮನ ವಹಿಸ್ತಕ್ಕಂಥದ್ದು ಒಳ್ಳೆಯದು. ಯೋಗ ಎಂಬತಕ್ಕಂಥ ಶಬ್ದ ಯುಜಿರ್ ಯೋಗೆ ಎಂಬತಕ್ಕಂತಹ ಧಾತುವಿನಿಂದ ಘೈ ಪ್ರತ್ಯಯ ಬಂದು ಭಾವೇ ಘೈ 3-3-18 ಒಟ್ಟಿಗೆ ಸೇರುವುದು, ಸಂಧಿಸುವುದು, ಪರಸ್ಪರ ಸಮಾಗಮ, ಮಿಶ್ರಣ, ಬೆರಕೆ, ಒಟ್ಟುಗೂಡಿಸುವುದು, ಉಪಾಯ, ಸಾಧನ, ಸಂಬಂಧ, ಯುಕ್ತಿ, ಉಪಾಯ, ಸಜ್ಜು, ನೊಗ, ಕವಚ, ಅಪೂರ್ವ ಧನಲಾಭ, ಹೊಸ ಸಂಪಾದನೆ, ಪ್ರಯತ್ನ. ಇಷ್ಟೂ ಅರ್ಥಗಳಲ್ಲಿ ಯೋಗ ಎಂಬತಕ್ಕಂಥ ಶಬ್ದ ಬಳಕೆಗೆ ಬರುತ್ತೆ ಅಂತ ಚಕ್ರವರ್ತಿ ಶ್ರೀನಿವಾಸ ಗೋಪಾಲಾಚಾರ್ಯ ಅವರು ಕನ್ನಡ ಸಂಸ್ಕೃತ ನಿಘಂಟು ಅದರಲ್ಲಿ ಅಪ್ಪಣೆ ಕೊಡಿಸ್ತಾರೆ. ಬ್ಯಾಪ್ಕೋ ಪಬ್ಲಿಕೇಶನ್ನಿಂದ ಅದು ಪ್ರಕಟವಾಗಿದೆ. ಈಗ ರೀಪ್ರಿಂಟ್ ಆಗಿ ಅದು ಸಿಗ್ತಾ ಇದೆ ಆ ಗ್ರಂಥ. ಬನಶಂಕರಿ ಸೆಕೆಂಡ್ ಸ್ಟೇಜಲ್ಲಿ ಅವರಿದ್ದರು. ಅವರ ಮನೆ 97 ವರ್ಷ ಅವರು ಜೀವಂತವಾಗಿದ್ದರು. ಅವರ ಮನೆಯಲ್ಲಿ 97 ಅನ್ನೋದು ಏನೋ ಒಂಥರಹ ವಿಶೇಷ. ಅವರ 3 ಜನ ಸಹೋದರರು 97 ಇದ್ದಿದ್ದು. GN ಚಕ್ರವರ್ತಿ ಅಂತ ಮೈಸೂರಿನಲ್ಲಿ ಫಿಲೋಮಿನಾಸ್ ಕಾಲೇಜಲ್ಲಿ ಸಂಸ್ಕೃತ ಪ್ರೊಫೆಸರ್ ಆಗಿದ್ದರು. ಸಮಗ್ರ ಋಗ್ವೇದದ 33 ವಾಲ್ಯೂಮ್ಸ್ನ ಕೂಡ ಮಹಾರಾಜರ ಕೈಯಲ್ಲಿ ಸಂಪಾದನೆ ಮಾಡಿಸ್ಕೊಂಡು ಪಬ್ಲಿಷ್ ಮಾಡಿದಂತಹ ಮಹನೀಯರು. ಅವರಿದ್ದಿದ್ದು 97. ಅವರ ಇನ್ನೊಬ್ಬ ಸಹೋದರ ಘನಪಾಠಿಗಳು ಮೇಲ್ಕೋಟೆಯಲ್ಲಿದ್ದಿದ್ದು, ಅವರು 97. ಶ್ರೀನಿವಾಸ ಗೋಪಾಲಾಚಾರ್ಯರು 97. ಆ ತರಹ ಕೆಲವರು ಮನೆಯಲ್ಲಿ ಅದೇನೋ ಕೆಲವು ಸಂಖ್ಯೆಗಳು ಆ ರೀತಿ ಉಳ್ಕೊಂಡು ಹೋಗ್ಬಿಡುತ್ತೆ. ನನ್ನ ಮನೆಯಲ್ಲಿ 47 ಇರೋ ಹಾಗೆ. ನಮ್ಮ ತಾಯಿ ಇದ್ದಿದ್ದು 47, ನಮ್ಮ ಸೋದರ ಮಾವ ಇದ್ದಿದ್ದು 47, ನಮ್ಮ ದೊಡ್ಡಮ್ಮ ಇದ್ದಿದ್ದು 47. ಕೆಲವ್ರ ಮನೆಯಲ್ಲಿ ಅದೇನೋ ಒಂಥರಹ ಆ ನಂಬರು ಅದೇನು ಅಂತ ನಾವು ಲಾಜಿಕಲ್ಲಾಗಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ, ಯಾಕೆ ಹಾಗಾಗತ್ತೆ ಅಂತ. ಹಾಗೆ ಪರಮಪೂಜ್ಯ ಚಂದ್ರಶೇಖರ ಭಾರತೀಯ ಮಹಾಸ್ವಾಮಿಗಳ ಜೀವನದಲ್ಲಿ 61, 4-5 ಘಟನೆಗಳು 61ನೇ ವಯಸ್ಸಲ್ಲಿ ನಡೆದೋಯ್ತು ಅವರ ಪೂರ್ವಾಶ್ರಮ ಮನೆಯಲ್ಲಿ. ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಇದೆಲ್ಲ ಕೂಡ ಒಂಥರಹ ಅನುಭವ ವೇದ್ಯ. ಜ್ಯೋತಿಷ್ಯದಲ್ಲಿ ಯೋಗ ಎಂಬತಕ್ಕಂಥದ್ದನ್ನು 27 ಯೋಗಗಳು ಅಂತ ಹೇಳ್ತಾರೆ. ವಿಷ್ಕಂಭ, ಪ್ರೀತಿ, ಆಯುಷ್ಮಾನ್, ಸೌಭಾಗ್ಯ, ಶೋಭನ, ಅತಿಗಂಡ, ಸುಕರ್ಮ, ಧೃತಿ, ಶೂಲ, ಗಂಡ, ವೃದ್ಧಿ, ಧ್ರುವ, ವ್ಯಾಘಾತ, ಹರ್ಷಣ, ವಜ್ರ, ಸಿದ್ಧಿ, ವ್ಯತಿಪಾತ, ವರೀಯಾನ್, ಪರಿಘ, ಶಿವ, ಸಿದ್ಧ, ಸಾಧ್ಯ, ಶುಭ, ಶುಕ್ಲ, ಬ್ರಹ್ಮ, ಐಂದ್ರ, ವೈದ್ಯುತಿ ಅಂತ 27 ಯೋಗಗಳನ್ನು ಜ್ಯೋತಿಷ್ಶಾಸ್ತ್ರದಲ್ಲಿ ಒಪ್ತಾರೆ. ಯಥಾಶಿಖಾ ಮಯೂರಾಣಾಂ ನಾಗಾನಾಂ ಮಣಯೋ ಯತ ತದ್ವದ್ ವೇದಾಂಗಶಾಸ್ತ್ರೇಷು ಗಣಿತಂ ಮೂರ್ಧ್ನಿ ಸಂಸ್ಥಿತಂ ಎಂಬುದಾಗಿ ಒಂದು ಮಾತು ಬರುತ್ತೆ. ಯಾವ ರೀತಿಯಾಗಿ ನವಿಲುಗಳಿಗೆ ಶಿಖೆಯೋ ನಾಗಗಳಿಗೆ ಮಣಿಯೋ ಆ ರೀತಿ 6 ವೇದಾಂಗಗಳಲ್ಲಿ ಜ್ಯೋತಿಷ್ಯ ಪ್ರಧಾನವಾದದ್ದು ಅನ್ನೋ ದೃಷ್ಟಿಯಿಂದ ಜ್ಯೋತಿಷ್ಯ ಯಾವತ್ತೂ ಸುಳ್ಳಾಗಲ್ಲ. ಜ್ಯೋತಿಷ್ಯ ಹೇಳೋರು ಸುಳ್ಳು ಹೇಳಬಹುದಷ್ಟೆ. ಆ ದೃಷ್ಟಿಯಿಂದ ಶಾಸ್ತ್ರವನ್ನು ನಾವು ಯಾವತ್ತೂ ಕೂಡ ಬೈಬಾರ್ದು. ಶಾಸನಾತ್ ಶಂಸನಾತ್ ಶಾಸ್ತ್ರ ಇತ್ಯಭಿಧೀಯತೆ. ನನ್ನ ಗುರುಗಳಾಗಿರ್ತಕ್ಕಂತಹ ಮಹಾಮಹೋಪಾಧ್ಯಾಯ ರಂಗನಾಥ್ ಶರ್ಮರ ನಿಷ್ಪತ್ತಿ. ಶಾಸನ ಶಂಸನ ಎರಡನ್ನೂ ಮಾಡ್ತಕ್ಕಂಥದ್ದು ಶಾಸ್ತ್ರ. ಹೀಗೇ ಮಾಡಬೇಕು ಅಂತ ಹೇಳುತ್ತೆ ಅದು. ಅಹರಹ ಸಂಧ್ಯಾಮುಪಾಸೀತ ಯಾವಜ್ಜೀವಮಗ್ನಿಹೋತ್ರಂ ಜುಹುಯಾತ್ ನ ಕಲಂಜಂ ಭಕ್ಷಯೇತ್ ನಸುರಾಂ ಪಿಬೇತ್. ವಿಧಿ ನಿಷೇಧ ಎರಡೂ ಹೇಳ್ತಾ ಹೋಗುತ್ತೆ. ಇದನ್ನು ಮಾಡು, ಇದನ್ನು ಮಾಡಬೇಡ. ಬರೀ ಇದನ್ನು ಮಾಡು ಅಂತ ಹೇಳಿಬಿಟ್ರೆ ಏನು ಮಾಡಬಾರ್ದೋ ಅದರ ಬಗ್ಗೆ ನಮಗೆ ಸಂದೇಹ ಹಾಗೆಯೇ ಉಳ್ಕೊಳ್ಳುತ್ತೆ. ಅದಕ್ಕೆ ಎರಡೂ ಹೇಳ್ತಾ ಹೋಗುತ್ತೆ ಅದು. ಇದು ಮಾಡು, ಅದು ಮಾಡಬೇಡ. ಸ್ವಾಧ್ಯಾಯ ಆನ್ಮ ಪ್ರಮದಃ. ಸತ್ಯಂ ವದ ಒಂದು ಕಡೆ, ಇನ್ನು ಕಡೆ ಸತ್ಯ ನ ಪ್ರಮದಿತವ್ಯಂ. ಧರ್ಮಂಚರ ಒಂದು ಕಡೆ, ಧರ್ಮ ನ ಪ್ರಮದಿತವ್ಯಂ. ಎರಡೂ ಹೇಳ್ತಾ ಹೋಗುತ್ತೆ ನೋಡಿ. ಹಾಗೆ ಅದೇ ಜ್ಯೋತಿಷದಲ್ಲಿ ತಿಥಿವಾರ ನಕ್ಷತ್ರ ಸಂಬಂಧದಿಂದ ಅಮೃತ ಯೋಗ, ಸೂರ್ಯನನ್ನು ಉಳಿದು ಮಿಕ್ಕ ಗ್ರಹಗಳ ಮಧ್ಯದಲ್ಲಿ ಚಂದ್ರನ ಸಂಚಾರದಿಂದ ಉಂಟಾಗತಕ್ಕಂತಹ ದುರೂಧರ ಯೋಗ,
ಲಗ್ನದಿಂದ 12ನೇ ಸ್ಥಾನದಲ್ಲಿ ಗ್ರಹಗಳ ಪರಸ್ಪರ ಸಂಬಂಧದಿಂದ ಉಂಟಾಗತಕ್ಕಂತಹ ನಾಭಾಸ ಯೋಗ ಮತ್ತು ರಾಜಯೋಗ, ಇದೆಲ್ಲವೂ ಕೂಡ ಜ್ಯೋತಿಷ್ಯ ದೃಷ್ಟಿಯಿಂದ ನಾವು ಯೋಗ ಅನ್ನೋ ಶಬ್ದವನ್ನು ತೆಗೆದುಕೊಂಡ್ರೆ ನಮಗೆ ಸಿಗ್ತಕ್ಕಂತಹ ಮಾಹಿತಿ. ಇನ್ನು ಈ ಒಂದು ಯೋಗದಲ್ಲಿ ಅಭಾವ ಯೋಗ ಅಂತ ಒಂದು ಯೋಗ, ತೈತ್ರಿಯ ಉಪನಿಷತ್ತಲ್ಲಿ ಅದು ಬರುತ್ತೆ. ಭಕ್ತಿ ಯೋಗ, ಭಾವಯೋಗ, ಧ್ಯಾನಯೋಗ, ಹಠಯೋಗ, ಜ್ಞಾನಯೋಗ, ಕರ್ಮಯೋಗ, ಕ್ರಿಯಾಯೋಗ, ಅಸ್ಪರ್ಶಯೋಗ, ಕುಂಡಲಿನಿ ಯೋಗ, ಲಯಯೋಗ, ಮಹಾಯೋಗ, ಮಂತ್ರಯೋಗ, ನಾದಯೋಗ, ರಾಜಯೋಗ, ಶಿವಯೋಗ, ಸ್ಪರ್ಶಯೋಗ, ತಂತ್ರಯೋಗ, ತಾರಕಯೋಗ, ಇಷ್ಟು ಯೋಗಗಳನ್ನು ಸ್ವಾಮ ಹರ್ಷಾನಂದಜಿ ಮಹಾರಾಜ್ ಅವರು ಎನ್ಸೈಕ್ಲೋಪೀಡಿಯಾ ಆಫ್ ಹಿಂದೂಯಿಸಮಲ್ಲಿ ವರ್ಣನೆ ಮಾಡ್ತಾರೆ. ಒಂದೊಂದು ಪ್ಯಾರಾಗ್ರಾಫಲ್ಲಿ ಈ ಯೋಗ ಏನು ಅರ್ಥ ಕೊಡುತ್ತೆ ಅನ್ನೋದನ್ನು ಅತ್ಯಂತ ಮನೋಜ್ಞವಾಗಿ ಸ್ವಾಮಿ ಹರ್ಷಾನಂದಜಿ ಮಹಾರಾಜ್ ಅವರು ವ್ಯಾಖ್ಯಾನ ಮಾಡಿದ್ದಾರೆ. ಇನ್ನು ಈ ಯೋಗದ ಬಗ್ಗೆ ನಮಗೆ ಪ್ರಧಾನವಾಗಿ ಇರತಕ್ಕಂಥದ್ದು ನೋಡಿ, ಯೋಗ ಅಂದ್ರೇನು ಅನ್ನೋ ಮಾತಿಗೆ ವಾಚಸ್ಪತಿ ಮಿಶ್ರರು 9ನೇ ಶತಮಾನ ಅಂತ ಹೇಳ್ತಾರೆ, ಬಟ್ ಅವರ ಕಾಲ ಅಷ್ಟು ನಿರ್ಧಾರವಾಗಿಲ್ಲ. 5 ಶಾಸ್ತ್ರಗಳ ಮೇಲೆ ವ್ಯಾಖ್ಯಾನ ಮಾಡಿರ್ತಕ್ಕಂಥ ಮಹನೀಯರು ವಾಚಸ್ಪತಿ ಮಿಶ್ರರು. ಸರ್ವತಂತ್ರ ಸ್ವತಂತ್ರ ಎಂಬುದಾಗಿ ಅವರಿಗೆ ಬಿರುದಿತ್ತು. ಸಾಂಖ್ಯದ ಸೂತ್ರಗಳ ಮೇಲೆ ಸಾಂಖ್ಯ ಅವರು ವ್ಯಾಖ್ಯಾನ ಮಾಡಿದ್ದಾರೆ, ತತ್ವ ಕೌಮುದಿ ಅಂತ. ಪಾತಂಜಲ ಯೋಗ ಸೂತ್ರದ ಮೇಲೆ ತತ್ವ ವೈಶಾರದಿ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ನ್ಯಾಯಸೂತ್ರಗಳ ಮೇಲೆ ನ್ಯಾಯವಾರ್ತಿಕ ತಾತ್ಪರ್ಯ ಟೀಕಾ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಮೀಮಾಂಸಾ ಬ್ರಹ್ಮಸಿದ್ಧಿಯ ಮೇಲೆ ನ್ಯಾಯ ಕಣಿಕಾ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ನ್ಯಾಯ ತಾತ್ಪರ್ಯ ಟೀಕಾ ಅಂತ ಬರೆದಿದ್ದಾರೆ. ವೇದಾಂತದಲ್ಲಿ ಶಂಕರಾಚಾರ್ಯರ ಬ್ರಹ್ಮಸೂತ್ರದ ಮೇಲೆ ಭಾಮತಿ ಅನ್ನೋ ವ್ಯಾಖ್ಯಾನ ಮಾಡಿದ್ದಾರೆ. ಎಲ್ಲಕ್ಕಿಂತ ಪ್ರಸಿದ್ಧವಾಗಿರೋದು ಭಾಮತಿ ವ್ಯಾಖ್ಯಾನ. ಅದರ ಬಗ್ಗೆ ಒಂದು ಕಥೆ ಜನಜನಿತವಾಗಿದೆ. ಹಾಗೆ ಆಯ್ತೋ ಇಲ್ವೋ ನಮಗೆ ಗೊತ್ತಿಲ್ಲ, ಬಟ್ ಕಥೆ ಅಂತೂ ಆ ರೀತಿಯಾಗಿ ನಡೆಯುತ್ತೆ. ಅವರು ಮದುವೆ ಆದ ದಿವಸ ಭಾಮತಿ ವ್ಯಾಖ್ಯಾನ ಮಾಡೋಕ್ಕೆ ಶುರು ಮಾಡಿದ್ರಂತೆ. ವ್ಯಾಖ್ಯಾನ ಮಾಡಿದ್ರು ಪೂರ್ತಿ ವ್ಯಾಖ್ಯಾನ ಮುಗಿದ್ಬಿಟ್ಟು ತಲೆ ಎತ್ತಿ ಹಿಂಗೆ ನೋಡಿದ್ರಂತೆ. ಅವ್ರ ತಲೆ ಕೂದಲು ಬೆಳಗಾಗ್ಬಿಟ್ಟಿದೆ, ಹೆಂಡತಿ ತಲೆ ಕೂದಲು ಬೆಳಗಾಗ್ಬಿಟ್ಟಿದೆ. ಅಷ್ಟು ಕಾಲ ಒಂದೇ ಒಂದು ನಿಮಿಷವೂ ಕೂಡ ಅವರ ಕಾರ್ಯಕ್ಕೆ ಭಂಗ ಬರದೆ ಅವರ ಸೇವೆ ಮಾಡಿಕೊಂಡು ಆಕೆ ಇದ್ದಿದ್ದರಿಂದ ಈ ನನ್ನ ಕೃತಿ ನಿನ್ನ ಹೆಸರಿನಿಂದ ಪ್ರಖ್ಯಾತ ಆಗಲಿ ಅಂತ ಭಾಮತಿ ಅಂತ ಹೆಸರಿಟ್ರು ಅಂತ ಅಲ್ಲಿರ್ತಕ್ಕಂತಹ ಒಂದು ರೀತಿಯಾಗಿರೋ ವ್ಯಾಖ್ಯಾನ. ನಾನು ನಿನಗೇನು ಮಾಡೋಕ್ಕಾಗಲಿಲ್ಲ, ನಿನ್ನ ಕೈ ಹಿಡಿದು ಈ ಕೃತಿ ರೂಪದಲ್ಲಾದರೂ ನೀನು ಶಾಶ್ವತವಾಗಿ ಉಳಿದು ಬಿಡು ಈ ಪ್ರಪಂಚದಲ್ಲಿ ಅಂತ ಹೇಳಿ ಭಾಮತಿ ಎಂಬುದಾಗಿ ಹೇಳಿದರು ಅಂತ ಒಂದು ವ್ಯಾಖ್ಯಾನ ನಮಗೆ ಕಂಡುಬರುತ್ತೆ. ವಾಚಸ್ಪತಿ ಮಿಶ್ರರು ಯೋಗ ಸಂಯೋಗ ಮಿತ್ಯಾಹು ಜೀವಾತ್ಮ ಪರಮಾತ್ಮನೋ, ಯೋಗ ಅಂದ್ರೇನು, ಎಲ್ಲಿ ಜೀವಾತ್ಮ ಪರಮಾತ್ಮನೊಂದಿಗೆ ಒಂದಾಗ್ತಾನೋ ಅದಕ್ಕೆ ಯೋಗ ಎಂಬುದಾಗಿ ಅವರು ಮಾಡಿರ್ತಕ್ಕಂತಹ ವ್ಯಾಖ್ಯಾನ. ಇನ್ನು ಭಗವದ್ ರಾಮಾನುಜರು ದೇವತಾ ಅನುಸಂಧಾನಂ ಯೋಗ, ದೇವತೆಗಳನ್ನು ಅನುಸಂಧಾನ ಮಾಡೋದು, ಯಾವಾಗಲೂ ತದೇಕ ಚಿತ್ತದಿಂದ ಅದನ್ನೇ ಯೋಚನೆ ಮಾಡ್ತಾ ಇದ್ದರೆ ನಾವು ಕೊನೆಗೆ ಅದೇ ಆಗ್ಬಿಡ್ತೀವಿ. ಅದಕ್ಕೆ ಹೇಳೋದು ಯದ್ಭಾವಂ ತದ್ಭವತಿ ಅಂತ. ಅದಕ್ಕೆ ಒಳ್ಳೆಯದನ್ನೇ ಯೋಚನೆ ಮಾಡಬೇಕು, ಒಳ್ಳೆಯದನ್ನೇ ನೋಡಬೇಕು, ಒಳ್ಳೆಯದನ್ನೇ ಕೇಳಬೇಕು ಅಂತ ನಮ್ಮಲ್ಲಿರ್ತಕ್ಕಂಥದ್ದು. ಯಾರು ಕೆಟ್ಟ ಮಾತನ್ನು ಬಾಯಿಂದ ಆಡ್ತಾರೋ ಅವ್ರಿಗೆ ಮಾತ್ರ ಪಾಪ ಬರಲ್ವಂತೆ, ಯಾರು ಕಿವಿಯಿಂದ ಕೇಳ್ತಾರೋ ಅವ್ರಿಗೂ ಪಾಪ ಬರುತ್ತಂತೆ. ಅದಕ್ಕೆ ಕಾಳಿದಾಸ ಒಂದು ಮಾತನ್ನು ಹೇಳಿಸ್ತಾನೆ ಕುಮಾರ ಸಂಭವ ಮಹಾಕಾವ್ಯದ 5ನೇ ಸರ್ಗದಲ್ಲಿ. ಶಿವ ಮಾರ್ವೇಷ ಹಾಕ್ಕೊಂಡ್ಬಂದು ವಟು ರೂಪದಲ್ಲಿ ಬಂದು ತನ್ನಂತಾನೆ ಬೈಕೋತಾನೆ. ಪಾರ್ವತಿ ನಿನಗೆ ಬುದ್ಧಿ ಇಲ್ಲ, ಹೋಗಿ ಶಿವನನ್ನು ಮದುವೆ ಆಗ್ತೀನಿ ಅಂತ ಹೇಳ್ತೀಯಲ್ಲ, ಅವನು ಮುದುಕ, ನೀನಿನ್ನ ಚಿಕ್ಕ ಹುಡುಗಿ. ಅವನಿರೋದು ಸ್ಮಶಾನದಲ್ಲಿ, ನೀನಿರೋದು ಅರಮನೆಯಲ್ಲಿ. ನೀನು ಹೋಗ್ತಕ್ಕಂಥದ್ದು ಆನೆ ಮೇಲೆ, ಅವನು ಹೋಗ್ತಕ್ಕಂಥ ಮುದಿ ಎತ್ತಿನ ಮೇಲೆ. ಆ ಎತ್ತು ಯಾವಾಗ ಬಿದ್ದು ಹೋಗ್ಬಿಡುತ್ತೋ ಗೊತ್ತಿಲ್ಲ. ನೀನು ದೇಹಕ್ಕೆ ಬಳ್ಕೊಳ್ಳೋದು ಸುಗಂಧ ದ್ರವ್ಯಗಳು, ಅವನು ದೇಹಕ್ಕೆ ಬಳ್ಕೊಳ್ಳೋದು ಸತ್ತವರ ಚಿತಾಭಸ್ಮ. ನೀನು ಪವಿತ್ರ, ಅವನು ಅಪವಿತ್ರ ಅಂತ ಹೇಳಿದಾಗ ಪಾರ್ವತಿ ಏನು ಹೇಳ್ತಾಳೆ ಗೊತ್ತಾ,
ಯಾವ ಸಾಮಾನ್ಯರಿಗೂ ಅಸಾಮಾನ್ಯರ ಸಾಮರ್ಥ್ಯ ಅರ್ಥ ಆಗಲ್ಲ. ದಯವಿಟ್ಟು ಇಲ್ಲಿಂದ ಹೊರಟೋಗು. ನ ಕೇವಲ ಮಹತೋಯೋ ಅಪಭಾಷತೆ ಶೃಣೋತಿ ತಸ್ಮಾದಪಿ ಯಹ ಸಹ ಪಾಪಭಾಕ್. ಯಾರು ದೊಡ್ಡವರ ಬಗ್ಗೆ ಕೆಟ್ಟ ಮಾತನಾಡ್ತಾರೋ ಅವ್ರಿಗೆ ಮಾತ್ರ ಪಾಪ ಬರಲ್ಲ, ಯಾರು ಕಿವಿಯಿಂದ ಕೇಳ್ತಾರೋ ಅವ್ರಿಗೂ ಪಾಪ ಬರುತ್ತೆ. ನೀನಾಡೋ ಕೆಟ್ಟ ಮಾತಿಂದ ನಾನು ಯಾಕೆ ಪಾಪ ಕಟ್ಕೊಳ್ಳಿ, ದಯವಿಟ್ಟಿಂದ ಹೊರಟೋಗು ಅಂತ ಹೇಳ್ತಾಳೆ. ಆವಾಗ ಎಷ್ಟು ಸಂತೋಷ ಆಗುತ್ತೆ ಶಿವನಿಗೆ ಅಂದರೆ, ಇದೇ ಕೆಲಸಕ್ಕೇನೆ 2 ಸರ್ಗದ ಹಿಂದೆ ನಾನು ಮಾಯ ಆಗಿದ್ದು ಅಂತ ಮನಸ್ಸಲ್ಲಿ ಅನ್ಕೋತಾನೆ ಶಿವ. ಏಕೆಂದರೆ 3ನೇ ಸರ್ಗದಲ್ಲಿ ಪಾರ್ವತಿ ದೈಹಿಕ ಸೌಂದರ್ಯದಿಂದ ಶಿವನ ಮೇಲೆ ಪರಿಣಾಮ ಬೀರಕ್ಕೆ ಬಂದ್ಲು. ಆಗ ಶಿವ 3ನೇ ಕಣ್ಣು ತೆಗೆದ, ಎದುರುಗಡೆ ಮನ್ಮಥ ಸುಟ್ಟು ಬೂದಿ ಆಗಿಬಿಟ್ಟ. ಆವಾಗ ಅವನಿಗೆ ಅನಂಗ ಅನ್ನೋ ಹೆಸರು ಬಂತು ಮನ್ಮಥನಿಗೆ. ಮನ್ಮಥನಿಗೆ 24 ಪರ್ಯಾಯ ಪದಗಳಪ್ಪ ಅಮರಕೋಶದಲ್ಲಿ. 8ನೇ ಪರ್ಯಾಯ ಪದ ಅನಂಗ ಅನ್ನೋದು ಯಾವಾಗ ಸಾರ್ಥಕವಾಯಿತು ಅಂದರೆ, ಶಿವ 3ನೇ ಕಣ್ಣು ತೆಗೆದಾಗ ಕ್ರೋಧಂ ಪ್ರಭೋ ಸಂಹರ ಸಂಹರೇತಿ ಯಾವದ್ಗಿರಕ್ಕೆ ಮರುತಾಂಚರಂತಿ ತಾವತ್ಸವನ್ಹಿ ಭವನೇತ್ರ ಜನ್ಮ ಭಸ್ಮಾವಶೇಷಂ ಮದನಂಚಕಾರ. 72ನೇ ಶ್ಲೋಕ 5ನೇ ಸರ್ಗ ಕುಮಾರಸಂಭವ ಮಹಾಕಾವ್ಯ ಕಾಳಿದಾಸ ಪ್ರಣೀತ ಶಿವಪುರಾಣದ ಆಧಾರದ ಮೇಲೆ ಬರೆದಿರ್ತಕ್ಕಂತಹ ಒಂದು ಕಾವ್ಯ. ವಸ್ತು ನಿರ್ದೇಶಾತ್ಮಕವಾಗಿರ್ತಕ್ಕಂಥ ಮಂಗಳ ಅಲ್ಲಿರ್ತಕ್ಕಂಥದ್ದು. ಅಸ್ತ್ಯುತ್ತರಸ್ಯಾಂ ದಿಶದೇವತಾತ್ಮ ಹಿಮಾಲಯೋ ನಾಮ ನಗಾದಿರಾಜ ಪೂರ್ವಾಪರೌ ತೋಯ ನಿಧೀವ ಗಾಖ್ಯ ಸ್ಥಿತ ಪೃಥಿವ್ಯಾ ಇವ ಮಾನದಂಡ ಅಂತ ಶುರುವಾಗತ್ತೆ ಆ ಕಾವ್ಯ. ಹಿಮಾಲಯ ಪರ್ವತವೇ ವಸ್ತು ಅಲ್ಲಿರ್ತಕ್ಕಂಥದ್ದು. ಆ ದೃಷ್ಟಿಯಿಂದ ನೋಡಿ, ಇಲ್ಲಿ ಅಪ್ರಾಪ್ತಸ್ಯ ಅರ್ಥಪ್ರಾಪ್ತಿ ಯೋಗ. ಯೋಗಾಚಾರ ಬೌದ್ಧರು ಹೇಳ್ತಕ್ಕಂಥದ್ದು. ಬೌದ್ಧರಲ್ಲಿ 4 ಪಂಗಡ ಇರ್ತಕ್ಕಂಥದ್ದು: ಮಾಧ್ಯಮಿಕ, ಯೋಗಾಚಾರ, ಸೌತ್ರಾಂತಿಕ, ವೈಭಾಷಿಕ ಅಂತ. ಹೇಳ್ತಕ್ಕಂಥ ಬುದ್ಧ ಒಬ್ಬನೇ ಆದರೂ ಕೂಡ ಕೇಳ್ತಕ್ಕಂಥವರ ಬುದ್ಧಿ ಮಟ್ಟದಿಂದ 4 ಜನ 4 ರೀತಿ ಅರ್ಥ ಮಾಡ್ಕೊಂಡ್ರಂತೆ. ಅದಕ್ಕೆ ಉದಾಹರಣೆ ಕೊಡ್ತಾರೆ. ಸೂರ್ಯ ಮುಳುಗ್ತಾ ಇದ್ದಾನೆ. ಸೂರ್ಯ ಮುಳುಗೋದನ್ನು ಒಬ್ಬ ಅನೂಚಾನವಾಗಿರ್ತಕ್ಕಂಥ ಕರ್ಮಿಷ್ಠ ನೋಡಿ, ಓಹೋ ನಾನು ಸಾಯಂ ಸಂಧ್ಯಾ ವಂದನೆ ಮಾಡೋ ಟೈಮ್ ಆಯಿತು, ಸೂರ್ಯ ಮುಳುಗೋದ್ರಲ್ಲಿ ಮನೆ ಸೇರ್ಕೋಬೇಕು ಅಂತ ಹೋದ. ಅದು ಒಂದು ಆ್ಯಟಿಟ್ಯೂಡು. ಸಾಧ್ವಿಯಾಗಿರ್ತಕ್ಕಂಥ ಗೃಹಿಣಿ, ನನ್ನ ಗಂಡ ಮನೆಗೆ ಬರೋ ಹೊತ್ತಾಯಿತು, ಅಷ್ಟನ್ನು ನಾನು ಮನೆ ಸೇರ್ಕೋಬೇಕು ಅಂತ ಅವಳು ಓಡೋಡಿ ಮನೆ ಕಡೆ ಹೋಗ್ತಾ ಇದ್ದಾಳೆ. ಅದು 2ನೇ ಆ್ಯಟಿಟ್ಯೂಡು. 3ನೇ ಒಬ್ಬ ಕಳ್ಳ, ಬೇಗ ಸೂರ್ಯಾಸ್ತ ಆದರೆ ಸಾಕು 4 ಜನ ತಲೆ ಹೊಡೆದು ದೋಚೋಣ ಅಂತ ಯೋಚನೆ ಮಾಡ್ತಾನೆ. ಅದು 3ನೇ ಆ್ಯಟಿಟ್ಯೂಡು. 4ನೇ ವೇಶ್ಯ ಸ್ತ್ರೀ, ಅದೇ ಸೂರ್ಯಾಸ್ತವನ್ನು ಇನ್ನೊಂದು ತರಹ ಭಾವಿಸ್ತಾಳೆ. ಮುಳುಗತಕ್ಕಂಥ ಸೂರ್ಯ ಒಬ್ಬನೇ ಆದರೂ ಕೂಡ ನೋಡ್ತಕ್ಕಂಥವ್ರು ಯಾವ ರೀತಿಯಾಗಿ 4 ಭಾವಿಸ್ತಾರೋ ಹಾಗೆ ಹೇಳ್ತಕ್ಕಂಥ ಬುದ್ಧ ಒಬ್ಬನೇ ಆದರೂ ಕೂಡ ಕೇಳ್ತಕ್ಕಂಥವ್ರ ಬುದ್ಧಿ ಮಟ್ಟದಿಂದ 4 ರೀತಿಯಾಗಿ ವಿಭಾಗ ಆಗಿದ್ದರಿಂದ ಮಾಧ್ಯಮಿಕ, ಯೋಗಾಚಾರ, ಸೌತ್ರಾಂತಿಕ, ವೈಭಾಷಿಕ ಭೇದ ಚಾತುರ್ವಿದ್ಯಂ. ಸರ್ವದರ್ಶನ ಸಂಗ್ರಹದಲ್ಲಿ ಆ ಮಾತನ್ನು ಮಾಧವ ವಿದ್ಯಾರಣ್ಯರ ಹೇಳ್ತಾರೆ ಅಂತ ಪಂಡಿತರಾಜ NT ಶ್ರೀನಿವಾಸ ಅಯ್ಯಂಗಾರ್ ಅವರು ರಾತ್ರಿ 7:30 ಗಂಟೆಗೆ ಮನೇಲಿ ಕೂಡಿಸ್ಕೊಂಡು ನನಗೆ ಪಾಠ ಹೇಳೋವಾಗ ಹೇಳಿದ ಮಾತು. ನನ್ನ ಮಾತಲ್ಲ, ನನ್ನ ಗುರುಗಳಿಗೆ ಸೇರಬೇಕಾದಷ್ಟೇ. ನಂದು ಏನಿಲ್ಲ, ನೆನ್ನೆ ನಾನು ಹೇಳಿದ್ರಿಂದ ನಾನು ಪರ್ಫೆಕ್ಟ್ ಕಳ್ಳ ಅಂತ. ಎಲ್ಲರಿಂದನೂ ಕದ್ದಿದ್ದೀನಿ ವಿಷಯಗಳನ್ನು. ದೊಡ್ಡ ಕಳ್ಳ ಯಾರು ಗೊತ್ತಾ? ಭಗವಂತ. ಡಾಕ್ಟರ್ NS ಅನಂತರಂಗಾಚಾರ್ 32 ವರ್ಷದ ಕೆಳಗೆ ರಾಗಿಗುಡ್ಡ ಉಪನ್ಯಾಸದಲ್ಲಿ ಹೇಳಿದ ಮಾತು. ನಾರಾಯಣೋ ನಾಮ ನರೋ ನರಾಣಾಂ ಪ್ರಸಿದ್ಧ ಚೋರ ಕಥಿತ ಪೃಥಿವ್ಯಾಂ. ಅಗ್ನಿಪುರಾಣದಲ್ಲಿ ಬರುತ್ತಪ್ಪ ಮಾತು ಅಂತ ಅವ್ರು ಹೇಳಿದ್ರು. ನಾನು ಅವಾಗ ನೋಟ್ಸ್ ಬರ್ಕೊಂಡಿದ್ದೆ, ನೋಟ್ಸ್ ತಂದಿದ್ದೀನಿ. ನಾರಾಯಣೋ ನಾಮ ನರೋ ನರಾಣಾಂ ಪ್ರಸಿದ್ಧ ಚೋರ. ಎಲ್ಲರಿಗಿಂತ ದೊಡ್ಡ ಕಳ್ಳ ಯಾರು ಅಂದರೆ ಭಗವಂತ. ಯಾಕೆಂದರೆ ಭಕ್ತಾದಿಗಳು ಪ್ರತಿನಿತ್ಯ ಮಾಡ್ತಕ್ಕಂಥ ಪಾಪವೇ ಒಂದು ಮೂಟೆ ಆಗತ್ತಂತೆ. ಒಂದು ದಿನಕ್ಕೆ ನಾವು ಮಾಡಿರೋ ಪಾಪ ಒಂದು ಮೂಟೆ ಆದರೆ ಇಂಟು 365 ಒಂದು ವರ್ಷಕ್ಕೆ ಎಷ್ಟಾಯಿತು? 80 ವರ್ಷ ಬದುಕಿದ್ರೆ ಇಂಟು 80 ಎಷ್ಟಾಯಿತು? ಅಷ್ಟೂ ಪಾಪಗಳನ್ನು ಬೆನ್ನ ಮೇಲೆ ಹೊತ್ಕೊಂಡು ಭಗವಂತ ಪ್ರತಿನಿತ್ಯ ಭಕ್ತನ ಮನೆಯಿಂದ ಆಚೆ ಹೋಗ್ತಾ ಇರೋದ್ರಿಂದ ಭಗವಂತನೇ ದೊಡ್ಡ ಕಳ್ಳ ಅಂತ ಅಗ್ನಿಪುರಾಣದಲ್ಲಿ ಬರ್ತಕ್ಕಂಥ ಮಾತನ್ನು ಅನಂತರಂಗಾಚಾರ್ಯ ಹೇಳಿರ್ತಕ್ಕಂಥದ್ದು ತಮಗೆ ಒಪ್ಪಿಸ್ತಾ ಇದ್ದೀನಿ. ಈ ದೃಷ್ಟಿಯಿಂದ ಅಪ್ರಾಪ್ತಸ್ಯ ಅರ್ಥಪ್ರಾಪ್ತಿ ಯೋಗ, ಯೋಗಾಚಾರ ಬೌದ್ಧರು ಹೇಳ್ತಕ್ಕಂತಹ ಮಾತು. ಇನ್ನು ವ್ಯಾಕರಣ ಓದಿದವರು ಅವರೇನು ಹೇಳ್ತಾರೆ ಯೋಗದ ಬಗ್ಗೆ ಅಂದರೆ, ಶಬ್ದಾದೀನಾಂ ಪ್ರಯೋಗ ಯೋಗ. ಒಂದು ಶಬ್ದ ಪ್ರಯೋಗ ಮಾಡಿದ್ರೆ ಅದು ಸರಿಯಾಗಿ ಪ್ರಯೋಗ ಮಾಡಬೇಕು. ಶಬ್ದಾಪಶಬ್ದ ನಿಷ್ಪತ್ತಿ ಅಂತಾನೆ ಒಂದು ಗ್ರಂಥ ಇದೆ. ಪಂಡಿತ ಚಾರುದೇವ ಶಾಸ್ತ್ರಿಗಳು ಅಂತ ಡೆಲ್ಲಿನಲ್ಲಿದ್ದರು. ಸತ್ಯವ್ರತ ಶಾಸ್ತ್ರಿಗಳ ತಂದೆ. ಸತ್ಯವ್ರತ ಶಾಸ್ತ್ರಿಗಳು ಪ್ರಥಮ ಜ್ಞಾನಪೀಠ ಪುರಸ್ಕೃತರು. C248 ಡಿಫೆನ್ಸ್ ಕಾಲೋನಿ, ಡೆಲ್ಲಿ 24. ಇವತ್ತು ಬೆಳಗ್ಗೆ 7:15 ಫೋನ್ ಮಾಡಿದರು. ಆ ಸ್ಪರ್ಶಾಪಸ್ಪರ್ಶ ಯೋಗ ಪುಸ್ತಕ ಬೇಕು ಅಂತ ಕೇಳಿದ್ದೆ, ಕಳಿಸ್ತಿದ್ದೀನಪ್ಪ, ಇನ್ನು 4 ದಿನ ತಲುಪತ್ತೆ ಅಂತ ಬೆಳಗ್ಗೆ ಫೋನ್ ಮಾಡಿದರು. ಸೊ ಆ ದೃಷ್ಟಿಯಿಂದ
ಆ ಮಹನೀಯರು ನಾರ್ತ್ ಇಂಡಿಯಾನಲ್ಲಿ ಹೇಗಿದ್ರೋ ಸೌತ್ ಇಂಡಿಯಾನಲ್ಲಿ ರಂಗನಾಥ ಶರ್ಮರು ಹಾಗಿದ್ದರು ವ್ಯಾಕರಣಕ್ಕೆ. ವ್ಯಾಕರಣ ಅಂದರೆ ಪೂರ್ತಿ ಭಾರತದಲ್ಲಿ ಹೆಸರು ಹೇಳ್ತಕ್ಕಂಥದ್ದು. ಉತ್ತರ ಭಾರತಕ್ಕೆಲ್ಲ ಚಾರುದೇವ ಶಾಸ್ತ್ರಿಗಳು, ದಕ್ಷಿಣ ಭಾರತಕ್ಕೆಲ್ಲ ರಂಗನಾಥ ಶರ್ಮರು ಅಂತ ಅದು ಇದ್ದಿದ್ದು ಅವರ ಒಂದು ಮಹತ್ತು. ಅಷ್ಟಿದ್ರೂ ಕೂಡ ಎಷ್ಟು ಏನೂ ಗೊತ್ತಿಲ್ಲದೆ ಇರತಕ್ಕಂಥ ಮಗು ತರಹ ಎಷ್ಟು ಸಾಧಾರಣವಾಗಿದ್ದರು ನೋಡಿ ರಂಗನಾಥ ಶರ್ಮರು. 90 ವಯಸ್ಸಾದರೂ ಕೂಡ ಮನೆಗೆ ಒಂದು ಚಿಕ್ಕ ಮಗು ಹೋದರೂ ಕೂಡ ಕೈಯಲ್ಲಿ ಏನಾದರೂ ಒಂದು ಚಾಕ್ಲೇಟೋ ಒಂದು ಪೊಪರ್ಮೆಂಟೋ ಹಿಡದೆ ಗೇಟ್ ಹಾಕ್ಕೊಳ್ಳದೆ ವಾಪಸ್ ಬರ್ತಾ ಇರಲಿಲ್ಲ. ಅವರು ಕಾಣ್ತಾ ಇರಲಿಲ್ಲ, ನಡೆಯೋಕ್ಕೆ ಕಷ್ಟ ಆಗ್ತಾಯಿತ್ತು, ಹಾಗಿದ್ರೂ ಕೇಳ್ತಾ ಇರಲಿಲ್ಲ. ಸೊ ಅಂತಹ ಒಂದು ಮಹನೀಯರು ಎಲ್ಲಿ ಸಿಗ್ತಾರೆ? ಅನ್ಯಾಯ 100 ವರ್ಷ ಇಲ್ಲದೆ ಹೋಗ್ಬಿಟ್ರಲ್ಲ ಅನ್ನೋದೇ ನನಗೊಂದು ದೊಡ್ಡ ಕೊರತೆ. ಯಾಕೆ ಕಾಡ್ತಾ ಇದೆ ಅಂದರೆ, ವ್ಯಾಕರಣಶಾಸ್ತ್ರದ ಸಂಕ್ಷಿಪ್ತ ಇತಿಹಾಸ ಅಂತ ಉಡುಪಿನಲ್ಲಿ ಒಬ್ಬರು ಪ್ರಕಾಶಕರು ನನ್ನನ್ನು ಕೇಳಿದರು ಬರ್ಕೊಡಿ ಅಂತ. ಬರ್ಕೊಡೋವಾಗ ವ್ಯಾಕರಣಶಾಸ್ತ್ರದ ವಿದ್ಯಾಗುರುಗಳಾದ ಮಹಾಮಹೋಪಾಧ್ಯಾಯ ರಂಗನಾಥ ಶರ್ಮರಿಗೆ ಅರ್ಪಿತ ಅಂತ ಬರೆದಿದ್ದೆ. ಪ್ರಿಂಟ್ ಆಗೋಷ್ಟೊತ್ತಿಗೆ ನಮ್ಮನ್ನು ಅಗಲಿದ ಅಂತ ಒಂದು ಸೇರಿಸಬೇಕಾಯಿತು. ಹಾಗೆ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಶಬ್ದಾದೀನಾಂ ಪ್ರಯೋಗ ಯೋಗ, ಈ ಶಬ್ದ ಹೀಗೇ ಹೇಳಬೇಕು ಅಂತ ಖಚಿತವಾಗಿ ನಿರ್ದಿಷ್ಟವಾಗಿ ನಿರ್ದುಷ್ಟವಾಗಿ ನಿಷ್ಕೃಷ್ಟವಾಗಿ ನಿರೂಪಣೆ ಮಾಡತಕ್ಕಂಥ ಶಾಸ್ತ್ರ ಯಾವುದು ಅಂದರೆ ವ್ಯಾಕರಣ. ಆ ದೃಷ್ಟಿಯಿಂದನೇ ಅರ್ಧ ಮಾತ್ರ ಲಾಘವೇನ ಪುತ್ರೋತ್ಸವಂ ಮನ್ಯಂತೆ ವೈಯಾಕರಣ ಅಂತ ಮಾತು ಬಂದಿರೋದು. ಹೇಳುವಾಗ ಒಂದು ಅರ್ಧ ಶಬ್ದ ಸೇವ್ ಮಾಡೋಕ್ಕಾಗ್ಬಿಟ್ರೆ ಮನೇಲೊಂದು ಗಂಡು ಮಗು ಹುಟ್ಟಿದಷ್ಟು ಸಂತೋಷನಂತೆ ವ್ಯಾಕರಣದವನಿಗೆ. ಅಷ್ಟು ಅವನು ನಿಖರವಾಗಿ ಪದಪ್ರಯೋಗ ಮಾಡಬೇಕು ಅನ್ನೋ ದೃಷ್ಟಿಯಿಂದ. ಯಾತಕ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಆಲಂಕಾರಿಕರಿಗೂ ಅವರಿಗೂ ತದ್ವಿರುದ್ಧ. ಅಲಂಕಾರ ಶಾಸ್ತ್ರ ನೀವು ಬೆಳೆಸಿ 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 ಅದಕ್ಕೆ ಉಪಮೆಗಳು ಕೊಟ್ಟು ಏನು ಆ ರೀತಿ ಹೇಳ್ತಕ್ಕಂಥದ್ದು ಪರಿಪಾಟಿ. ಇನ್ನು ಆಲಂಕಾರಿಕರು ನೋಡಿ, ಅವ್ರ ಪ್ರಕಾರ ಏನು ಯೋಗ ಅಂದರೆ ಕಾಮುಕ ಕಾಮಿನಿ ಸಮ್ಮೇಳನಂ ಯೋಗ ಅಷ್ಟೇ. ಅಲಂಕಾರದ ಮಟ್ಟದಲ್ಲಿ ಯೋಗ ಅಂದರೆ ಕಾಮುಕರು ಕಾಮಿನಿಯಿಂದ ಸೇರಿಕೊಂಡ್ರೆ ಅದೇ ಯೋಗ ಅಷ್ಟು. ಇನ್ನು ಪಾಶುಪತರು ಅವರೇನು ಹೇಳ್ತಾರೆ, ಆತ್ಮೇಶ್ವರ ಸಂಬಂಧ ಯೋಗ. ಯಾವಾಗ ಆತ್ಮ ಈಶ್ವರನೊಂದಿಗೆ ಒಂದಾಗತ್ತೋ ಅದೇ ಯೋಗ. ಈಶಾವಾಸ್ಯೋಪನಿಷತ್ತಿನ ಮೊದಲನೇ ಮಂತ್ರ ನೋಡಿ, ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಾ ಮಾಗೃದ ಕಸ್ಯ ಸ್ವಿಧನಂ. ಗಾಂಧೀಜಿಯವರ ಮೇಲೆ ಎಂತಹ ಪರಿಣಾಮ ಬೀರಿತು ಈ ಮಂತ್ರ ಅಂದರೆ, ಅವರೇ ಒಂದು ಕಡೆ ಬರೀತಾರೆ, ಈವನ್ ಇಫ್ ಆಲ್ ದ ರಿಲಿಜಿಯಸ್ ಟೆಕ್ಸ್ಟ್ ಆಫ್ ಇಂಡಿಯಾ ಹ್ಯಾವ್ ಬೀನ್ ಬರ್ನ್ ಡೌನ್ ಟು ಆಶಸ್, ಇಫ್ ದಿ ಫಸ್ಟ್ ಮಂತ್ರ ಆಫ್ ಈಶಾವಾಸ್ಯ ಸರ್ವೈವ್ಸ್, ಇಂಡಿಯಾ ವಿಲ್ ರಿಮೇನ್ ಆಸ್ ಇಂಡಿಯಾ ಅಂತ ಬರೀತಾರೆ. ಇನ್ನು ಎಲ್ಲ ಸುಟ್ಟೋದ್ರೂ ಪರವಾಗಿಲ್ಲ, ಮೊದಲನೇ ಮಂತ್ರ ಈಶಾವಾಸ್ಯ ಇದ್ದರೆ ಸಾಕು. ಮಾಗೃದ ಕಸ್ಯ ಸ್ವಿಧನಂ, ಬೇರೆಯವರ ಹಣಕ್ಕೋಸ್ಕರ ಆಸೆ ಪಡಬೇಡ ಅಷ್ಟೇ. ಭಗವಂತ ನನಗೆ ಕೊಟ್ಟಿದ್ದಾನಲ್ಲ ಸಾಕು, ತೃಪ್ತರಾಗಿರೋಣ. ನಾನು ಮೇಲಿರ್ತಕ್ಕಂಥ ಇಬ್ಬರನ್ನ ಯಾಕೆ ನೋಡಬೇಕು, ಕೆಳಗಡೆ ಇರ್ತಕ್ಕಂಥ 200 ಜನನ ಯಾಕೆ ನೋಡಬಾರ್ದು ನಾನು? ಇಷ್ಟು ಕೊಟ್ಟಿದ್ದಾನೋ ಇಲ್ವೋ ಭಗವಂತ, ಸಾಕು ನನಗೆ. ಯಾರು ತೃಪ್ತರಾಗಿರ್ತಾರೋ ಅವರು ಸುಖವಾಗಿರ್ತಾರೆ, ಶಾಂತವಾಗಿರ್ತಾರೆ. DVG ಅವರ ಹತ್ರ ಎಷ್ಟಪ್ಪ ಹಣ ಇತ್ತು, ಎಂಥ ತೃಪ್ತಿ ಇತ್ತು, ಎಂತಹ ಮಾನಸಿಕ ನೆಮ್ಮದಿ ಇತ್ತು ಅವರಿಗೆ, ಎಷ್ಟು ಸರ್ಕಾರದ ವೈಭವ ಪಡೀಬೋದಾಗಿತ್ತು. ಅದೇ ಬಂದಾಗಲೂ ಬೇಡ ಅಂತ ತಿರಸ್ಕರಿಸಿರ್ತಕ್ಕಂಥ ಮಹನೀಯರು. ಆ ದೃಷ್ಟಿಯಿಂದ ಕೆಲವರಿಗೆ ಈ ಲೋಕದಿಂದ ಬೇಕಾದ ಏನೂ ಆಗಿರೋದಿಲ್ಲ, ನಾನು ಲೋಕಕ್ಕೆ ಮಾಡಬೇಕು ಅನ್ನೋದೇ ಹೊರತು ಲೋಕದಿಂದ ಅವ್ರು ಏನೇನೋ ಬಯಸೋದಿಲ್ಲ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅನ್ನೋದು ಅಂಥವ್ರಿಗೇನೆ ಹೋಗತಕ್ಕಂಥದ್ದು. ಆ ದೃಷ್ಟಿಯಿಂದ ನೋಡಿ, ಆತ್ಮೇಶ್ವರ ಸಂಬಂಧ ಯೋಗ, ಇದು ಪಾಶುಪತರು ಯೋಗ ಶಬ್ದದ ಮೇಲೆ ಹೇಳಿರ್ತಕ್ಕಂಥದ್ದು. ಇನ್ನು ಸಾಮಾನ್ಯವಾಗಿ ಅಪ್ರಾಪ್ತಸ್ಯ ಪ್ರಾಪ್ತಿ ಯೋಗ, ಜನರಲ್ ಡೆಫಿನೇಷನ್ ಇದು. ಯಾವುದು ಪ್ರಾಪ್ತಿ ಅಲ್ಲವೋ ಅದನ್ನು ನಮ್ಮದಾಗಿ ಮಾಡಿಕೊಳ್ಳೋದು ಯೋಗ. ಕನ್ನಡದಲ್ಲಿ ಹೇಳುವಾಗ ಹೇಳ್ತಾರೆ ನೋಡಿ, ಯೋಗ ರೀ, ಅವರಿಗೆ ಕುಲಾಯಿಸಿಬಿಡ್ತು, ಅದೃಷ್ಟ ಕುಲಾಯಿಸಿಬಿಡ್ತು ಅಂತ. ಏನು ಯೋಗ ಅಂದರೆ ಅಪ್ರಾಪ್ತವಾಗಿರೋದು ಪ್ರಾಪ್ತವಾಯಿತು ಅಂತ ಅಷ್ಟೇ. ಅದು ಮುಖ್ಯವಾಗಿರ್ತಕ್ಕಂಥದ್ದು. ಕ್ಷೇಮ ಅಂದ್ರೇನೋ, ಪ್ರಾಪ್ತಸ್ಯ ಪರಿರಕ್ಷಣಂ ಕ್ಷೇಮ ಅಷ್ಟೇ. ಪಡ್ಕೊಂಡಿದ್ದನ್ನು ರಕ್ಷಣೆ ಮಾಡೋದು ಕ್ಷೇಮ. ನೀವೆಲ್ಲರೂ ಕ್ಷೇಮವೇ ಅಂತ ಅದಕ್ಕೆ ಕೇಳೋದು. ಹಿಂದೆ ಆ ರೀತಿ ಕಾರ್ಡ್ ಬರೀತಾ ಇದ್ದಾಗ ಇಲ್ಲೆಲ್ಲರೂ ಕ್ಷೇಮ, ಅಲ್ಲಿ ನೀವು ಕ್ಷೇಮ ಎಂದು ಭಾವಿಸಿದ್ದೇವೆ ಅಂತ ಶುರು ಮಾಡೋರು. ಅದಕ್ಕೆ ಯಾರೋ ಸ್ವಲ್ಪ ತರಲೆ ಮಾಡೋರು ಸ್ವಲ್ಪ ವ್ಯತ್ಯಾಸ ಮಾಡಿಬಿಟ್ಟು ಇಲ್ಲಿ ನಾವು ಕ್ಷಾಮ, ಅಲ್ಲಿ ನೀವೆಲ್ಲರೂ ಕ್ಷಾಮವಾಗಿದ್ದೀರಾ ಅಂತ ಭಾವಿಸ್ತೀವಿ ಅಂತ ಈ ರೀತಿ ತರಲೆ ಮಾಡೋರು ಮಾಡಿ ಇದು ಮಾಡ್ತಾಯಿದ್ರು. ಹಾಗೆ ಈ ಕೆಲವು ಬಸ್ಸಲ್ಲಿ ಮಾಡ್ತಾರೆ ನೋಡಿ, ಹಾಗೇನೆ ಕೆಲವು ಇರೋ ಒಂದು ಅಕ್ಷರ ಅಳಿಸ್ಬಿಡ್ತಾರೆ. ಚಾಲಕನು ಚಾಲನೆ ಮಾಡುವಾಗ ನಿರ್ವಾಹಕನು ಮಾತನಾಡಿಸಬಾರ್ದು ಅನ್ನೋವಾಗ ಅಳಿಸ್ಬಿಟ್ಟು ಚಾಲ ಅಳಿಸ್ಬಿಡ್ತಾರೆ, ನಿರ್ವಾ ಅಳಿಸ್ಬಿಡ್ತಾರೆ.
ಕರು ವಾಹನ ಚಾಲನೆ ಮಾಡುವಾಗ ಕರು ಮಾತನಾಡಿಸಬಾರದು ಅಂತ. ಈ ತರಹ ಎಲ್ಲ ಅತಿ ಬುದ್ಧಿ ತೋರಿಸ್ತಾರೆ ಕೆಲವರು. ನೋಡಿ, ಯೋಗ ಅಂದ್ರೇನು? ಸಮಾಖ್ಯ. ಮೀಮಾಂಸಕರು ಹೇಳ್ತಕ್ಕಂಥ ಮಾತು ಯೋಗ ಅಂದರೆ ಸಮಾಖ್ಯ ಎಂಬುದಾಗಿ. ಮೀಮಾಂಸಾ ಶಾಸ್ತ್ರ ಅನ್ನೋದು ಕರ್ಮಕ್ಕೇನೆ ಮೀಸಲಾಗಿರ್ತಕ್ಕಂಥ ಶಾಸ್ತ್ರ. ಯಂ ಶೈವ ಸಮುಪಾಸತೆ ಶಿವೇತಿ ಬ್ರಹ್ಮೇತಿ ವೇದಾಂತಿನೋ ಬೌದ್ಧ ಬುದ್ಧ ಇತಿ ಪ್ರಮಾಣಪಟವಃ ಕರ್ತೇತಿ ನೈಯಾಯಿಕಾ ಅರ್ಹನ್ನಿತ್ಯತ ಜೈನ ಶಾಸನರತಾ ಕರ್ಮೇತಿ ಮೀಮಾಂಸಕಾಃ ಸೋಯಂಬೋ ವಿದದಾತು ವಾಂಛಿತ ಫಲಂ ತ್ರೈಲೋಕ್ಯನಾಥೋ ವಿಭುಃ ಅಂತ ಒಂದು ಪಾಠಾಂತರ, ತ್ರೈಲೋಕ್ಯನಾಥೋ ಹರಿಹಿ ಅಂತ ಇನ್ನೊಂದು ಪಾಠಾಂತರ. ಎರಡು ಸಾಧುವೆ, ಎರಡು ಪಾಠಾಂತರಗಳು ಇದೆ ಅದಕ್ಕೆ. ಇನ್ನು ಯೋಗ ಎಂಬತಕ್ಕಂಥದ್ದು ಆ ರೀತಿಯಾಗಿ ಅವರು ಹೇಳ್ತಾರೆ. ಇನ್ನು ನಾವು ಗಮನಿಸ್ತಾ ಬಂದರೆ ಈ ಯೋಗ ಎಂಬತಕ್ಕಂತಹ ಶಬ್ದದ ಮೇಲೆ ಇರತಕ್ಕಂತಹ ಒಂದು ವ್ಯಾಖ್ಯಾನಗಳು, ಅಧ್ಯಾತ್ಮಯೋಗಾದಿಗಮೇನ ದೇವಂ ಮತ್ವಾ ಧೀರೋ ಹರ್ಷಶೋಕೌ ಜಹಾತಿ. ಕಠೋಪನಿಷತ್ತಲ್ಲಿ ಯೋಗ ಎಂಬತಕ್ಕಂಥ ಶಬ್ದವನ್ನು ನೋಡಿ, ಅಧ್ಯಾತ್ಮ ಯೋಗ ಅಧಿಗಮೇನ, ಅಧ್ಯಾತ್ಮ ಯೋಗವನ್ನು ಅರ್ಥ ಮಾಡಿಕೊಳ್ಳೋದರಿಂದ ಧೀರ ಹರ್ಷಶೋಕೌ ಜಹಾತಿ. ಧೀರ ಅಂದರೆ ಯಾರು? ಯಾರಿಗೆ ಮನೋನಿಗ್ರಹ ಇದೆಯೋ ಅವನೇ ಧೀರ. ನಚಿಕೇತನಿಗೆ ಧೀರ ಅನ್ನೋ ಶಬ್ದ 7 ಕಡೆ ಪ್ರಯೋಗ ಆಗಿದೆ ಕಠೋಪನಿಷತ್ತಲ್ಲಿ. ಪ್ರೊಫೆಸರ್ ಎ ಸತ್ಯನಾರಾಯಣ ಶಾಸ್ತ್ರಿ ಅಂತ ವಿಜಯ ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿದ್ದರು. ಯೋಗ ವಾಸಿಷ್ಠದ ಬಗ್ಗೆ ಅವರಿಗೆ ಮಹಾಪ್ರೀತಿ ಇತ್ತು, ಆದರ ಇತ್ತು. ಯೋಗ ವಾಸಿಷ್ಠವನ್ನು ಇನ್ವೇರಿಯಬ್ಲಿ ಕೋಟ್ ಮಾಡೋರು. ಪ್ರತಿಯೊಂದು ಗೀತೆ ಮೇಲೆ ಮಾತಾಡಿದ್ರು ಯೋಗ ವಾಸಿಷ್ಠ ಅವ್ರು ಕೋಟ್ ಮಾಡೋರು. ಆ ಯೋಗ ವಾಸಿಷ್ಠದ ಒಂದು ಬಗ್ಗೆ ಅವರು ತೀರ್ಕೊಂಡ ಮೊದಲನೇ ಪುಣ್ಯತಿಥಿ ದಿವಸ ಡಾಕ್ಟರ್ HR ನಾಗೇಂದ್ರ ಅವರು ಜಿಗಣಿನಲ್ಲಿ ಒಂದು ಸೆಮಿನಾರ್ ಅರೇಂಜ್ ಮಾಡಿದರು ಕಠೋಪನಿಷತ್ತಲ್ಲಿ. ಅದರಲ್ಲಿ ನನಗೆ ಕೊಟ್ಟ ವಿಷಯ ಅವರೇನು ಅಂದರೆ ಕಾನ್ಸೆಪ್ಟ್ ಧೀರ ಇನ್ ಕಠೋಪನಿಷತ್ ಅಂತ. ಆವಾಗ ಹುಡುಕಬೇಕಾಯ್ತು ಧೀರ ಅನ್ನೋ ಶಬ್ದ ಎಷ್ಟು ಸಲ ಬರುತ್ತೆ ಕಠೋಪನಿಷತ್ತಲ್ಲಿ ಅಂತ. ಯಾರಾದರೂ ಏನೋ ಹೇಳದೆ ಹೋದ್ರೆ ನಾವೇ ಓದಲ್ವಲ್ಲ, ಅದರಿಂದ ಅಟ್ಲೀಸ್ಟ್ ಓದೋಕ್ಕೊಂದು ಆಸ್ಪದ ಕೊಡ್ತಾರಲ್ಲ, ಅದಕ್ಕೋಸ್ಕರ ನಾವು ಧನ್ಯರಾಗಿರಬೇಕು. ಇಲ್ಲದೆ ಹೋದರೆ ಓದೋದೇ ಮರ್ತೋಗುತ್ತೆ ನಮಗೆ. ತಾಂ ಯೋಗಮಿತಿ ಮನ್ಯಂತೆ ಸ್ಥಿರಾಂ ಇಂದ್ರಿಯ ಧಾರಣಾಂ ಅಪ್ರಮತ್ತಃ ತದಾ ಭವತಿ ಯೋಗೋ ಹಿ ಪ್ರಭವಾಪ್ಯಯೌ. ಶ್ವೇತಾಶ್ವತರ ಉಪನಿಷತ್ತಲ್ಲಿ ಬರ್ತಕ್ಕಂಥ ಮಾತು ಯೋಗ ಅನ್ನೋ ಶಬ್ದಕ್ಕೆ ನೋಡಿ, ತಾಂ ಯೋಗಮಿತಿ ಮನ್ಯಂತೆ, ಅದನ್ನು ಯೋಗ ಅಂತ ಪರಿಗಣಿಸ್ತಾರೆ. ಯಾವುದು? ಸ್ಥಿರಾಂ ಇಂದ್ರಿಯ ಧಾರಣಾಂ. ಯಾರು ಇಂದ್ರಿಯವನ್ನು ಸ್ಥಿರವಾಗಿ ಇಟ್ಕೊಂಡಿರ್ತಾರೋ ಅಂದರೆ ಏನು? ಇಂದ್ರಿಯ ನಿಗ್ರಹ ಯಾರಿಗಿದೆಯೋ ಅವರು ಯೋಗಿಗಳು ಅಂತ. ಅದು ಮುಖ್ಯವಾಗಿರ್ತಕ್ಕಂಥದ್ದು. ಏನನ್ನು ಬೇಕಾದರೂ ನಿಗ್ರಹ ಮಾಡ್ಬೋದು, ಇಂದ್ರಿಯ ನಿಗ್ರಹ ಮಾಡೋದು ಅಷ್ಟು ಸುಲಭ ಅಲ್ಲ. ಇಂದ್ರಿಯನ ಬೇಕಾದರೂ ನಾವು ಗೆಲ್ಲಬಹುದು, ಇಂದ್ರಿಯವನ್ನು ಗೆಲ್ಲಕ್ಕಾಗಲ್ಲ. ಅದೇ ಮಾತನ್ನೇ ಅಭಿರಾಜ ರಾಜೇಂದ್ರ ಮಿಶ್ರಾ ಅಂತ ವಾಚಸ್ಪತಿ ಪುರಸ್ಕಾರ ಗ್ರಹೀತರು, ರಾಷ್ಟ್ರಪತಿ ಪುರಸ್ಕಾರ ಗ್ರಹೀತರು, ಮಹಾಮಹೋಪಾಧ್ಯಾಯ ಬಿರುದಾಂಕಿತರು, ಸಂಪೂರ್ಣಾನು ಸಮೃತ ವಿಶ್ವವಿದ್ಯಾಲಯ ಕಾಶಿಯಲ್ಲಿ ಪ್ರಾಕ್ತನ ಕುಲಪತಿಗಳು, ಈಗ ಸಿಮ್ಲಾನಲ್ಲಿ 114 ಟೀಚರ್ಸ್ ಕಾಲೋನಿ, ಲೋಯರ್ ಸಮ್ಮರ್ ಹಿಲ್, ಸಿಮ್ಲಾ 171005 ವಾಸವಾಗಿರ್ತಕ್ಕಂಥವರು, ಜಾನಕಿ ಜೀವನಂ ಎಂಬುದಾಗಿ ಬರೆದಿರ್ತಕ್ಕಂಥ ಕಾವ್ಯದ 21ನೇ ಸರ್ಗದ 21ನೇ ಶ್ಲೋಕದಲ್ಲಿ ಸೀತೆ ಬಾಯಿಂದ ರಾವಣಾಸುರನಿಗೆ ಈ ಮಾತನ್ನು ಅವರು ಆಡಿಸ್ತಾರೆ. ರಾವಣಾಸುರನ ಹತ್ರ ಒಂದು ಹೇಳ್ತಾರೆ, ಕಿಂ ಇಂದ್ರಜಿತ್ತೇನ ವಿನ ಇಂದ್ರಿಯಜಿತ್. ನಾನು ಇಂದ್ರಜಿತ್ ಅಂತ ಹೇಳ್ಕೊತಾನೆ. ರಾವಣ ಬಂದು ಜಂಬ, ಏನಪ್ಪ ಪ್ರಯೋಜನ ಆಯಿತು? ಇಂದ್ರಜಿತ್ ಆದರೆ ಎಷ್ಟು, ಬಿಟ್ಟರೆ ಎಷ್ಟು? ಇಂದ್ರಿಯವನ್ನೇ ನಿನಗೆ ಗೆಲ್ಲಿಲ್ವಲ್ಲಪ್ಪ. ನಿನ್ನ ಇಂದ್ರಿಯವನ್ನು ಗೆದ್ದಿದ್ರೆ ನೀನ್ಯಾಕೆ ನನ್ನ ಹತ್ರ ಬರ್ತಾ ಇದ್ದೆ? ನಿನ್ನ ಹೆಂಡತಿ ಮಂಡೋದರಿ ನನ್ನಷ್ಟೇ ಪತಿವ್ರತೆ. ಅಹಲ್ಯ ದ್ರೌಪದಿ ತಾರ ಸೀತಾ ಮಂಡೋದರಿ ತಥಾ ಪಂಚಕನ್ಯಾಸ್ಮರೇ ನಿತ್ಯಂ ಮಹಾಪಾತಕ ನಾಶನಂ. ಆ ರೀತಿಯಾಗಿ ಅಪ್ರಮತ್ತಃ ತದಾ ಭವತಿ ಯೋಗೋ ಹಿ ಪ್ರಭವಾಪ್ಯಯೌ. ಮತ್ತೆ ಯೋಗಸ್ತಕ್ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವ ಧನಂಜಯ ಸಿದ್ಧ್ಯ ಸಿದ್ಧ್ಯೋ ಸಮೋ ಭೂತ್ವ ಸಮತ್ವಂ ಯೋಗವುಚ್ಯತೆ. ಗೀತೆಯಲ್ಲಿ ಬರ್ತಕ್ಕಂಥ ಮಾತು. ಯೋಗಸ್ಥಃ ಕುರು ಕರ್ಮಾಣಿ, ನೀನು ಎಲ್ಲ ಕೆಲಸವನ್ನು ಕೂಡ ಆ ಮಟ್ಟದಲ್ಲಿ ಮಾಡಬೇಕು. ಸಂಗಂ ತ್ಯಕ್ತ್ವ, ಯಾವ ಸಂಘಕ್ಕೂ ನೀನು ಒಳಗಾಗಬೇಡ. ತಸ್ಮಾತ್ ಯೋಗಾಯ ಯುಜ್ಯಸ್ವ ಯೋಗ ಕರ್ಮಸು ಕೌಶಲಂ. ನೋಡಿ, ನೀನು ಏನು ಮಾಡ್ತೀಯ ಅನ್ನೋದಲ್ಲ ಮುಖ್ಯ, ಹೇಗೆ ಮಾಡ್ತೀಯ ಅನ್ನೋದು ಮುಖ್ಯ. ಇವತ್ತಲ್ಲಿ ನಿಂತ್ಕೊಂಡು ಪ್ರವಚನ ಮಾಡೋದು ಎಷ್ಟು ಮುಖ್ಯವೋ, ಇಲ್ಲಿ ಕಸ ಗುಡಿಸೋದು ಅಷ್ಟೇ ಮುಖ್ಯ. ನಾವು ಏನು ಮಾಡ್ತೀವಿ ಅನ್ನೋದಲ್ಲ, ಹೇಗೆ ಮಾಡ್ತೀವಿ ಅನ್ನೋದು. ಇದೊಂದು ಪವಿತ್ರವಾಗಿರ್ತಕ್ಕಂಥ ದೇವಾಲಯ, DVಜಿಯವರೇ ಇಲ್ಲಿ ಮೂರ್ತಿ. ಆ ರೀತಿಯಾಗಿರ್ತಕ್ಕಂಥ ಪವಿತ್ರವಾಗಿರೋ ದೇವಾಲಯ. ಆ ದೃಷ್ಟಿಯಿಂದ ಪ್ರತಿಯೊಬ್ಬರೂ ಕೂಡ ವಿನೀತರಾಗಿ ಒಳಗಡೆ ಬರಬೇಕು. ಆ ದೃಷ್ಟಿಯಿಂದನೇ ಡಾಕ್ಟರ್ TV ರಾಜು ಅವರು RV ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ, ದಿಸ್ ಇಸ್ ಅ ಟೆಂಪಲ್ ಆಫ್ ಲರ್ನಿಂಗ್, ಎಂಟರ್ ವಿತ್ ಹ್ಯೂಮಿಲಿಟಿ ವಿತ್ ಎ ಬೆಂಟ್ ಹೆಡ್ ಅಂತ. ಸೊ ಆ ದೃಷ್ಟಿಯಿಂದ ಟೆಂಪಲ್ ಆಫ್ ಲರ್ನಿಂಗ್ ಅದೆಲ್ಲವೂ ಕೂಡ ಒಂದು ದೇವಸ್ಥಾನ ತರಹ ಒಂದು ಪೂಜ್ಯ ಭಾವನೆ. ಯಾಕೆಂದರೆ ಜ್ಞಾನ ವಿಕಾಸವಾಗತಕ್ಕಂತಹ ಕೇಂದ್ರಗಳು.
ನೋಡಿ, ಪ್ರತಿಯೊಂದು ಅಧ್ಯಾಯಕ್ಕೂ ಕೂಡ ಭಗವದ್ಗೀತೆಯಲ್ಲಿ ಯೋಗ ಅನ್ನೋ ಹೆಸರೇ ಬರುತ್ತೆ ಕೊನೆಗೆ. ನೀವು ನೋಡ್ತಾ ಹೋದರೆ ಅರ್ಜುನ ವಿಷಾದ ಯೋಗ, ಯೋಗ ಬಂತ ಅರ್ಜುನನಿಗೆ ವಿಷಾದವಾಗತಕ್ಕಂಥದ್ದು. ಆಮೇಲೆ ಸಾಂಖ್ಯ ಯೋಗ ಎರಡನೇದು, ಆಮೇಲೆ ಕರ್ಮಯೋಗ, ಆಮೇಲೆ ಜ್ಞಾನಕರ್ಮ ಸನ್ಯಾಸ ಯೋಗ, ಕರ್ಮ ಸನ್ಯಾಸ ಯೋಗ, ಆತ್ಮ ಸಂಯಮ ಯೋಗ, ಜ್ಞಾನ ವಿಜ್ಞಾನ ಯೋಗ, ಅಕ್ಷರ ಬ್ರಹ್ಮ ಯೋಗ, ರಾಜವಿದ್ಯಾ ರಾಜಗುಹ್ಯ ಯೋಗ, ವಿಭೂತಿ ಯೋಗ, ವಿಶ್ವರೂಪ ದರ್ಶನ ಯೋಗ, ಭಕ್ತಿ ಯೋಗ, ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗ, ಗುಣತ್ರಯ ವಿಭಾಗ ಯೋಗ, ಪುರುಷೋತ್ತಮ ಯೋಗ, ದೈವಾಸುರ ಸಂಪದ್ವಿಯೋಗ ಯೋಗ, ಶ್ರದ್ಧಾತ್ರಯ ವಿಭಾಗ ಯೋಗ, ಮೋಕ್ಷ ಸನ್ಯಾಸ ಯೋಗ. ನೋಡಿ, ಪ್ರತಿಯೊಂದಕ್ಕೂ ಕೂಡ ಯೋಗ ಅನ್ನೋ ಶಬ್ದ ಬಂದೇ ಬರುತ್ತೆ. ಯೋಗ ಎಂಬತಕ್ಕಂತಹ ಶಬ್ದದಲ್ಲಿ ನೋಡಿ, ಯೋಗ ದರ್ಶನದಲ್ಲಿ 4 ಪಾದಗಳು ಇರತಕ್ಕಂಥದ್ದು, 195 ಸೂತ್ರಗಳು. ಮೊದಲನೇದು ಸಮಾಧಿ ಪಾದ. ಮೊಟ್ಟ ಮೊದಲನೇದಾಗಿ ಸಮಾಧಿ ಅಂದರೆ ಏನು ಅಲ್ಲಿಂದ ಅವರು ಶುರು ಮಾಡ್ತಾರೆ. ಸಮಾಧಿಯ ಭೇದಗಳು, ಅದರಲ್ಲಿ ಎಷ್ಟು ಭೇದಗಳಿದೆ ಅಂತೆಲ್ಲ ತೋರಿಸ್ತಾರೆ ಸಮಾಧಿನಲ್ಲಿ. ಸವಿಕಲ್ಪಕ, ನಿರ್ವಿಕಲ್ಪಕ, ಸವಿಚಾರ, ನಿರ್ವಿಚಾರ, ಧರ್ಮಮೇಘ ಸಮಾಧಿ, ಋತಂಬರ ಪ್ರಜ್ಞಾ, 64 ವಿಧ ಸಮಾಧಿಗಳನ್ನು ಬೋಧನೆ ಮಾಡ್ತಾರೆ ಅದರಲ್ಲಿ. ಆಮೇಲೆ ಚಿತ್ತ ಮತ್ತು ಅದರ ವೃತ್ತಿಗಳು. 2ನೇ ಸಾಧನ ಪಾದದಲ್ಲಿ ಕ್ರಿಯಾಯೋಗ, ಕ್ಲೇಶ ಮತ್ತು ಅದರ ಭೇದಗಳು, ಕ್ಲೇಶಗಳನ್ನು ದೂರೀಕರಿಸ್ತಕ್ಕಂಥ ಸಾಧನೆಗಳು, ಹಾನೋಪಾಯಗಳು, ಅಷ್ಟಾಂಗಗಳು, ಯೋಗಾನುಷ್ಠಾನದಿಂದ ಉತ್ಪನ್ನವಾಗತಕ್ಕಂತಹ ವಿಭೂತಿಗಳು. 4ನೇ ಕೈವಲ್ಯ ಪಾದದಲ್ಲಿ ಸಮಾಧಿ ಸಿದ್ಧಿ, ನಿರ್ಮಾಣ ಚಿತ್ತ, ವಿಜ್ಞಾನವಾದದ ನಿರಾಕರಣೆ, ಕೈವಲ್ಯದ ನಿರ್ಣಯ ಇತ್ಯಾದಿಗಳು. ಯೋಗ ಶಬ್ದವನ್ನು ಉಪರಾಗತಿ ಶಶಿನಃ ಸಮುಪಗತ ರೋಹಿಣೀಯಂ ಎಂಬುದಾಗಿ ಕಾಳಿದಾಸ ಅಭಿಜ್ಞಾನ ಶಾಕುಂತಲ ನಾಟಕದ 7ನೇ ಅಂಕದ 22ನೇ ಶ್ಲೋಕದಲ್ಲಿ ಯೋಗ ಶಬ್ದವನ್ನು ಪ್ರಯೋಗ ಮಾಡ್ತಾನೆ. ನೋಡಿ, ಉಪರಾಗತಿ ಶಶಿನಃ ಸಮುಪಗತ ರೋಹಿಣಿ ಯೋಗಂ. ಕಾಳಿದಾಸನಿಗೆ ಕೇವಲ ನಿಸರ್ಗ ಕವಿ, ಶೃಂಗಾರ ಕವಿ ಅಂತ ನಾವು ಪಟ್ಟ ಕಟ್ಟಿಬಿಟ್ಟಿದ್ದೀವಿ. ಕಾಳಿದಾಸ ಯೋಗ ಕವಿ, ವೇದಾಂತ ಕವಿಯೂ ಹೌದು ಅನ್ನೋದೇ ನಮಗೆ ಗಮನಕ್ಕೆ ಬರ್ತಾ ಇಲ್ಲ. ಮನೋ ನವದ್ವಾರ ನಿಷಿದ್ಧ ವೃತ್ತಿ ಹೃದಯ ವ್ಯವಸ್ಥಾಪ್ಯ ಸಮಾಧಿವಶ್ಯಂ ಯಮಕ್ಷರಂ ಕ್ಷೇತ್ರ ವಿದೋ ವಿದುಹು ತಮ್ಮ ಆತ್ಮಾನಂ ಆತ್ಮನ್ಯವಲೋಕಯಂತಂ. ಶಿವನ ತಪಸ್ಸು ಹೇಗಿತ್ತು ಅನ್ನೋದರ ಬಗ್ಗೆ ಕಾಳಿದಾಸ ಕುಮಾರ ಸಂಭವದ 3ನೇ ಸರ್ಗದಲ್ಲಿ ವರ್ಣನೆ ಮಾಡ್ತಾನೆ. ಆತ್ಮಾನಂ ಆತ್ಮನ್ಯವಲೋಕಯಂತಂ, ತನ್ನನ್ನು ಅಂತರ್ಮುಖವಾಗಿ ನೋಡ್ಕೋತಾ ಇದ್ದ ಶಿವ ಅಂತ. ಮನೋ ನವದ್ವಾರ ನಿಷಿದ್ಧ ವೃತ್ತಿ, 9 ದ್ವಾರಗಳಿಂದ ಮನಸ್ಸು ಅನ್ನೋದು ಆಚೆ ಹೋಗುತ್ತೆ ಅಂತ. ಹೃದಯ ವ್ಯವಸ್ಥಾಪ್ಯ ಸಮಾಧಿ ವಶ್ಯಂ, ಅದಕ್ಕೆ ಹೇಳೋದು ರಮಣರು ರಮಣಗೀತದಲ್ಲಿ ಹೃದಯ ಕುಹರ ಮಧ್ಯೆ ಕೇವಲಂ ಜ್ಞಾನಗಮ್ಯಂ ಅಹಮಹಮಿತಿ ಸಾಕ್ಷಾತ್ ಆತ್ಮರೂಪೇಣ ಭಾತಿ ಅಂತ. ನಮಗೆಲ್ಲ ಅಹಂ ಇದೆಯೇ ಹೊರತು ಅಹಂ ಇಲ್ಲ. ಅದು ಮುಖ್ಯವಾಗಿ ಬಂದಿರತಕ್ಕಂಥದ್ದು. ಎಲ್ಲಿವರೆಗೂ ಅಹಂ ಹೋಗಲ್ವೋ ಅಲ್ಲಿವರೆಗೂ ಅಹಂ ಬರಲ್ಲ. ನಾನೇ ಆ ಬ್ರಹ್ಮವಸ್ತು ಎಂಬತಕ್ಕಂಥದ್ದು, ಅಹಂ ಬ್ರಹ್ಮಾಸ್ಮಿ ಎಂಬತಕ್ಕಂಥ ಜ್ಞಾನ. ಅದಕ್ಕೆ ಹೇಳ್ತಾರೆ ನೋಡಿ, ಭಾರವಿ ಕಿರಾತಾರ್ಜುನೀಯದಲ್ಲಿ ಗುಣಮಹತಾಂ ಮಹತೆ ಗುಣಸ್ಯ ಯೋಗ. ಯಾರಿಗೆ ಗುಣದ ಮಹಾತ್ಮ ಇರುತ್ತೋ ಅವರಿಗೆ ಆ ಗುಣದಲ್ಲಿ ಯೋಗ ಅನ್ನೋದು ಲಭಿಸುತ್ತೆ ಅಂತ ಭಾರವಿ ಕವಿ ವರ್ಣನೆ ಮಾಡ್ತಾನೆ. ಭಾರವಿ ಕಿರಾತಾರ್ಜುನೀಯ ಅನ್ನೋ ಮಹಾಕಾವ್ಯವನ್ನು ರಚನೆ ಮಾಡಿದ್ದಾನೆ. ಒಟ್ಟು ನಮ್ಮಲ್ಲಿರೋದು ಪಂಚ ಮಹಾಕಾವ್ಯಗಳು. ಕಾಳಿದಾಸನ ಕುಮಾರ ಸಂಭವ ರಘುವಂಶ, ಮಾಗಕವಿಯ ಶಿಶುಪಾಲವಧ, ಭಾರವಿಯ ಕಿರಾತಾರ್ಜುನೀಯ, ಶ್ರೀಹರ್ಷನ ನೈಷಧೀಯ ಚರಿತ. ಈ 5 ಕೂಡ ಪಂಚಮಹಾಕಾವ್ಯಗಳು ಅಂತ. ಇದೇ ಒಂದು ಸಭಾಂಗಣದಲ್ಲೇ ನೈಷಧೀಯ ಚರಿತ್ರದ ಬಗ್ಗೆ ಮಾತಾಡ್ತಕ್ಕಂಥ ಸುಯೋಗ ನನಗೆ ಒದಗಿತ್ತು ಒಂದು 2 ತಿಂಗಳ ಕೆಳಗೆ. ಮುಖ್ಯವಾಗಿ ಇಲ್ಲಿ ಆ ಭಾರವಿ ಕಿರಾತಾರ್ಜುನೀಯ ನೋಡಿ, ಮಹಾಭಾರತದಲ್ಲಿ ಬರ್ತಕ್ಕಂಥ ಪ್ರಸಂಗವನ್ನೇ ಆಧಾರವಾಗಿ ಇಟ್ಕೊಂಡಿರೋದು. ಅಲ್ಲಿ ಕಿರಾತ ರೂಪದಲ್ಲಿ ಶಿವ ಪ್ರತ್ಯಕ್ಷ ಆಗ್ತಾನೆ ಅರ್ಜುನನ ಮುಂದೆ. ಅಲ್ಲಿರ್ತಕ್ಕಂಥ ಒಂದು ಹಂದಿ ಬಂದಾಗ ಇಬ್ಬರೂ ಕೂಡ ಬಾಣ ಪ್ರಯೋಗ ಮಾಡ್ತಾರೆ. ನಾನು ಮಾಡಿದ್ದರಿಂದನೇ ಸತ್ತಿದ್ದು ಅಂತ ಇಬ್ಬರಲ್ಲೂ ಕೂಡ ವಾಗ್ಯುದ್ಧ ಶುರುವಾಗಿ ಆಮೇಲೆ ಯುದ್ಧದಲ್ಲಿ ಪರಿಣಾಮ ಆಗುತ್ತೆ. 3 ಹಗಲು 3 ರಾತ್ರಿ ಯುದ್ಧ ಮಾಡ್ತಾನೆ ಕಿರಾತನ ವಿರುದ್ಧ ಅರ್ಜುನ. ಕೊನೆಗೆ ಮೂರ್ಛಿತನಾಗಿ ಬಿದ್ದೋಗ್ಬಿಡ್ತಾನೆ. ಆಮೇಲೆ ಅವನು ಜ್ಞಾನ ವಾಪಸ್ ಬಂದು ಕಣ್ ತೆಗೆದು ನೋಡ್ತಾನೆ, ಕಿರಾತ ಇಲ್ವೇ ಇಲ್ಲ. ಪರಮೇಶ್ವರ ಅವನಿಗೆ ಆಶೀರ್ವಾದ ಮಾಡಿ ಪಾಶುಪತಾಸ್ತ್ರವನ್ನು ಕೊಡ್ತಾ ಇದ್ದಾನೆ. ಅದಕ್ಕೆ ಪಶುಪತಿಯಿಂದ ಬಂದಿದ್ದಂತೆ ಪಾಶುಪತ ಎಂಬುದಾಗಿ ಹೆಸರು ಬಂದಿರತಕ್ಕಂಥದ್ದು. ಈ ದೃಷ್ಟಿಯಿಂದ ಅಲ್ಲಿ ಕೂಡ ಯೋಗ ಶಬ್ದವನ್ನು ಬಳಸ್ತಾರೆ. ಮತ್ತು ರಘುವಂಶದಲ್ಲಿ ನೋಡಿ, ಶೈಶವೇ ಅಭ್ಯಸ್ತ ವಿದ್ಯಾನಾಂ ಯೌವನೆ ವಿಷಯೈಷಿಣಾಂ ವಾರ್ಧಕೆ ಮುನಿವೃತ್ತೀನಾಂ ಯೋಗೇನ ಅಂತ್ಯೇ ತನುತ್ಯಜಾಂ.
ಕಾಳಿದಾಸ ವರ್ಣನೆ ಮಾಡ್ತಾನೆ. 4 ಆಶ್ರಮಗಳಲ್ಲಿ ಜನ ಹೇಗಿರ್ತಾ ಇದ್ರು. ಶೈಶವೇ ಅಭ್ಯಸ್ತ ವಿದ್ಯಾನಾಂ, ಬಾಲ್ಯಾವಸ್ಥೆಯಲ್ಲಿ ಗುರುಕುಲದಲ್ಲಿ ವಿದ್ಯೆಯನ್ನು ಚೆನ್ನಾಗಿ ಅಭ್ಯಾಸ ಮಾಡ್ತಾ ಇದ್ರು. ಅದೇ ರಘುವಂಶದಲ್ಲೇ ಕಾಳಿದಾಸ ಒಂದು ಅಮೋಘವಾಗಿರೋ ಸನ್ನಿವೇಶವನ್ನು ತರ್ತಾನೆ. ಕೌತ್ಸಸ್ಯ ಗುರುಭಕ್ತಿ ಅಂತ. ಕೌತ್ಸ ಎಂಬತಕ್ಕಂಥ ವಿದ್ಯಾರ್ಥಿ ಗುರುಗಳಾಗಿರ್ತಕ್ಕಂಥ ವರತಂತು ಹತ್ರ ವಿದ್ಯಾಭ್ಯಾಸ ಮಾಡ್ತಾನೆ. ಕೊನೆಗೆ ಗುರುದಕ್ಷಿಣೆ ಏನು ಕೊಡಬೇಕು ಸ್ವಾಮಿ ಅಂತ ಕೇಳ್ತಾನೆ. ಆಗ ಈಗಿನ ಕಾಲ ತರಹ ಫೀಸ್ ಕೊಡೋದು, ಡೊನೇಷನ್ ಕೊಡೋದು ಇಟ್ ವಾಸ್ ಅನ್ಹರ್ಡ್ ಆಫ್. ಸೊ ಗುರುಗಳ ಮನೆಯಲ್ಲೇ ಇದ್ದು ಪೂರ್ತಿ ಅಲ್ಲೇ ನಡ್ಕೋತಾ ಇದ್ದಿದ್ದು. ನೀನು ಚೆನ್ನಾಗಿ ಓದಿದ್ಯಪ್ಪ, ಏನೂ ಕೊಡಬೇಡ, ನನಗೆ ಸಂತೋಷ ಆಗಿದೆ, ಹೋಗಿ ಬಾ ಅಂತ ಹೇಳ್ತಾನೆ ವರತಂತು. ಆದರೆ ಇವನು ಕೇಳಲ್ಲ. ನಾನು ಅಧ್ಯಯನ ಮಾಡಿದ್ದಕ್ಕೆ ನಾನು ಕೊಡಲೇಬೇಕು, ನೀವು ಹೇಳಲೇಬೇಕು ಅಂತ ಬಲವಂತ ಮಾಡ್ತಾನೆ. ಗುರು ಕೋಪ ಬರುತ್ತೆ. ಕೊಡ್ತೀಯ ಹಾಗಿದ್ರೆ 14 ಕೋಟಿ ಸುವರ್ಣ ನಾಣ್ಯಗಳನ್ನು ನಾಳೆ ಬೆಳಗ್ಗೆ ಒಳಗೆ ತಂದಿಡು ಅಂತ ಹೇಳ್ತಾನೆ. ಎಲ್ಲಿಂದ ತರೋದು 14 ಕೋಟಿ ಸುವರ್ಣ ನಾಣ್ಯಗಳು? ಬಡ ವಿದ್ಯಾರ್ಥಿ, ಬಡ ಬ್ರಹ್ಮಚಾರಿ. ರಘು ಮಹಾರಾಜನ ಹತ್ರ ಹೋಗ್ತಾನೆ ಕೌತ್ಸ, ಅವನು ದೊಡ್ಡ ಚಕ್ರವರ್ತಿ, ಕೊಡ್ತಾನೆ ಅಂತ. ಆ ರಘು ದಿಗ್ವಿಜಯ ಮಾಡಿ ವಿಶ್ವಜಿತ್ ಅನ್ನೋ ಯಾಗ ಮಾಡಿ ಸರ್ವಸ್ವವನ್ನು ದಾನ ಮಾಡಿ ಬರೀ ಕೈಯಲ್ಲಿರ್ತಾನೆ. ಆ ಸ್ಥಿತಿ ನೋಡಿ ಎದೆ ಡಗ್ಗನ್ನತಿ ಅವನಿಗೆ. ಇಂಥವನ ಹತ್ರ ನಾನು ಕೇಳಕ್ಕೆ ಬಂದಲ್ಲ, ಏನು ಗತಿ ಅಂತ. ರಘು ಹೇಳ್ತಾನಪ್ಪ, ನನ್ನ ಮನೆ ಬಾಗಿಲಿಗೆ ಬಂದು ಬರೀ ಕೈಯಲ್ಲಿ ಹಿಂತಿರುಗಿದ್ರೆ ನನಗೆ ಶ್ರೇಯಸ್ಸಲ್ಲ, ದಯವಿಟ್ಟು ಹೇಳು ಯಾಕೆ ಬಂದಿದ್ಯಾ ಅಂತ. ಆಗ ಅವನು ಹೇಳ್ತಾನೆ, ನೋಡಿ ಸ್ವಾಮಿ, ಹಿಂಗಾಗ್ಬಿಟ್ಟಿದೆ ನನ್ನ ಪರಿಸ್ಥಿತಿ, ನಾಳೆ ಬೆಳಿಗ್ಗೆ ಒಳಗೆ ನಾನು 14 ಕೋಟಿ ಸುವರ್ಣ ನಾಣ್ಯಗಳು ಕೊಡಬೇಕು. ರಘು ಹೇಳ್ತಾನೆ, ಏನು ಯೋಚನೆ ಮಾಡಬೇಡ, ರಾತ್ರಿ ಎಲ್ಲ ಸಮಯ ಇದೆ, ಊಟ ಮಾಡು, ನಿದ್ದೆ ಮಾಡು, ಬೆಳಗ್ಗೆ ದುಡ್ಡು ತೊಗೊಂಡು ಹೋಗು ಅಂತ ಹೇಳ್ತಾನೆ. ಅವ್ನಿಗೆ ಅರ್ಥ ಆಗಲ್ಲ, ರಾತ್ರಿ ಹೆಂಗೆ ಮ್ಯಾನೇಜ್ ಮಾಡ್ತಾನೆ. ತಕ್ಷಣ ರಘು ಮಹಾರಾಜ ಕುಬೇರ್ನ ಮೇಲೆ ಯುದ್ಧಕ್ಕೆ ಬರ್ತಾ ಇದ್ದೀನಿ ಅಂತ ಡೊಂಗರ ಹೊಡಿಸ್ತಾನೆ. ರಘುವಿನ ಪರಾಕ್ರಮ ಯಾರಿಗೆ ಗೊತ್ತಿಲ್ಲ. ಕುಬೇರ ನಡ್ಕೊಂಡು ಓಡಿ ಬರ್ತಾನೆ, ನನ್ನ ಮೇಲೆ ಮಾತ್ರ ಯುದ್ಧ ಮಾಡಬೇಡ, ನನ್ನ ಹಣ ಎಲ್ಲ ನಿಂದೆ ಅಂತ. ಅದು 14 ಕೋಟಿಗಿಂತ ಜಾಸ್ತಿ ಇತ್ತು. ಆಗ ರಘು ಹೇಳ್ತಾನೆ, ತೊಗೊಂಡೋಗಿ ಎಲ್ಲಾನು. ಕೌತ್ಸ ಹೇಳ್ತಾನೆ, ಸ್ವಾಮಿ, ನನ್ನ ಗುರುಗಳು ಕೊಡಬೇಕಾದ್ರೆ ಕೇವಲ 14 ಕೋಟಿ, ಅದಾದ್ಮೇಲೆ ಬಿಡುಗಾಸು ನನಗೆ ಬೇಕಾಗಿಲ್ಲ ಅಂತ ಹೇಳ್ತಾನೆ. ಎಲ್ಲ ತೊಗೊಂಡೋಗುವಂಥವನು ಇಷ್ಟು ಮಾತ್ರ ಬೇಕು ಅಂತ ಅವನು. ಹಾಗಿತ್ತು ಆಗಿನ ಕಾಲದಲ್ಲಿ. ಈ ಕೊಡದೇನೆ ತಲೆ ಹೊಡಿತಾರೆ, ಕೊಟ್ಟರೆ ಬಿಡ್ತಾರ. 14 ಕೋಟಿ ಸುವರ್ಣ ನಾಣ್ಯ ಏನಾಗೋಯ್ತು ಅದರ ಬೆಲೆ ನೋಡಿ. ಕುಬೇರ ಅಂದರೆ ಸಿನಾನಿಮಸ್ ವಿತ್ ಮನಿ ಅದು. ಬಟ್ ಇನ್ ಆ್ಯಕ್ಚುಯಾಲಿಟಿ ಹಾಗೇನು ಇರಬೇಕಾಗಿಲ್ಲ, ಹಾಗಿರಲೂ ಇಲ್ಲ. ಸೆಂಟ್ರಲ್ ಕಾಲೇಜಲ್ಲಿ 50 ವರ್ಷದ ಕೆಳಗೆ ಒಬ್ಬರು ಮ್ಯಾಥಮೆಟಿಕ್ಸ್ ಪ್ರೊಫೆಸರು, ಒಬ್ಬರು ಫಿಸಿಕ್ಸ್ ಪ್ರೊಫೆಸರ್ ಇದ್ದರು, ಕುಬೇರ ಕುಚೇಲ ಅಂತ. ಕುಚೇಲ ಅವ್ರ ಹತ್ರ ಕುಬೇರ 20ನೇ ತಾರೀಕು ಬಂದರೆ ಸಾಲ ತೆಗೆದುಕೊಂಡು ಮನೆಗೆ ಹೋಗೋದು. ಕುಚೇಲ ಕುಬೇರನಿಗೆ ಸಾಲ ಕೊಡ್ತಾ ಇದ್ರು, ಆ ತರಹ. ಸೊ ಅದರಿಂದ ಹೆಸರಷ್ಟೇ ಹೊರತು ಅದು ಆ್ಯಕ್ಚುಯಾಲಿಟಿ ಹಾಗಿರಬೇಕು ಅಂತೇನು ಇಲ್ವಲ್ಲ. ಈ ರೀತಿಯಾಗಿ ಕಾಳಿದಾಸ ನೋಡಿ, ಶೈಶವೇ ಅಭ್ಯಸ್ತ ವಿದ್ಯಾನಾಂ, ಓದೋ ಕಾಲದಲ್ಲಿ ಚೆನ್ನಾಗಿ ಓದಬೇಕು, ಅದು ಮುಖ್ಯವಾಗಿರೋದು. ಅದಕ್ಕೆ ಒಂದು ಸುಭಾಷಿತದಲ್ಲಿ ಹೇಳ್ತಾರೆ, ಸುಖಾರ್ಥಿ ಚೇತ್ ತ್ಯಜೇತ್ ವಿದ್ಯಾ, ವಿದ್ಯಾರ್ಥಿ ಚೇತ್ ತ್ಯಜೇತ್ ಸುಖಂ, ಕುತಃ ವಿದ್ಯಾರ್ಥಿನ ಸುಖಂ. ನೆನ್ನೆ ನಾನು ಹೇಳಿದೆ ಅಂತ ನನ್ನ ನೆನಪು ಆ ಶ್ಲೋಕ. ಸೊ ಸುಖ ಪಡಬೇಕಾದ್ರೆ ವಿದ್ಯಾರ್ಥಿ ಜೀವನ ಬಿಟ್ಬಿಡು. ವಿದ್ಯಾರ್ಥಿಯಾಗಿರ್ತೀಯೋ ಸುಖ ಪಡೋಕ್ಕಾಗಲ್ಲ. ಅಂದ್ರೇನು, ಅಧ್ಯಾಪಕನಾಗಿರೋ ನಿತ್ಯ ವಿದ್ಯಾರ್ಥಿ ಅಂತ ಅಷ್ಟೇ ಹೆಸರು. ಓದೋದ್ರಲ್ಲೇ ತೃಪ್ತಿ ಅಷ್ಟೇ, ಅದಕ್ಕಿಂತ ಇನ್ನೇನಿದೆ, ಅದಕ್ಕಿಂತ ದೊಡ್ಡ ತೃಪ್ತಿ ಅನ್ನೋದು. ಆತ್ಮಲಾಭ ನ ಪರೋ ಲಾಭ ಅಂತ ಹೇಳೋ ಹಾಗೆ ವಿದ್ಯೆಗಿಂತ ದೊಡ್ಡ ಲಾಭ ಯಾವುದೂ ಇಲ್ಲೇ ಇಲ್ಲ. ಆದಷ್ಟೇ ವಿದ್ಯಾಧನಂ ಸರ್ವಧನ ಪ್ರಧಾನಂ. ಎಲ್ಲ ಹಣಗಳಿಗಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥದ್ದು ಯಾವುದು ಅಂದರೆ ವಿದ್ಯಾ ಅನ್ನೋ ಹಣವೇ. ನಚೋರಹಾರ್ಯಂ ನಚ ರಾಜಹಾರ್ಯಂ ನ ಭ್ರಾತೃಭಾಜ್ಯಂ ನಚ ಭಾರಕಾರಿ ವ್ಯಯೇ ಕೃತೆ ವರ್ಧತಯೇವ ನಿತ್ಯಂ. ವಿದ್ಯಾಧನಂ ಸರ್ವಧನ ಪ್ರಧಾನಂ. ಎಲ್ಲಕ್ಕಿಂತ ಕಳ್ಳರು ಅಪಹರಿಸೋಕ್ಕಾಗಲ್ಲ ತಲೆ ಒಡೆದು ವಿದ್ಯೆನ. ಹಣ ಆದರೆ ದೋಚ್ಕೊಂಡು ಹೋಗ್ಬೋದು. ರಾಜ ತೆರಿಗೆ ಹಾಕಿ ಕಿತ್ಕೊಂಡು ಹೋಗೋಕ್ಕಾಗಲ್ಲ. ಅಣ್ಣ ತಮ್ಮಂದ್ರೆ ಪಾಲು ಮಾಡ್ಕೊಳ್ಳೋಕೆ ಬರೋದಿಲ್ಲ. ಹಂಚಿದಷ್ಟು ಜಾಸ್ತಿ ಆಗತ್ತೆ ವಿದ್ಯೆ. ಹಣಕ್ಕೂ ವಿದ್ಯೆಗೂ ಅಷ್ಟೇ ವ್ಯತ್ಯಾಸ. ಹಣ ಹಂಚಿದಷ್ಟು ಕಡಿಮೆ ಆಗತ್ತೆ, ವಿದ್ಯೆ ಹಂಚಿದಷ್ಟು ಜಾಸ್ತಿ ಆಗತ್ತೆ. ಆ ದೃಷ್ಟಿಯಿಂದನೇ ಸರ್ವದಾ ವಿದ್ಯಾನುಸಂಧಾನಂ ಏಕಗುರು ಪಾಸ್ತಿಹಿ, ಪರಶುರಾಮರ ಕಲ್ಪಸೂತ್ರ. ಆ ಮಹನೀಯರು ಚಿರಂಜೀವಿಗಳಾಗಿದ್ದ ಜೊತೆಗೆ 6000 ಕಲ್ಪಸೂತ್ರವನ್ನು ಲೋಕಕ್ಕೆ ಕೊಟ್ಟಿದ್ದಾರೆ. ಅದೆಷ್ಟೋ ಜನಕ್ಕೆ ಗೊತ್ತಿಲ್ಲ, ಆಯಾಮವೇ ಗೊತ್ತಿಲ್ಲ ಪರಶುರಾಮರ ಬಗ್ಗೆ. ಇರಲಿ. ಶೈಶವೇ ಅಭ್ಯಸ್ತ ವಿದ್ಯಾನಾಂ ಯೌವನೇ ವಿಷಯೇಷಿಣಾಂ. ಇನ್ನು ಗೃಹಸ್ಥಾಶ್ರಮದಲ್ಲಿ ಏನು ಮಾಡ್ತಾ ಇದ್ರು ಆದರ್ಶರಾಗಿರ್ತಕ್ಕಂಥ ರಾಜರು? ಸಪತ್ನೀಕರಾಗಿ ಯಜ್ಞಯಾಗಾದಿಗಳನ್ನು ಮಾಡಿ ಅತಿಥಿ ಸತ್ಕಾರವನ್ನು ಮಾಡ್ತಕ್ಕಂಥದ್ದು ಗೃಹಸ್ಥನ ಧರ್ಮ. ಅದಕ್ಕೆ ಗೃಹಸ್ಥಾಶ್ರಮ ಎಂಬತಕ್ಕಂಥದ್ದು ಎಲ್ಲಕ್ಕಿಂತ ಶ್ರೇಷ್ಠ ಆಶ್ರಮ ಅಂತ ಕಾಳಿದಾಸ ಹೇಳೋದು. ಇವತ್ತು ಗೃಹಸ್ಥ ಊಟ ಕೊಡದೆ ಹೋದರೆ, ಹಿಂದಿನ ಕಾಲದಲ್ಲಿ ವಾರಾನ್ನ ಪದ್ಧತಿ ಇತ್ತು. ವಾರಕ್ಕೆ 1 ದಿನ ಆ ಬಡ ವಿದ್ಯಾರ್ಥಿ ಒಬ್ಬರ ಮನೆಗೆ ಹೋಗಿ ಊಟ ಮಾಡಿಕೊಂಡು ವಿದ್ಯಾಭ್ಯಾಸ ಮಾಡೋದಕ್ಕೆ ಇವರು ಅನುಕೂಲ ಮಾಡಿಕೊಡ್ತಾ ಇದ್ರು. ಇವತ್ತು ಯಾರ್ಯಾರು ಶ್ರೇಷ್ಠ ಮಟ್ಟದಲ್ಲಿರ್ತಾರೆ ನಮ್ಮ ದೇಶದಲ್ಲಿದ್ದಾರೋ ಅವರೆಲ್ಲ ವಾರಾನ್ನ ಮಾಡಿಕೊಂಡೇ ಆ ಮಟ್ಟಕ್ಕೆ ಬಂದವರು. ಸ್ಟಾರ್ಟಿಂಗ್ ಫ್ರಮ್ ಸರ್ ಎಂ ವಿಶ್ವೇಶ್ವರಯ್ಯ.
ಇನ್ಕ್ಲೂಡಿಂಗ್ ಎಸ್ ಎಲ್ ಭೈರಪ್ಪ. ಎಸ್ ಎಲ್ ಭೈರಪ್ಪನವರು ಎಂತಹ ಬಡ ಜೀವನ ಅಂತ ಹೇಳಿದ್ರೆ, ನಿಮಗೆ ಆ ಭಿತ್ತಿ ಅವರ ಆತ್ಮಕತೆ ಓದ್ಬಿಟ್ರೆ ಕಣ್ಣಲ್ಲಿ ನೀರಲ್ಲ, ರಕ್ತ ಕಿತ್ಕೊಂಡು ಬರುತ್ತೆ. ಬೆಂಗಳೂರಿಂದ ಬಾಂಬೆ ತನಕ ಅವರು ನಡ್ಕೊಂಡು ಹೋಗಿದ್ದಾರೆ, ನಲ್ಲಿ ನೀರು ಕುಡ್ಕೊಂಡು. ರಾಣಿಬೆನ್ನೂರಲ್ಲಿ ಮಾಣಿಯಾಗಿ ಕೆಲಸ ಮಾಡಿದ್ದಾರೆ, ಮತ್ತು ಬಾಂಬೆನಲ್ಲಿ ಟಾಂಗಾ ಓಡಿಸಿದ್ದಾರೆ. ಆ ಜೀವನ ನೀವು ನೆನೆಸ್ಕೊಂಡ್ಬಿಟ್ರೆ ಮೈಯೆಲ್ಲ ಜುಮ್ಮನತ್ತೆ. ಈಗ ಎಷ್ಟೋ ಸಂಸ್ಥೆಗಳಿಗೆ ಹೆಸರು ಹಾಕಬೇಡಿ ಅಂತ ಹೇಳ್ಬಿಟ್ಟು ದಾನ ಮಾಡಿದ್ದಾರೆ. ಈಗ ಅವ್ರ ಹತ್ರ ಹಣ ಇದೆ, ಆದರೆ ನನ್ನ ಹೆಸರು ಎಲ್ಲೂ ಇರಬಾರ್ದು, ಆ ಕಂಡೀಷನ್ ಮೇಲೆ ಕೊಡ್ತೀನಿ ಅಂತ ದಾನ ಮಾಡಿರೋದು. ಯಾಕೆ ಹೇಳ್ತಾ ಇದ್ದೀನಿ ಈ ಮಾತನ್ನು ಅಂತ ಹೇಳಿದ್ರೆ, ಸರಸ್ವತಿ ಪುತ್ರರವರು, ಅವರ ಹೆಂಡತಿ ಹೆಸರು ಸರಸ್ವತಿ, ಅವ್ರಿಗೆ ಬಂದಿರೋದು ಸರಸ್ವತಿ ಸನ್ಮಾನ. ಆ ದೃಷ್ಟಿಯಿಂದ ಸರಸ್ವತಿ ಅನ್ನೋದಕ್ಕೆ ಲಾಯಕ್ಕಾಗಿರ್ತಕ್ಕಂಥವ್ರು ಎಸ್ ಎಲ್ ಭೈರಪ್ಪನವರು. ನಾನೊಂದು ಕವನ ಬರೆದು ಕಳಿಸಿದ್ದೆ ಅವರಿಗೆ, ಸರಸ್ವತಿ ಸನ್ಮಾನ ಬಂದಿದ್ದಕ್ಕೆ. ಸರಸ್ವತಿ ನಾವು ವರ್ಡ್ ಮೇಲೆ ಪನ್ ಮಾಡಿ, ನಿಮ್ಮ ಹೆಂಡತಿನೂ ಸರಸ್ವತಿ, ನೀವು ಸರಸ್ವತಿ ಪುತ್ರ, ನಿಮಗೆ ಸಿಕ್ಕಿರೋದು ಸರಸ್ವತಿ ಸಮ್ಮಾನ ಅಂತ ಇರಲಿ. ಸೊ ಈಗ ಯೌವನೇ ವಿಷಯೈಷಿಣಾಂ, ಅವನೇನು ಮಾಡಬೇಕಾಗಿರೋದು, ಗೃಹಸ್ಥನಾಗಿರ್ತಕ್ಕಂಥವನು ಬ್ರಹ್ಮಚಾರಿಗೆ ಅವನು ಊಟ ಕೊಡ್ತಕ್ಕಂಥದ್ದು. ಅದೇ ರೀತಿ ಸನ್ಯಾಸಿಗೆ ಭಿಕ್ಷೆ ಕೊಡ್ತಕ್ಕಂಥವನು ಗೃಹಸ್ಥನೇ. ಆ ದೃಷ್ಟಿಯಿಂದ ಸನ್ಯಾಸಾಶ್ರಮ ಬ್ರಹ್ಮಚರ್ಯಾಶ್ರಮ ಸರಿಯಾಗಿ ನಡಿಬೇಕಾದರೆ ಗೃಹಸ್ಥಾಶ್ರಮದಲ್ಲಿರ್ತಕ್ಕಂಥ ಪಾಲು ಬಹಳ ದೊಡ್ಡದು. ಆ ಮಾತನ್ನೇ ಕಾಳಿದಾಸ ವರ್ಣನೆ ಮಾಡ್ತಾನೆ ಕುಮಾರ ಸಂಭವದಲ್ಲಿ. ಇನ್ನು ಮುಖ್ಯವಾಗಿ ನಾರಾಯಣ ಪಂಡಿತ ಹಿತೋಪದೇಶದಲ್ಲಿ ಮುಗ್ಧಾಯಾಮೇ ಜನನ್ಯ ಯೋಗಕ್ಷೇಮಂ ಬಹಸ್ವ, ನನ್ನ ತಾಯಿಯ ಯೋಗಕ್ಷೇಮವನ್ನು ನೀನು ನೋಡ್ಕೋ, ಅಲ್ಲೂ ಕೂಡ ಯೋಗ ಎಂಬತಕ್ಕಂಥ ಶಬ್ದವನ್ನು ಉಪಯೋಗ ಮಾಡಿದ್ದಾನೆ. ಮಾಲವಿಕಾಗ್ನಿಮಿತ್ರ ನಾಟಕದ 4ನೇ ಅಂಕದ 4ನೇ ಶ್ಲೋಕದಲ್ಲಿ ಸೇವಾಧರ್ಮ ಪರಮಗಹನಃ ಯೋಗಿನಾಮಪ್ಯಗಮ್ಯ, ಕಾಳಿದಾಸನ ಮಾತು. ಸೇವಾಧರ್ಮ ಎಂಬತಕ್ಕಂಥದ್ದು ಎಲ್ಲಕ್ಕಿಂತ ದೊಡ್ಡ ಧರ್ಮ. ಆ ದೃಷ್ಟಿಯಿಂದಲೇ ಸೇವಾ ಅನ್ನೋದಕ್ಕೆ ಬೇರೆ ನಾವು ಭಾಷಾಂತರ ಮಾಡೋಕ್ಕೆ ಬರೋದಿಲ್ಲ. ಸೇವಾ ಎಂಬತಕ್ಕಂಥ ಶಬ್ದ ಅತ್ಯಂತ ಗಹನವಾಗಿರ್ತಕ್ಕಂಥದ್ದು. ಗಾಂಧೀಜಿಯವರು ಸೇವಾ ಅನ್ನೋದರ ಬಗ್ಗೆನೇ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ಈ ಸೇವಾ ಧರ್ಮ ಎಂಬತಕ್ಕಂಥದ್ದೇನು, ಸ್ವಾಮಿ ವಿವೇಕಾನಂದರು ಹೇಳೋ ಹಾಗೆ, ನೆನ್ನೆ ಆ ಮಾತನ್ನು ಹೇಳಿದ್ದೆ, ಮತ್ತೆ ಅದನ್ನು ಪುನರುಚ್ಚರಿಸ್ತಾ ಇದ್ದೀನಿ. ದೇ ಅಲೋನ್ ಲಿವ್ ಹೂ ಲಿವ್ ಫಾರ್ ಅದರ್ಸ್, ದೋಸ್ ಹೂ ಲಿವ್ ಓನ್ಲಿ ಫಾರ್ ದೆಮ್ಸೆಲ್ಸ್ ಆರ್ ಮೋರ್ ಡೆಡ್ ದೆನ್ ಅಲೈವ್ ಅಂತ. ಯಾರು ಬೇರೆಯವ್ರಿಗೋಸ್ಕರ ಬದುಕ್ತಾರೋ ಅವರೇ ಬದುಕಿದಂಗೆ, ಯಾರು ಕೇವಲ ತಮಗೋಸ್ಕರ ಬದುಕ್ತಾರೋ ಅವ್ರು ಬದುಕಿದ್ರೂ ಸತ್ತಂತೇನೆ ಅಂತ. ಆ ದೃಷ್ಟಿಯಿಂದ ಆ ಸೇವೆ ಎಂಬತಕ್ಕಂಥದ್ದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಇನ್ನು ಮತ್ತೆ ಯೋಗೋ ನಾಮ ಐಶ್ವರ್ಯಂ, ನಿಜವಾಗಿರ್ತಕ್ಕಂಥ ಐಶ್ವರ್ಯ ಯಾವುದಪ್ಪ ಅಂದರೆ ಅದೇ ಯೋಗ ಎಂಬತಕ್ಕಂಥ ಮಾತನ್ನು ಕೂಡ ಅವರು ವರ್ಣನೆ ಮಾಡ್ತಾರೆ. ಇನ್ನು ಈ ಯೋಗ ಎಂಬತಕ್ಕಂಥ ಶಬ್ದ ಭಗವದ್ಗೀತೆಯಲ್ಲಿ ವ್ಯಾಪಕವಾಗಿ ಬಂದಿದೆ. 54 ಶ್ಲೋಕದಲ್ಲಿ ಯೋಗ ಅನ್ನೋ ರೆಫರೆನ್ಸ್ ಬರುತ್ತೆ ಭಗವದ್ಗೀತೆಯಲ್ಲಿ. ಒಟ್ಟು ಗೀತೆಯಲ್ಲಿ ನೋಡಿ, ಆ ಧ್ಯಾನ ಶ್ಲೋಕ ನೀವು ತೆಗೆದುಕೊಂಡ್ರೆ ಎಂ ಬ್ರಹ್ಮ ವರುಣೇಂದ್ರ, ಆ ಮಾತು ನೋಡಿ, ಅಲ್ಲಿ 3ನೇ ಪಾದದಲ್ಲಿ ಧ್ಯಾನಾವಸ್ಥಿತ ತದ್ಗತೇನ ಮನಸ ಪಶ್ಯಂತಿಯಂ ಯೋಗಿನಃ. ನೋಡಿ, ಧ್ಯಾನಕ್ಕೂ ಬಂತು ಯೋಗಕ್ಕೂ ಬಂತು ರೆಫರೆನ್ಸು. ಧ್ಯಾನ ಅನ್ನೋದೇನೋ ಅಷ್ಟಾಂಗದಲ್ಲಿ ಬರ್ತಕ್ಕಂತಹ ಒಂದು ಮಾತು. ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರಗಳು ಬಾಹ್ಯಯೋಗವಾದರೆ, ಧಾರಣ ಧ್ಯಾನ ಸಮಾಧಿ ಅಂತರ್ಯೋಗ ಅದು ಮುಖ್ಯವಾಗಿ. ಈಗ ನಾವು ಬಾಹ್ಯಯೋಗಕ್ಕೆ ಬೆಲೆ ಕೊಡ್ತಾ ಇದ್ದೀವಿ ಹೊರತು ಅಂತರ್ಯೋಗ ಮರ್ತು ಬಿಟ್ಟಿದ್ದೀವಿ, ಆ ಕಡೆ ಗಮನವೇ ಬರ್ತಾ ಇಲ್ಲ. ಬಾಹ್ಯಯೋಗ ಮಾಡಬೇಡಿ ಅಂತಲ್ಲ ನಾನು ಹೇಳ್ತಾ ಇರೋದು, ಅದ್ರ ಜೊತೆಗೆ ಇದನ್ನೂ ಸ್ವಲ್ಪ ಬೆಳೆಸ್ಕೊಂಡ್ರೆ ಬಹಳ ಉತ್ತಮವಾಗಿರ್ತಕ್ಕಂಥ ಮಾತು. ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥೋ ನಿರ್ಯೋಗಕ್ಷೇಮ ಆತ್ಮವಾನ್. 2ನೇ ಅಧ್ಯಾಯ 45ನೇ ಶ್ಲೋಕ ಭಗವದ್ಗೀತೆ. ವೇದಗಳು ತ್ರೈಗುಣ್ಯದ ವಿಷಯಕ್ಕೆ ಸಾಧನಗಳು. ವೇದ ಅಂದ್ರೇನು, ಇಷ್ಟವಾದದನ್ನು ಪಡ್ಕೊಳ್ಳೋದಕ್ಕೆ, ಅನಿಷ್ಟವಾದದನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಇರ್ತಕ್ಕಂಥ ಅಲೌಕಿಕ ಉಪಾಯ ಯಾವುದೋ ಅದೇ ವೇದ ಎಂಬುದಾಗಿ 4 ವೇದಗಳಿಗೆ ಭಾಷ್ಯವನ್ನು ಬರೆದಿರತಕ್ಕಂಥ ಸಾಯಣಾಚಾರ್ಯರು ಋಗ್ಭಾಷ್ಯ ಭೂಮಿಕಾ ಎಂಬತಕ್ಕಂಥ ಗ್ರಂಥದಲ್ಲಿ ಅಪ್ಪಣೆ ಕೊಡಿಸ್ತಾರೆ. ಇಷ್ಟ ಪ್ರಾಪ್ತಿ ಅನಿಷ್ಟ ಪರಿಹಾರಯೋ ಅಲೌಕಿಕಂ ಉಪಾಯಂ ಯೋ ಗ್ರಂಥ ವೇದಯತಿ ಸಹ ವೇದ ಮಂತ್ರಬ್ರಾಹ್ಮಣಯೋ ವೇದನಾಮಧೇಯಂ. ಆಪಸ್ತಂಭ ಋಷಿಗಳು ಹೇಳ್ತಕ್ಕಂಥ ಮಾತು. ಮಂತ್ರ ಮತ್ತು ಬ್ರಾಹ್ಮಣಗಳು ಎಲ್ಲಿರುತ್ತೋ ಅದಕ್ಕೆ ವೇದ ಅಂತ. ಬ್ರಾಹ್ಮಣ ಅಂದರೆ ಗದ್ಯ ಭಾಗದಲ್ಲಿರ್ತಕ್ಕಂಥ ಗ್ರಂಥ ಅಂತಿಲ್ಲ ಅರ್ಥ, ಜಾತಿವಾಚಕ ಅಂತಲ್ಲ. ವಿಷಯಕ್ಕೆ ಸಾಧನೆಗಳು. ಆ ದೃಷ್ಟಿಯಿಂದಲೇ ವೇದ ಶಿವ ಶಿವೋ ವೇದ ವೇದಾಧ್ಯಾಯೀ ಸದಾಶಿವ ತಸ್ಮಾ ಸರ್ವಪ್ರಯತ್ನೇನ ವೇದಮೇವ ಸದಾ ಜಪೇತ್. ಅದಕ್ಕೆ ಮಾತು ಹೇಳಿರೋದು, ಯಾರು ವೇದಾಧ್ಯಯನ ಮಾಡ್ತಾರೋ ಸಾಕ್ಷಾತ್ ಪರಮೇಶ್ವರನ ಸ್ವರೂಪ ಅಂತ. ಆ ದೃಷ್ಟಿಯಿಂದಲೇ ನೋಡಿ, ಆ ವೇದದಲ್ಲಿ ಇರತಕ್ಕಂಥ ಮಹತ್ವ ಏನು ಅಂತ ಹೇಳಿದ್ರೆ,
ಬೆಳಿಗ್ಗೆ ನಾವು ಏನಾದರೂ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಆ ವೇದನವನ್ನು ಪಠಣ ಮಾಡ್ತಾ ಇದ್ದರೆ ಎಂಥ ಅಲೌಕಿಕವಾಗಿರ್ತಕ್ಕಂಥ ಒಂದು ಪ್ರಜ್ಞೆ ಸೃಷ್ಟವಾಗತ್ತೆ ನಮಗೆ ಗೊತ್ತಿಲ್ಲದೆ ಪೂರ್ತಿ ಮನೆಯಲ್ಲಿ ಯು ಫೈಂಡ್ ದಟ್ ಎನ್ವೈರ್ಮೆಂಟ್. ಆ ತರಹ ಇರುತ್ತೆ ಆ ಒಂದು ಪ್ರಕ್ರಿಯೆ ಅನ್ನೋದಕ್ಕೆ. ವೀಣೆ ಮತ್ತು ಕೊಳಲು ಯಾವ ರೀತಿಯಾಗಿ ಒಂದು ನಾದವನ್ನು ಉತ್ಪತ್ತಿ ಮಾಡುತ್ತೋ ಬ್ರಾಹ್ಮಿ ಮುಹೂರ್ತದಲ್ಲಿ, ವೇದವೂ ಕೂಡ ಹಾಗೇನೆ. ಆ ದೃಷ್ಟಿಯಿಂದ ನೋಡಿ, ಕೊಳಲು ಅನ್ನೋದು ಕೃಷ್ಣನ ಸೇರಿರ್ತಕ್ಕಂತಹ ಸಂಪತ್ತಾದರೆ ವೀಣೆ ಅನ್ನೋದು ಸರಸ್ವತಿಗೆ ಸೇರಿರ್ತಕ್ಕಂಥ ಸಂಪತ್ತು. ಜಾಯೇ ಸರಸ್ವತೀಂ ದೇವೀಂ ಶ್ವೇತಮಂಡಲ ಮಧ್ಯಗಾಂ ಅಕ್ಷರಾವರಣ ಸಂಯುಕ್ತಾಂ ವಾಂಗ್ಮಯಾಮೃತ ವರ್ಷಿಣೀಂ. ಕ್ಷೇಮೇಂದ್ರ ಎಂಬತಕ್ಕಂಥ ವಿಮರ್ಶಕ, ಪ್ರಾಯಶಃ ಗಣೇಶ್ ಅವರು ಮಾತಾಡಿದ್ದಾರೆ ಅಂತ ಕಾಣುತ್ತೆ ಕ್ಷೇಮೇಂದ್ರನ ಬಗ್ಗೆ ಇದೇ ಒಂದು ಸಭಾಂಗಣದಲ್ಲಿ. ಆ ಕ್ಷೇಮೇಂದ್ರ ಈ ಮಾತನ್ನು ಹೇಳ್ತಾನೆ, ಜಾಯೇ ಸರಸ್ವತೀಂ ದೇವೀಂ ಶ್ವೇತಮಂಡಲ ಮಧ್ಯಗಾಂ ಅಕ್ಷರಾಭರಣ ಸಂಯುಕ್ತಾಂ ವಾಂಗ್ಮಯಾಮೃತ ವರ್ಷಿಣೀಂ. ಅಕ್ಷರ ಅನ್ನೋದಕ್ಕೆ ಅಲ್ಲಿ ಶ್ಲೇಷಾಲಂಕಾರ ಇರೋದು. ಅ ಈ ಅಕ್ಷರ ಅಂತ ಒಂದು, ಇನ್ನೊಂದು ಅಕ್ಷರ ಅಂದರೆ ಆತ್ಮಸ್ವರೂಪಿಣಿ ಅಂತ. ಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥಃ ಅಕ್ಷರ ಉಚ್ಯತೆ. ಸೊ ಆ ದೃಷ್ಟಿಯಿಂದ ಆತ್ಮಸ್ವರೂಪಿಣಿಯಾಗಿರ್ತಕ್ಕಂಥ ಸರಸ್ವತಿಗೆ ನಮಸ್ಕಾರ ಎಂಬುದಾಗಿಯೂ ಕೂಡ ಒಂದು ಮಾತು ಬರುತ್ತೆ. ಸರಸ್ವತಿ ಕೈಯಲ್ಲಿರ್ತಕ್ಕಂಥ ವೀಣೆ ಹೆಸರು ಕಚ್ಚಪಿ. ನೋಡಿ, ಒಂದೊಂದು ವೀಣೆಗೂ ಒಂದೊಂದು ಹೆಸರಿದೆ. ನಾವು ವೀಣೆ ಎಲ್ಲ ಒಂದೇ ವೀಣೆ ಅಲ್ಲ. ನಾರದನ ಕೈಯಲ್ಲಿರೋದು ಮಹತಿ, ತುಂಬುರು ಕೈಯಲ್ಲಿರ್ತಕ್ಕಂಥದ್ದು ವಿಶ್ವಾವಸು, ವತ್ಸರಾಜನ ಕೈಯಲ್ಲಿರ್ತಕ್ಕಂಥದ್ದು ಘೋಷವತಿ. ನೋಡಿ, ಒಂದೊಂದು ವೀಣೆಗೂ ಒಂದೊಂದು ಹೆಸರಿದೆ. ಕೆಲವು ಬಹಳ ಲಾಘವಾಗಿ ಶಬ್ದ ಪ್ರಯೋಗ ಮಾಡ್ತಾರೆ, ನನಗೆ ಮನಸ್ಸಿಗೆ ತುಂಬ ಬೇಜಾರಾಗತ್ತೆ. ನನ್ನ ಮಗಳು ವೀಣೆ ಬಾರ್ಸಕ್ಕೆ ಹೋಗಿದ್ದಾಳೆ ಅಂತ ಹೇಳ್ತಾರೆ. ವೀಣೆ ಬಾರಿಸಿದ್ರೆ ತಂತಿ ಕಿತ್ತೋಗಲ್ವೇನಪ್ಪ? ಮೃದಂಗ ಬಾರಿಸೋದು, ವೀಣೆ ನುಡಿಸೋದು ಅದೂ ಇಲ್ಲದೆ ಪ್ರಯೋಗ ಮಾಡ್ತಾ ಇರ್ತಾರೆ ದೊಡ್ಡವರೋ ದಡ್ಡವರೋ ಏನೋ, ಏನು ಮಾಡೋದು? ಸೊ ಇನ್ನು ಆ ಕೊಳಲು ಎಂಬತಕ್ಕಂಥ ನೋಡಿ, ಕೃಷ್ಣ ಪರಮಾತ್ಮನಿಗೆ ಸೇರಿರ್ತಕ್ಕಂಥ ಅತ್ಯುತ್ತಮವಾಗಿರ್ತಕ್ಕಂಥ ಸಲಕರಣೆ ಅದು. ವಂಶೀ ವಿಭೂಷಿತ ಕರ ನವನೀರಭಾವಾತ್ ಪೀತಾಂಬರಾತ್ ಅರುಣಮಾಲ್ಯ ಕಲಾವತಂಸಾತ್ ಕೃಷ್ಣಾತ್ ಪರಂ ಕಿಮಪಿ ದೈವ ಮಹನ್ನ ಜಾನೆ. ಮಧುಸೂದನ ಸರಸ್ವತಿಗಳು ಭಕ್ತಿ ರಸಾಯನ ಎಂಬತಕ್ಕಂಥ ಗ್ರಂಥದಲ್ಲಿ ಅಪ್ಪಣೆ ಕೊಡಿಸ್ತಾರೆ, ಕೃಷ್ಣನಿಗಿಂತ ದೊಡ್ಡ ದೇವರನ್ನು ನಾನು ನೋಡೇ ಇಲ್ಲ ಅಂತ. ವಂಶೀ ವಿಭೂಷಿತ ಕರಾತ್. ವಂಶ ಅಂದರೆ ಬಿದಿರು, ಬಿದಿರಿನಿಂದ ಮಾಡಲ್ಪಟ್ಟಿರೋದ್ರಿಂದ ಅದಕ್ಕೆ ವಂಶಿ ಅಂತ ಹೆಸರು. ಈ ವಂಶಿ ಮ್ಯೂಸಿಕ್ ಅಕಾಡೆಮಿ ಅಂತ ಕೂಡ ಒಂದು ಬಸವೇಶ್ವರ ನಗರದಲ್ಲಿ ಒಂದು ಸಂಸ್ಥೆ ಇದೆ. ಅವರು ಮಲ್ಲೇಶ್ವರದ 13ನೇ ಕ್ರಾಸಿನ ಗೌರ್ಮೆಂಟ್ ಹೈಸ್ಕೂಲಲ್ಲಿ 7-8 ವರ್ಷದ ಕೆಳಗೆ ಒಂದು ಸಮಾರಂಭದಲ್ಲಿ ಒಂದು ಟೈಟ್ಲ್ ಏನೋ ಲೋಗೋ ತರಹ ಬೇಕು ಅಂತ ಒದ್ದಾಡ್ತಾ ಇದ್ರು. ಏನೋ ನನ್ನನ್ನು ಅಚಾನಕ್ಕಾಗಿ ಕೇಳಿದ್ರು, ಆಗ ನನ್ನ ಬಾಯಿಂದ ಈ ಶ್ಲೋಕ ಬಂತು, ಅದನ್ನೇ ಹಾಕ್ಕೊಂಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ವಂಶೀ ವಿಭೂಷಿತ ಕರಾತ್. ಯಾರು ಕೈಯಲ್ಲಿ ಆ ವಂಶವನ್ನು ಇಟ್ಕೊಂಡಿರ್ತಾರೋ, ನವನೀರದಾಬಾತ್. ನೀರ ಅಂದರೆ ನೀರು, ನೀರದ ಅಂದರೆ ನೀರನ್ನು ಹಿಡ್ಕೊಳ್ತಕ್ಕಂಥ ಮೋಡ. ಆಗ್ತಾನೆ ಆಕಾಶದಲ್ಲಿ ಬಂದಿರತಕ್ಕಂಥ ಮೋಡದ ಕಾಂತಿಯನ್ನು ಹೋಲ್ತಕ್ಕಂಥ ದೇಹ ಕಾಂತಿ ಉಳ್ಳಂತಹ ಪರಮಾತ್ಮನಾದಂತಹ ಕೃಷ್ಣ ಅಂತ ಅರ್ಥ. ನವನೀರದಾಬಾತ್ ಪೀತಾಂಬರಾದ್ ಅರುಣಮಾಲ್ಯ ಕಲಾವತಂಸಾತ್. ಅವನು ಉಟ್ಕೊಂಡಿರ್ತಕ್ಕಂಥ ಪೀತಾಂಬರ ಹೇಗಿದೆ? ಅರುಣ. ಆಗ್ತಾನೆ ಸೂರ್ಯೋದಯ ಆಗ್ತಾ ಇರುವಾಗ ಆ ಒಂದು ಬಣ್ಣ ಏನಿರುತ್ತೋ ಆ ಬಣ್ಣದಿಂದ ಕೂಡ್ಕೊಂಡಿರ್ತಕ್ಕಂಥ ಪೀತಾಂಬರವನ್ನು ಧರಿಸಿರ್ತಕ್ಕಂಥ ಪರಮಾತ್ಮನಾಗಿರ್ತಕ್ಕಂಥ ಕೃಷ್ಣನಿಗೆ ನಮಸ್ಕಾರ ಅಂತ. ಅರುಣಮಾಲ್ಯ ಕಲಾವತಂಸಾತ್ ಕೃಷ್ಣಾತ್ ಪರಂ ಕಿಮಪಿ ದೈವ ಮಹನ್ನ ಜಾನೆ. ಕೃಷ್ಣನಿಗಿಂತ ದೊಡ್ಡ ದೇವರನ್ನೇ ನಾನು ನೋಡಿಲ್ಲ. ಕರ್ಷ್ಯತೀತಿ ಕೃಷ್ಣ. ನೋಡಿ, ಎಲ್ಲರನ್ನೂ ಕಡೆ ಸೆಳ್ಕೋತಾನವನು. ಅವರು ಇವರು ಅಂತಲ್ಲ. ಅಧರಂ ಮಧುರಂ ವದನಂ ಮಧುರಂ ನಯನಂ ಮಧುರಂ ಹಸಿತಂ ಮಧುರಂ. ಕೊನೆಗೆ ಎಲ್ಲಿಗೆ ಹೋಗುತ್ತೆ? ಮಧುರಾಧಿಪತೇ ಅಖಿಲಂ ಮಧುರಂ. ಯಾವ ಚೆನ್ನಾಗಿಲ್ಲ ಅಂತ ನೋಡಬೇಕೇ ಹೊರತು ಯಾವ ಚೆನ್ನಾಗಿದೆ ಅಂತಲ್ಲ. ಕೃಷ್ಣನ ಬಗ್ಗೆ ಕಣ್ಣು ಚೆನ್ನಾಗಿದೆ, ಮೂಗು ಚೆನ್ನಾಗಿದೆ, ಬಾಯಿ ಚೆನ್ನಾಗಿದೆ, ತುಟಿ ಚೆನ್ನಾಗಿದೆ ಹೇಳ್ತಾ ಹೋದರೆ ಎಲ್ಲಿ ಕೊನೆ ಮೊದಲು? ಕಾಳಿದಾಸ ತನ್ನ ಖಂಡಕಾವ್ಯವಾಗಿರ್ತಕ್ಕಂತಹ ಋತು ಸಂಹಾರದಲ್ಲಿ ಒಂದು ಮಾತು ಹೇಳಿಸ್ತಾನೆ. ವಸಂತ ಋತು ಬಗ್ಗೆ ಹೇಳುವಾಗ, ವಸಂತೆ ಕಿನ್ನ ಸುಂದರಂ ಅಂತ. ವಸಂತ ಮಾಸದಲ್ಲಿ ಸುಂದರವಾಗಿ ಇಲ್ಲದೇ ಇರೋದು ಯಾವುದು? ಕೋಗಿಲೆಗಳ ಇಂಪಾಗಿರ್ತಕ್ಕಂಥ ನಾದ ಸುಂದರವಿಲ್ವೇ? ದುಂಬಿಗಳ ಝೇಂಕಾರ ಸುಂದರ ಅಲ್ಲವೇ? ಮಯೂರಗಳ ನರ್ತನ ಸುಂದರ ಅಲ್ಲವೇ? ಸುಯ್ಯಂತ ಬೀಸ್ತಾ ಇರ್ತಕ್ಕಂಥ ಗಾಳಿ ಬಿದಿರಿನ ಮೆಳೆಗಳ ಮೇಲೆ ಬಂದಾಗ ಶಬ್ದ ಮಾಡ್ತಕ್ಕಂಥದ್ದು ಸೌಂದರ್ಯ ಅಲ್ವೇ? ಪುಷ್ಪಗಳು ಆಗ್ತಾನೆ ಅರಳ್ತಾ ಇರತಕ್ಕಂಥದ್ದು ಸೌಂದರ್ಯ ಅಲ್ಲವೇ? ಕಮಲ ದಳಗಳು ಆಗ್ತಾನೆ ಬರ್ತಾ ಇರೋದರ ಮೇಲೆ ಹಂಸಗಳು ನರ್ತನ ಮಾಡ್ತಕ್ಕಂಥದ್ದು ಸೌಂದರ್ಯ ಅಲ್ಲವೇ? ಯಾವ ಚೆನ್ನಾಗಿಲ್ಲ ಹೇಳು ಅಂತ ವರ್ಣನೆ ಮಾಡ್ತಾನೆ ಕಾಳಿದಾಸ. 28 ಶ್ಲೋಕ ಬರೀ ವಸಂತ ಋತುವಿಗೇನೆ ಕೊಟ್ಬಿಟ್ಟಿದ್ದಾನೆ. 144 ಶ್ಲೋಕ ಒಟ್ಟಿರೋದು ಋತು ಸಂಹಾರದಲ್ಲಿ. 28 ಶ್ಲೋಕ ಬರೀ ವಸಂತ ಋತುವಿಗೆ ಮೀಸಲಾಗಿಟ್ಟಿದ್ದಾನೆ. ಸುಂದರೇ ಕಿನ್ನ ಸುಂದರಂ ಅಂತ ಒಂದು ಮಾತಿದೆ ರಾಮಾಯಣದ ಬಗ್ಗೆ. ಸುಂದರಕಾಂಡದಲ್ಲಿ ಸುಂದರವಾಗಿ ಇಲ್ಲದೆ ಇರೋದು ಯಾವುದೋ? ಎಲ್ಲವೂ ಸುಂದರವೇ. ಅಶೋಕವನ ಸುಂದರ ಅಲ್ವಾ? ಅಶೋಕವನ ಕಾವಲು ಕಾಯಿರ್ತಕ್ಕಂಥ ರಾಕ್ಷಸೀರು ಸುಂದರಿಯರಲ್ವೇ? ರಾಕ್ಷಸಿ ಪಾಯಿಂಟ್ ಆಫ್ ವ್ಯೂನಿಂದ
ಅಲ್ಲಿದ್ದಂತಹ ಮಂಡೋದರಿ ಸುಂದರಿ ಅಲ್ವೇ, ಸೀತೆ ಸುಂದರಿ ಅಲ್ವೇ, ಹನುಮಂತ ಸುಂದರ ಅಲ್ವೇ? ಸುಂದರ ಸುಂದರೇ ಸುಂದರಸ್ಸೋಯಂ ಅಂಜನಾ ನಂದನಃ ಅಂತ ಅದಕ್ಕೆ ಒಂದು ಮಾತಿರೋದು. ಸೊ ಸುಂದರ ಅನ್ನೋದು ಹನುಮಂತನಿಗೆ ಒಂದು ಪರ್ಯಾಯ ಪದ, ಮುಖ್ಯವಾಗಿರ್ತಕ್ಕಂಥದ್ದು. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವ ಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ಎಲ್ಲವೂ ಕೂಡ ನವವ್ಯಾಕರಣ ಪಂಡಿತಾಯೈ ನಮೋ ನಮಃ. ಹನುಮತ್ ಸಹಸ್ರನಾಮದಲ್ಲಿ ಬರ್ತಕ್ಕಂಥ 9 ವ್ಯಾಕರಣಗಳು ಬರ್ತಾ ಇತ್ತಂತೆ ಹನುಮಂತನಿಗೆ. ಈಗ ವ್ಯಾಕರಣ ಅಂದ್ರೆ ಕ್ಯಾಕರಣ ಅನ್ನೋ ಸ್ಥಿತಿ ಬಂದಿದೆ. ಹೈಸ್ಕೂಲ್ ಮಕ್ಕಳನ್ನು ಕೇಳಿ, ಸಮೋಸ ಗೊತ್ತು ಸರ್, ಸಮಾಸ ಗೊತ್ತಿಲ್ಲ. ವ್ಯಾಕರಣ ಕಷ್ಟ. ಯಾರು ಹೇಳಿದವರು? ಮ್ಯಾಥಮೆಟಿಕ್ಸ್ ತರಹ ಅದು. ಎಷ್ಟು ಮಾರ್ಕ್ಸು ಇದಾಗಿ ಬರುತ್ತೆ ಅನ್ನೋದಕ್ಕೆ ವ್ಯಾಕರಣದಲ್ಲಿ ಖಚಿತತೆ ಕೊಡ್ತಕ್ಕಂಥದ್ದು ಭಾಷೆಗೆ ವ್ಯಾಕರಣನೇ. ಕಿಷ್ಕಿಂಧ ಕಾಂಡದಲ್ಲಿ ಒಂದು ಪ್ರಸಂಗ ಬರುತ್ತೆ. ಅಲ್ಲಿ ಹನುಮಂತ ಮಾತಾಡ್ತಕ್ಕಂಥದ್ದನ್ನು ನೋಡಿ ಲಕ್ಷ್ಮಣ ಸಂದೇಹ ಪಡ್ತಾನೆ. ಇದು ರಾಕ್ಷಸ ಮಾಯೇನೋ ಏನೋ, ಅಣ್ಣ ಇವರು ಹೇಗೆ ಈ ಕಪಿನ ನಾವು ಒಪ್ಕೊಳ್ಳೋದು ಅಂತ. ರಾಮ ಒಂದು ಮಾತು ಹೇಳ್ತಾನೆ, ನಾನ್ ಋಗ್ವೇದ ವಿನೀತಸ್ಯ ನ ಯಜುರ್ವೇದಧಾರಿಣಃ ನ ಸಾಮವೇದ ವಿದುಷಃ ಶಕ್ಯಮೇವಂ ಪ್ರಭಾಷಿತಂ ಬಹುವ್ಯಾಹರತಾನೇನ ನ ಕಿಂಚಿತ್ ಅಪಶಬ್ದಿತಂ. ಋಗ್ವೇದ ಯಜುರ್ವೇದ ಸಾಮವೇದ ಗೊತ್ತಿಲ್ಲದೆ ಈ ರೀತಿ ಮಾತಾಡೋಕ್ಕಾಗಲ್ಲ. ಇಷ್ಟೊತ್ತು ಮಾತಾಡಿದ್ರೂ ಕೂಡ ಒಂದೇ ಒಂದು ಅಪಶಬ್ದ ಅವನ ಬಾಯಿಂದ ಬಂತ. ಅವನ ಮಹಾತ್ಮ, ಅವನ ಕೇವಲ ಕಪಿ ಅಲ್ಲ, ದಯವಿಟ್ಟು ನೀನು ಸೇರಿಸ್ಕೊ ಅಂತ ಹೇಳ್ತಾನೆ ರಾಮ ಲಕ್ಷ್ಮಣನಿಗೆ. ಅದು ಹನುಮಂತನ ಒಂದು ವೈಭವ. ಅಂದರೆ ಅದಕ್ಕೆ ಸುಂದರಕಾಂಡ ಪೂರ್ತಿ ಅವನ ಸೌಂದರ್ಯವೇ ವರ್ಣನೆಯಾಗ್ತಕ್ಕಂಥದ್ದು ಮುಂಚೆಯಿಂದ. ವೇದಗಳು ತ್ರೈಗುಣ್ಯದ ವಿಷಯ ಸಾಧನೆಗಳು. ಎಲೆಯ ಅರ್ಜುನನೇ, ನೀನು ನಿಸ್ತ್ರೈಗುಣ್ಯನಾಗು. ಅಲ್ಲಿಗೆ ನಾನು ಗುಣಾತೀತನಾಗು ಅನ್ನೋದಕ್ಕೆ ನೋಡಿ, ಗುಣಾತೀತ ಯೋಗಕ್ಕೆ ಇಲ್ಲೇ ಇಂಡಿಕೇಶನ್ ಮಾಡ್ತಾ ಇದ್ದಾರೆ. ಉಪಕ್ರಮ ಉಪಸಂಹಾರಗಳಲ್ಲಿ ಏಕವಾಕ್ಯತೆ ಇರಬೇಕು ಅಂತ ನಮ್ಮ ಶಾಸ್ತ್ರದಲ್ಲಿ ಹೇಳ್ತಕ್ಕಂಥದ್ದು. ಯಾವ ರೀತಿಯಾಗಿ ಪ್ರಾರಂಭ ಆಗ್ತೀವೋ ಅದೇ ರೀತಿ ಕೊನೆ ಆಗಬೇಕು. ಉಪಕ್ರಮ ಉಪಸಂಹಾರದಲ್ಲಿ ಏಕವಾಕ್ಯತೆ ಅದು ಮುಖ್ಯವಾಗಿ ಗೀತೆಯಲ್ಲಿ ಪರಿಪಾಲನೆ ಮಾಡಿದೆ. ಅದಕ್ಕೆ ಹೇಳೋದು ತದಿದಂ ಗೀತಾಶಾಸ್ತ್ರಂ ಸಮಸ್ತ ವೇದಾರ್ಥ ಸಾರ ಸಂಗ್ರಹಭೂತಂ ಅಂತ ಶಂಕರಾಚಾರ್ಯರ ಉಪೋದ್ಘಾತ ಭಾಷ್ಯದ ಮೊದಲನೇ ಸಾಲಲ್ಲೇ ಶುರು ಮಾಡ್ತಾರೆ. ಅವರು 16ನೇ ವಯಸ್ಸಿನಲ್ಲಿ ಬರೆದ ಪ್ರಸನ್ನ ಗಂಭೀರ ಭಾಷ್ಯದ ಮೊದಲನೇ ವಾಕ್ಯ. ಎಂತಹ ಮಾತದು! ಸಮಸ್ತ ವೇದಗಳ ಸಾರವೇ ಗೀತಾ. ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈ ಶಾಸ್ತ್ರವಿಸ್ತರೈ ಭಗವದ್ಗೀತಾ ಕಿಂಚಿದೀತ ಗಂಗಾಜಲವ ಕಣಿಕಾಪೀತ ಸಕೃತಪಿ ಏನ ಮುರಾರಿ ಸಮರ್ಚ ಕ್ರಿಯತೆ ತೇನ ಯಮೇನ ಚರ್ಚಾ. ಏನು ಭಗವದ್ಗೀತೆ ಅಂದರೆ ಅಂತಹ ಒಂದು ಗೀತೆ. ಮುಖ್ಯವಾಗಿ ಇಲ್ಲಿ ಹೇಳ್ತಾರೆ ನೋಡಿ, ಯೋಗಸ್ತಕ್ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧ್ಯ ಸಿದ್ಧೋ ಸಮೋ ಭೂತ್ವಾ ಸಮತ್ವಂ ಯೋಗ ಉಚ್ಯತೆ. 2ನೇ ಅಧ್ಯಾಯ 48ನೇ ಶ್ಲೋಕ. ಎಲೈ ಧನಂಜಯನೇ, ಯೋಗದಲ್ಲಿದ್ದುಕೊಂಡು ಕೇವಲ ಈಶ್ವರನಿಗಾಗಿಯೇ ಕರ್ಮವನ್ನು ಮಾಡು. ನಿನಗೋಸ್ಕರ ಅಲ್ಲ, ಭಗವದರ್ಪಣ ಅಂತ ಮಾಡಬೇಕು. ನೀನು ಮಾಡ್ತಕ್ಕಂಥ ಕೆಲಸ, ನಾನು ಮಾಡ್ತಕ್ಕಂಥ ಪ್ರತಿಯೊಂದು ಕೂಡ ಭಗವಂತನಿಗೆ ಸಮರ್ಪಣೆ ಆಗಬೇಕೇ ಹೊರತು ನಾನು ಯಾವ ಮನುಷ್ಯರನ್ನೂ ಕೂಡ ಮನಸ್ಸಲ್ಲಿ ಇಟ್ಕೊಂಡು ಮಾಡ್ತಾ ಇಲ್ಲ. ನನ್ನ ಕೃತಿ ಅಲೌಕಿಕವಾಗಿ ಆ ಭಗವಂತನಿಗೆ ಸಮರ್ಪಣೆ ಆದರೆ ಅಷ್ಟು ಸಾಕು. ದಟ್ ಸರ್ವ್ಸ್ ದ ಪರ್ಪಸ್. ಆಲ್ ಅದರ್ ಥಿಂಗ್ಸ್ ಆರ್ ಇನ್ಕಾನ್ಸಿಕ್ವೆನ್ಷಿಯಲ್. ಆ ದೃಷ್ಟಿಯಿಂದ ಭಗವತ್ ಸಮರ್ಪಣ ಬುದ್ಧಿಯಿಂದ ಮಾಡಬೇಕು ಅಂತ ಮುಖ್ಯವಾಗಿರೋ ಭಗವದ್ ರಾಮಾನುಜರು ಇದರ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ವ್ಯಾಖ್ಯಾನ ಮಾಡ್ತಾರೆ ಅವರ ಭಾಷೆಯಲ್ಲಿ. ಅದರಲ್ಲಿಯೂ ಸಂಘವನ್ನು ಬಿಟ್ಟು ನನ್ನ ವಿಷಯದಲ್ಲಿ ಈಶ್ವರನ ಸಂತುಷ್ಟವಾಗಲಿ ಎಂದೇ ಮಾಡು. ಫಲದ ಆಸೆಯಿಲ್ಲದೆ ಕರ್ಮ ಮಾಡುತ್ತಿರಲು ಅಂತಃಕರಣ ಶುದ್ಧಿಯುಂಟಾದಾಗ ಜ್ಞಾನ ಪ್ರಾಪ್ತಿಯು ಸಿದ್ಧವಾಗುತ್ತದೆ. ಆ ದೃಷ್ಟಿಯಿಂದ ಆ ಸಿದ್ಧಿ ನಿನಗೆ ಲಭಿಸಲಿ. ಯೋಗದಿಂದ ಆ ಸಿದ್ಧಿ ಎಂಬತಕ್ಕಂಥದ್ದು ಲಭಿಸುತ್ತೆ. ಆಮೇಲೆ 2:50 ಬುದ್ಧಿಯುಕ್ತೋ ಜಹಾತೀಹ ಉಭೇ ಸುಕೃತ ದುಷ್ಕೃತೆ ತಸ್ಮಾತ್ ಯೋಗಾಯ ಯುಜ್ಯಸ್ವ ಯೋಗ ಕರ್ಮಸು ಕೌಶಲಂ. ಬುದ್ಧಿಯುಕ್ತನಾದರೆ ಸಮಸ್ತ ವಿಷಯದಿಂದ ಕೂಡಿರ್ತಕ್ಕಂಥವನು. ಸಮತ್ವ ಬುದ್ಧಿಯು ಯೋಗಕ್ಕಾಗಿ ಪ್ರಯತ್ನಿಸು. ಯೋಗವೇ ಕರ್ಮದಲ್ಲಿ ಕುಶಲವು. ಈಶ್ವರನಲ್ಲಿ ಚಿತ್ತವನ್ನು ಅರ್ಪಿಸುವುದರಿಂದ ನೀನು ಕರ್ಮದ ಬಂಧನದಲ್ಲಿ ಸಿಕ್ಕುವುದಿಲ್ಲ. ನಾವೇನಾಗ್ತೀವಿ ಅಂದರೆ ಫಲಾಪೇಕ್ಷೆ ಇಟ್ಕೊಂಡು ಮಾಡೋದ್ರಿಂದನೇ ನಾವು ಕರ್ಮದಲ್ಲಿ ಸಿಕ್ಕೊಳ್ಳೋದು. ಕುರು ಕರ್ಮೈವ ತಸ್ಮಾತ್ವಂ. ಅದಕ್ಕೆ ಮಾತು ಹೇಳಿರ್ತಕ್ಕಂಥದ್ದು. ನೀನು ಕೇವಲ ಕರ್ಮದೃಷ್ಟಿಯಿಂದ ಮಾಡಬೇಕೇ ಹೊರತು ಫಲದೃಷ್ಟಿಯಿಂದ ಮಾಡಬೇಡ. ಯಾವಾಗ ಫಲದ ಕಡೆ ಗಮನ ಹೋಗುತ್ತೋ ಮಾಡೋ ಕರ್ಮದ ಕಡೆಗೆ ನಿನಗಿರ್ತಕ್ಕಂಥ ಕಾನ್ಸಂಟ್ರೇಷನ್ ಡೈವರ್ಟ್ ಆಗುತ್ತೆ. ಅದು ಮುಖ್ಯವಾಗಿ ಅಲ್ಲಿ ಹೇಳ್ತಕ್ಕಂಥದ್ದು. ಎಷ್ಟು ಇಂದ್ರಿಯಾಣಿ ಮನಸ ನಿಯಮ್ಯ ಆರಭತೆ ಅರ್ಜುನ ಕರ್ಮೇಂದ್ರಿಯೈ ಕರ್ಮಯೋಗಂ ಅಸಕ್ತಸ್ಸ ವಿಶಿಷ್ಯತೆ. 3ನೇ ಅಧ್ಯಾಯ 7ನೇ ಶ್ಲೋಕ ಭಗವದ್ಗೀತೆಯಲ್ಲಿ. ಎಲೆಯ ಅರ್ಜುನನೇ, ಯಾರು ಇಂದ್ರಿಯಗಳನ್ನು ಮನಸ್ಸಿನಲ್ಲಿ ತೆಗೆದುಕೊಂಡು ಕರ್ಮೇಂದ್ರಿಯಗಳಿಂದ ಕರ್ಮಯೋಗವನ್ನು ಆಸಕ್ತವಾಗಿ ಮಾಡುತ್ತಾರೋ ಅವರು ನಿಜವಾಗಲೂ ಪ್ರಪಂಚದಲ್ಲಿ ಉತ್ತಮರಾಗುತ್ತಾರೆ. ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನಹಮವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನುಹು ಇಕ್ಷ್ವಾಕವೇ ಅಬ್ರವೀತ್.
4ನೇ ಅಧ್ಯಾಯ 1ನೇ ಶ್ಲೋಕ ಭಗವದ್ಗೀತೆ ಜ್ಞಾನಯೋಗದಲ್ಲಿ ನೋಡಿ, ಪರಂಪರೆ ಯಾವ ರೀತಿ ಬಂತು ಅಂತ ನಮ್ಮಲ್ಲಿ ಹೇಳ್ತಕ್ಕಂಥದ್ದು. ಅದಕ್ಕೆ ಪಾರಂಪರಿಕವಾಗಿ ವಿದ್ಯಾಭ್ಯಾಸ ಮಾಡಿದವರಿಗೆ ಮಾಡರ್ನ್ ಎಜುಕೇಷನ್ ಈಸ್ ಎ ಚೈಲ್ಡ್ಸ್ ಪ್ಲೇ. ಅವ್ರಿಗೆ ಆ ಕಡೆ ಗಮನ ಇರಲ್ಲ ಅಷ್ಟೇ ಹೊರತು, ಗಮನ ವಹಿಸದೆ ಅವ್ರು ಏನು ಬೇಕಾದರೂ ಮಾಡ್ಬೋದು. ಟ್ರೆಡಿಷ್ನಲ್ ನಾಲೆಡ್ಜ್ ಇರತಕ್ಕಂಥವ್ರಿಗೆ ಪ್ರಾಬ್ಲಮ್ಮೇ ಆಗೋದಿಲ್ಲ ಅದು. ಯಾಕೆ ಅಂತ ಹೇಳಿದ್ರೆ ಆ ರೀತಿಯಾಗಿರ್ತಕ್ಕಂಥ ಬುಡ ಭದ್ರ ಮಾಡ್ತಾರೆ ಸಂವೃತ ಅನ್ನೋದು. ಅದಕ್ಕೆ ಇಲ್ಲಿ ಹೇಳ್ತಾರೆ ನೋಡಿ, ಯೋಗವನ್ನು ಸೃಷ್ಟಿಯ ಪ್ರಾರಂಭದಲ್ಲಿ ಆದಿತ್ಯನಿಗೆ ಜಗತ್ತನ್ನು ಕಾಪಾಡುವ ಕ್ಷತ್ರಿಯರಿಗೆ ಬಲವನ್ನು ಕೊಡುವುದಾಗಿ ನಾನು ಹೇಳಿದೆ. ಯೋಗ ಬಲವನ್ನು ನಾನು ವಿವಸ್ವಂತನಿಗೆ ಹೇಳಿದೆ, ವಿವಸ್ವಂತನು ಮನುವಿನಿಗೆ ಹೇಳಿದ, ಮನುವಿನಿಂದ ಇಕ್ಷ್ವಾಕು ಎಂಬತಕ್ಕಂಥ ರಾಜನಿಗೆ ಅದು ಮುಂದುವರಿಯಿತು. ಅದಕ್ಕೆ ಪರಂಪರಾ ಅಂತ ಹೇಳ್ತಕ್ಕಂಥದ್ದು. ನಾವು ಯಾವುದೇ ಶಾಸ್ತ್ರವನ್ನು ಓದೋವಾಗಲೂ ಕೂಡ ಪಾರಂಪರಿಕವಾಗಿರ್ತಕ್ಕಂಥ ಗುರುಸ್ಮರಣೆ ಮಾಡದೆ ನಾವು ಉಪನ್ಯಾಸ ಮಾಡಬಾರ್ದು ಅಂತಿರೋದು. ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾ ಸಂಪ್ರದಾಯ ಕರ್ತೃಭ್ಯೋ ವಂಶಋಷಿಭ್ಯೋ ಮಹದ್ಭ್ಯೋ ನಮೋ ಗುರುಭ್ಯ ಸರ್ವೋಪಪ್ಲವರಹಿತ ಪ್ರಜ್ಞಾನಗನ ಪ್ರತ್ಯಗರ್ಥೋ ಬ್ರಹ್ಮೈವಾಹಮಸ್ಮಿ ನಾರಾಯಣಂ ಪದ್ಮವಂ ವಸಿಷ್ಠಂ ಶಕ್ತಿಂಚ ತತ್ಪುತ್ರ ಪರಾಶರಂಚ ವ್ಯಾಸಂ ಶುಕಂ ಗೌಡಪದಂ ಮಹಾಂತಂ ಗೋವಿಂದ ಯೋಗೀಂದ್ರ ಮಥಾಸ್ಯ ಶಿಷ್ಯಂ ಶ್ರೀ ಶಂಕರಾಚಾರ್ಯ ಮಥಾಸ್ಯ ಪದ್ಮಪಾದಂಚ ಹಸ್ತಾಮಲಕಂಚ ಶಿಷ್ಯಂ ತಂತ್ರೋಟಕಂ ವಾರ್ತಿಕಕಾರ ಮನ್ಯಾನ್ ಅಸ್ಮದ್ಗುರೂನ್ ಸಂತತಮಾಗತೋಸ್ಮಿ. ಶ್ರುತಿಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂ ಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯ ಕೃತೌ ವಂದೇ ಭಗವಂತೌ ಪುನಃ ಪುನಃ ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನೆ ವ್ಯೋಮವದ್ ವ್ಯಾಪ್ತ ದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಇಷ್ಟು ಶ್ಲೋಕ ಹೇಳಿದೆ ನೀನು ಪಾರಂಪರ್ಯವಾಗಿ ಮಾತಾಡೋ ಹಾಗಿಲ್ಲ. ಪಾಠಶಾಲೆಯಲ್ಲಿ ಪಾಠ ಮಾಡುವಾಗ ಈ ಶ್ಲೋಕ ಹೇಳಿದೆ, ನನ್ನ ಗುರುಗಳು ಪಾಠ ಪ್ರಾರಂಭ ಮಾಡ್ತಾ ಇರಲಿಲ್ಲ. ಆ ದೃಷ್ಟಿಯಿಂದ ಆ ಶ್ಲೋಕ ಹೇಳಿಸ್ಬಿಟ್ಟು ಆಮೇಲೆ ಶುರು ಮಾಡೋರು. ಅದಕ್ಕೆ ಓದಿದ 40 ವರ್ಷ ಆದಮೇಲೂ ಕೂಡ ಇನ್ನೂ ಮರ್ತಿಲ್ಲ ಪೂರ್ತಿ. ಸೊ ಈ ದೃಷ್ಟಿಯಿಂದ ಮುಖ್ಯವಾಗಿ ಆ ಪರಂಪರೆಗೆ ನಾವು ಅದಕ್ಕೆ ಆ ಬೆಲೆ ಕೊಡ್ತಕ್ಕಂಥದ್ದು. ಯಾಕೆಂದರೆ ನಮ್ಮಲ್ಲಿ ಬಂದಿರತಕ್ಕಂಥದ್ದೇ ಮೌಖಿಕವಾಗಿ ಆ ಪರಂಪರೆ ಉಳಿದಿರ್ತಕ್ಕಂಥದ್ದೇ ಬಾಯಿಂದ ಬಾಯಿಗೆ, ತಂದೆಯಿಂದ ಮಗನಿಗೆ, ಗುರುವಿನಿಂದ ಶಿಷ್ಯನಿಗೆ. ಒಂದೇ ಒಂದು ಅಕ್ಷರವೂ ಕೂಡ ವ್ಯತ್ಯಾಸ ಮಾಡೋದಕ್ಕೆ ನಮಗೆ ಅಧಿಕಾರ ಇಲ್ಲ. ಆವಾಗ ಹೇಗೆ ಉಚ್ಚಾರ ಮಾಡ್ತಾ ಇದ್ರು ಹಾಗೆ ಉಚ್ಚಾರ ಮಾಡಬೇಕೇ ಹೊರತು ನಮಗೆ ಯಾವ ಸ್ವಾತಂತ್ರ್ಯವೂ ಇಲ್ಲ. ಅಗ್ನಿಮೀಳೆ ಪುರೋಹಿತಂ ಅಂತ ಹೇಳಬೇಕು, ಅಗ್ನಿಮೀಳೆ ಪುರೋಹಿತಂ ಅಂತ ಹೇಳ್ತೀನಿ ಅಂದ್ರೆ ಆಗಲ್ಲ. ಅದು ಅರ್ಥ ಕೊಡಲ್ಲ. ಯಾವ ಮೂಲ ಅರ್ಥ ಕೊಡಬೇಕೋ ಆ ಅರ್ಥ ಬರೋದಿಲ್ಲ, ಅರ್ಥ ಅನರ್ಥವಾಗಿಬಿಡುತ್ತೆ. ಆ ದೃಷ್ಟಿಯಿಂದನೇ ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಹು ಸ ಕಾಲೇನ ಇಹ ಮಹತ ಯೋಗೋ ನಷ್ಟ ಪರಂತಪ. ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ನೋಡಿ, 4ನೇ ಅಧ್ಯಾಯ 2ನೇ ಶ್ಲೋಕದಲ್ಲಿ ಪರಂಪರೆಯಿಂದ ಬಂದಿರತಕ್ಕಂಥ ಯೋಗವನ್ನು ರಾಜರ್ಷಿಗಳು ಬಲ್ಲವರಾದರು. ಹಿಂದಿನ ಕಾಲದಲ್ಲಿ ರಾಜರ್ಷಿಗಳು ಬ್ರಹ್ಮರ್ಷಿಗಳು ಅಂತ ಇರ್ತಾ ಇದ್ರು. ಈಗ ನಾವು ತೆಗೆದುಕೊಂಡ್ರೆ ನೋಡಿ, ಜನಕ ಮಹಾರಾಜ ರಾಜರ್ಷಿ, ಅವನಿಗೆ ವಿದ್ಯೆಯನ್ನು ಕಲಿಸ್ಕೊಟ್ಟಂತಹ ಅಷ್ಟಾವಕ್ರ ಬ್ರಹ್ಮರ್ಷಿ. ಅದಕ್ಕೇ ಅಷ್ಟಾವಕ್ರ ಗೀತಾ ಅಂತ ನಮ್ಮಲ್ಲಿ ಬಂದಿರತಕ್ಕಂಥದ್ದು. ನಾವು ಅಷ್ಟಾವಕ್ರ ಅನ್ನೋದನ್ನು ಒಂಥರ ಏನೋ ತಾತ್ಸಾರವಾಗಿ ಡೆರೋಗೇಟ್ರಿಯಾಗಿ ಯೂಸ್ ಮಾಡ್ತೀವಿ ಆ ಶಬ್ದವನ್ನು. ಎಂತಹ ಮಹಾಜ್ಞಾನಿ ಅಷ್ಟಾವಕ್ರ ಅಂದರೆ, ತಾಯಿಯ ಗರ್ಭದಲ್ಲಿ ಇದ್ಕೊಂಡೇ ತಂದೆ ಹೇಳ್ತಕ್ಕಂಥ ವೇದದ ಸ್ವರ ತಪ್ಪು ಅಂತ ಕಂಡು ಹಿಡಿದು ತಿದ್ದಿದ. ಅದನ್ನು ತಂದೆ ಕೋಪ ಬಂದು ಅಷ್ಟವಕ್ರನಾಗಿ ಹುಟ್ಟು ಅಂತ ಶಾಪ ಕೊಟ್ಬಿಟ್ಟ. 8 ಕಡೆ ಅಂಕುಡೊಂಕಾಗಿ ಹುಟ್ಟು ಅಂತ ತನ್ನ ಹುಟ್ಟತಕ್ಕಂಥ ಮಗನಿಗೆ ತಾನೇ ಶಾಪ ಕೊಟ್ಟ, ತಂದೆ ಕೋಪ ಮಾಡಿಕೊಂಡು. ಅದಕ್ಕೆ ಕೋಪದಲ್ಲಿ ಏನೆಲ್ಲ ಆಗತ್ತೆ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಉದಾಹರಣೆ ಬೇಕಾಗಿಲ್ಲ. ಆ ಮಗು ತಾಯಿಯ ಗರ್ಭದಿಂದ ಆಚೆ ಬಂದಾಗ 8 ಕಡೆ ಅಂಕುಡೊಂಕಾಗಿ ಆ ಮಗು ಆಚೆ ಬಂತು. ವಂಶಿ ಎಂಬತಕ್ಕಂಥ ಪಂಡಿತ ಈ ಅಷ್ಟಾವಕ್ರನ ತಂದೆಯನ್ನು ವಾದದಲ್ಲಿ ಸೋಲಿಸಿಬಿಟ್ಟು ನದಿಯಲ್ಲಿ ಮುಳುಗಿಸಿದನಂತೆ. 5 ವರ್ಷ ಇರತಕ್ಕಂಥ ಮಗು ಅಷ್ಟಾವಕ್ರ ತನ್ನ ತಂದೆಯನ್ನು ಯಾರು ವಾದದಲ್ಲಿ ಸೋಲಿಸಿದ್ರು ಅವನನ್ನು ವಾದದಲ್ಲಿ ಸೋಲಿಸ್ಬಿಟ್ಟು ತನ್ನ ತಂದೆಯನ್ನು ವಾಪಸ್ ಮನೆ ಕರ್ಕೊಂಡ್ಬಂದಂತೆ. ಅದು ಅಷ್ಟಾವಕ್ರನಲ್ಲಿ ಇರ್ತಕ್ಕಂಥ ಒಂದು ಮಹಿಮೆ ಅಂದರೆ ಸಾಮಾನ್ಯ ಅಲ್ಲ. ಅದಕ್ಕೆ ಹೇಳೋದು ಯಾವಾಗಲೂ ಕೂಡ ಅಷ್ಟಾವಕ್ರ ಗೀತೆ ಎಂಬತಕ್ಕಂಥದ್ದು ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಗೀತೆ. ನಮ್ಮಲ್ಲಿ 29 ಗೀತೆಗಳಿದೆಯಪ್ಪ. ಭಗವದ್ಗೀತೆ ಶ್ರೇಷ್ಠವಾಗಿರೋ ಗೀತೆ ಎಲ್ಲೇ ಎರಡನೇ ಮಾತಿಲ್ಲ. ಆದರೆ ಒಂದೇ ಗೀತೆ ಇದೆ ಅಂತ ಮಾತ್ರ ಯಾರೋ ಭ್ರಮೆಯಲ್ಲಿ ಇರಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದೀನಿ. ಅವಧೂತ ಗೀತೆ, ಅಷ್ಟಾವಕ್ರ ಗೀತೆ, ನಹುಷ ಗೀತೆ, ಪಾಂಡವ ಗೀತೆ, ಸಿದ್ಧಗೀತೆ, ಋಭುಗೀತೆ, ಆ ರೀತಿಯಾಗಿ ಹೇಳ್ತಾ ಹೋದರೆ ರಮಣಗೀತೆ, ಗೋಪಿಕಾ ಗೀತೆ, ಈ ರೀತಿಯಾಗಿ ಒಟ್ಟಿರ್ತಕ್ಕಂಥದ್ದು 29 ಗೀತೆಗಳು. ಮಲೇಷ್ಯಾದಲ್ಲಿ ಗಾಂಧಿ ಸಾಹಿತ್ಯ ಸಂಘ ಅಂತಿದೆ, ಅಲ್ಲಿ ನನಗೂ ಅವ್ರಿಗೂ ಒಂದು ಒಪ್ಪಂದ, 29 ವರ್ಷದ ಕಾಂಟ್ರಾಕ್ಟು. ವರ್ಷಕ್ಕೆ 1 ಗೀತೆ ಕವರ್ ಮಾಡೋದು, ತಿಂಗಳಿಗೊಂದು ಉಪನ್ಯಾಸ. ಅಲ್ಲಿಗೇನು 12 ಉಪನ್ಯಾಸಗಳು 1 ವರ್ಷ ಆದರೆ 1 ಗೀತೆ ಕಂಪ್ಲೀಟ್ ಆದ ಹಾಗೆ. 15 ವರ್ಷ ಆಗಿದೆ. ಭಗವಂತ ಸರಿಯಾಗಿ ಇಟ್ಕೊಂಡ್ರೆ ಇನ್ನು 14 ವರ್ಷ, ಇನ್ನು 14 ಗೀತೆ ಆದರೆ ಗೀತಾ ಮಾಲಿಕ 29 ಗೀತೆ ಒಂದು ರೌಂಡ್ ಆಗುತ್ತೆ. ಭಗವಂತನಿಗೆ ಬಿಟ್ಟಿದ್ದು ಏನಾಗುತ್ತೆ ನೋಡೋಣ.
ಸೊ ಏವಂ ಪರಂಪರಾ ಪ್ರಾಪ್ತಂ, ಅದಕ್ಕೆ ಹೇಳ್ತಕ್ಕಂಥ ನೋಡಿ, ಪಾರಂಪರಿಕವಾಗಿ ಅದು ನಡೀತಕ್ಕಂಥ ಮಾತು. ಆ ಯೋಗವನ್ನು ರಾಜರ್ಷಿಗಳಲ್ಲಿ ಶ್ರೇಷ್ಠನಾಗಿರ್ತಕ್ಕಂಥ ಜನಕ ಮಹಾರಾಜ. ಈ ದೃಷ್ಟಿಯಿಂದನೇ ಈ ಯೋಗದ ಬಗ್ಗೆ ಹೇಳ್ತಾರೆ ನೋಡಿ. ಯೋಗ ಸನ್ಯಸ್ತ ಕರ್ಮಾಣಂ ಜ್ಞಾನ ಸಂಚಿನ್ನ ಸಂಶಯಂ ಆತ್ಮವಂತನ್ನ ಕರ್ಮಾಣಿ ನಿಬದ್ಧಂತಿ ಧನಂಜಯ. ಕೂಲಂಕಷವಾಗಿ ನಾವು ನೋಡ್ತಾ ಹೋದರೆ ಅರ್ಜುನನಿಗಿರ್ತಕ್ಕಂಥ ಪರ್ಯಾಯ ಪದಗಳೇನು, ಕೃಷ್ಣನಿಗಿರ್ತಕ್ಕಂಥ ಪರ್ಯಾಯ ಪದಗಳೇನು ಭಗವದ್ಗೀತೆಯಲ್ಲಿ, ಅದ್ರ ಮೇಲೆ ಒಂದು ಥೀಸಿಸ್ ಮಾಡ್ಬೋದು. ಯಾತಕ್ಕೋಸ್ಕರ ಹೆಸರು ಬಂತು, ಧನಂಜಯ ಅಂತಲೇ ಯಾಕೆ ಹೆಸರು ಬಂತು? ಶಂಕರ ಭಾಷ್ಯದ ಮೇಲೆ 7 ಸಂಸ್ಕೃತ ಕಾಮೆಂಟ್ರೀಸ್ ಇದೆ ಸಮೃದ್ಧದಲ್ಲಿ. ರಾಮಾನುಜರ ಭಾಷ್ಯದಲ್ಲಿ ಏನಾಗುತ್ತೆ, ಮಧ್ವರ ಭಾಷೆಯಲ್ಲಿ ಏನಾಗುತ್ತೆ, ಆ ರೀತಿ ನೀವು ಕಂಪ್ಯಾರಿಟಿವ್ ಆಗಿ ಸ್ಟಡಿ ಮಾಡಿದರೆ ದ ಸಿನಾನಿಮ್ಸ್ ಆಫ್ ಕೃಷ್ಣ ಆ್ಯಂಡ್ ಅರ್ಜುನ ದಟ್ ಕ್ಯಾನ್ ಬಿಕಮ್ ಎ ವಂಡರ್ಫುಲ್ PhD ಥೀಸಿಸ್. ಯಾರಾದರೂ ಗೈಡ್ ಮಾಡಿದರೆ, ಸ್ಟೂಡೆಂಟ್ಸ್ ಮಾಡೋದಕ್ಕೆ ತಯಾರಾಗಿದ್ದರೆ, ಆವಾಗ ದಟ್ ಕ್ಯಾನ್ ವರ್ಕೌಟ್. ಈ ಥರ ಹೊಸದಾಗಿ ನಾವು ಯೋಚನೆ ಮಾಡಬೇಕೇ ಹೊರತು ಮಾಡಿದ್ದೇ ಮಾಡ್ತಾ ಇದ್ದು ಪ್ರಯೋಜನ ಇಲ್ಲ ಯಾವಾಗಲೂ ಕೂಡ. ಅದಕ್ಕೆ ಹೇಳೋದು, ಒಂದು 10 ಥೀಸಿಸ್ ಕಾಪಿ ಮಾಡಿದ್ರೆ ಒಂದು ಥೀಸಿಸ್ ಆಗುತ್ತೆ. ಅದಕ್ಕೆ ಕೇಳ್ಕೊಂಬರ್ಬೇಕಾ? ಹಾಗೆ ಸಿಯಾಕೊಂಡಿರೋರ ಗತಿ ಏನಾಯಿತು ತಮಗೆ ಗೊತ್ತೇ ಇರುತ್ತೆ. ಪ್ರಾಯಶಃ ಚಂದ್ರಮೌಳಿಯವ್ರಿಗೆ ಗೊತ್ತಿರ್ಬೋದು ನೈನಿಟಾಲಲ್ಲಿ ಏನಾಯಿತು ಕತೆ ಅಂತ. ಅಬ್ದುಲ್ ಕಲಾಂ ಪ್ರೆಸಿಡೆಂಟ್ ಆಗಿದ್ದಾಗ ರಜಪೂಟ್ ಅಂತ ವೈಸ್ ಚಾನ್ಸಲರು, ಕುಮಾನ್ ಯೂನಿವರ್ಸಿಟಿ ನೈನಿಟಾಲಲ್ಲಿ, ಅವನು ತನ್ನ ಕ್ಯಾಂಡಿಡೇಟ್ನ ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿ PhD ಥೀಸಿಸ್ ವರ್ಬ್ಯಾಟಮ್ ಕಾಪಿ ಮಾಡಿಸ್ಬಿಟ್ಟು ಕಲಾಂ ಹತ್ರ ಸಿಹಾಕೊಂಡ. ಕಲಾಂ, ಆರ್ ಯು ಎ ಗೈಡ್ ಆರ್ ಎ ಮಿಸ್ ಗೈಡ್? ಒಂದೇ ಪ್ರಶ್ನೆ ಕೇಳಿ ಹಿ ಡಿಸ್ಮಿಸ್ಡ್ ಹಿಮ್ ಫ್ರಮ್ ವೈಸ್ ಚಾನ್ಸಲರ್ಸ್ ಪೋಸ್ಟ್. Only President of the India is empowered to dismiss a Vice Chancellor in service before his tenure completes. No other person can ever dismiss a Vice Chancellor. President has to step in, which Kalam did. ಯಾತಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅವ್ರದ್ದು ಅದೇ ಸಬ್ಜೆಕ್ಟ್ ಫಿಸಿಕ್ಸು, ಸಿಯಾಕೊಂಡ. ಆ ದೃಷ್ಟಿಯಿಂದ ಪ್ರಾಬಬ್ಲಿ ಆಫ್ಟರ್ ರಾಧಾಕೃಷ್ಣನ್ ಇಟ್ಸ್ ಓನ್ಲಿ ಕಲಾಂ ಹೂ ಕ್ಯಾನ್ ಸ್ಟ್ಯಾಂಡ್ ಅಟ್ ದಟ್ ಹೈಟ್ಸ್. ಯಾತಕ್ಕೆ ಮಾತನ್ನು ಹೇಳ್ತಾ ಇದ್ದರೆ, ನಾವು ಪೂರ್ವಾಗ್ರಹಗಳಿಂದ ಯೋಚನೆ ಮಾಡಬೇಕು. ರಾಧಾಕೃಷ್ಣನ್ ಎಂಥ ಸ್ಟೇಟ್ಸ್ಮನ್ ಆಗಿದ್ದರು, ಎಂಥ ನೊಬಿಲಿಟಿ ಆ ಮನುಷ್ಯನಿಗಿದ್ದಿದ್ದು. ಅದನ್ನು ಬಿಟ್ಟರೆ ಕಲಾಂ ನ್ಯೂ ಬ್ಯೂಟಿಫುಲ್ ಮ್ಯೂಸಿಕ್. ಎಷ್ಟೋ ಜನಕ್ಕೆ ಆ ಆಯಾಮ ಗೊತ್ತಿಲ್ಲ. ಅವರು ವೀಣೆ ನುಡಿಸ್ತಾ ಇದ್ದಿದ್ದು, ಜರಿ ಪಂಚೆ ಉಟ್ಕೊಂಡು ರಾಮೇಶ್ವರದಲ್ಲಿ ಎಷ್ಟೋ ಫೋಟೋಗಳು ಅವರು ಹೋದ್ಮೇಲೆ ಪಬ್ಲಿಷ್ ಆಯಿತು. ಯಾತಕ್ಕೆ ಮಾತನ್ನು ಹೇಳ್ತೀನಿ ಅಂತ ಹೇಳಿದ್ರೆ, ರಾಜಾರಾಮಣ್ಣ ಆಲ್ಸೋ ನ್ಯೂ ಮ್ಯೂಸಿಕ್ ಪಿಯಾನೋ. ವೆಸ್ಟರ್ನ್ ಮ್ಯೂಸಿಕ್ ಪಿಯಾನೋಗೂ ಮತ್ತು ತರ್ಕಸಂಗ್ರಹಕ್ಕೂ ರಿಲೇಟ್ ಮಾಡಿಬಿಟ್ಟು ಅವರು ತರ್ಕಸಂಗ್ರಹದ ಮೇಲೆ ಒಂದು ಪುಸ್ತಕ ಬರೆದಿದ್ದಾರೆ ರಾಜಾರಾಮಣ್ಣ. 1999ರಲ್ಲಿ ಡೆಲ್ಲಿನಲ್ಲಿ IGNCAನಲ್ಲಿ ಒಂದು ಇಂಟರ್ನ್ಯಾಷನಲ್ ಸೆಮಿನಾರ್ ಮಾಡಿದರು. ಏನದು ಅಂತ ಕೇಳಿದ್ರೆ, ಟೈಮ್ ಆ್ಯಂಡ್ ಸ್ಪೇಸ್ ಇನ್ ಫಿಸಿಕ್ಸ್ ಆ್ಯಂಡ್ ಮೆಟಫಿಸಿಕ್ಸ್ ಅಂತ. ಹೈಡ್ಲ್ಬರ್ಗ್ ಯೂನಿವರ್ಸಿಟಿ ಅಂತಿದೆ ಜರ್ಮನಿನಲ್ಲಿ. Heidelberg University, in collaboration with IGNCA, did that seminar for which Raja Ramanna was the general editor. 1800 pages they have published, 2 volumes. ಯಾರು ಬೇಕಾದ್ರೂ ನೋಡ್ಕೋಬೋದು. ಫಿಸಿಕ್ಸ್ಗೂ ಮೆಟಫಿಸಿಕ್ಸ್ಗೂ ಏನು ಸಂಬಂಧ ಅಂತ ರಾಜಾ ರಾಮಣ್ಣ ಪಬ್ಲಿಷ್ ಮಾಡಿರ್ತಕ್ಕಂಥದ್ದು. ಸೊ 12 ಜನ ಬಂದಿದ್ದರು ಹೈಡ್ಲ್ಬರ್ಗ್ ಯೂನಿವರ್ಸಿಟಿಯಿಂದ ಆ ಸೆಮಿನಾರ್ಗೆ, ಜರ್ಮನ್ಸು. ಒಂದು 8 ಜನ ಇಲ್ಲಿಂದ ಹೋಗಿದ್ದರು ಡೆಲ್ಲಿಗೆ ಆ ಸೆಮಿನಾರ್ ಅಟೆಂಡ್ ಮಾಡೋದಕ್ಕೆ. ಸೊ ಒಟ್ಟು 20 ಪೇಪರ್ಸ್ ಅಲ್ಲಿ ಪಬ್ಲಿಷ್ ಆಗಿರ್ತಕ್ಕಂಥದ್ದು. ವಾಟ್ ರಿಮಾರ್ಕಬಲ್ ಸೆಮಿನಾರ್ ಅಂದರೆ, ಬಿಡಿ ಹಳೆ ಕಥೆ ಯಾಕೀಗ. ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂಚ ವಿಂದಸಿ ಯಚ್ಛ್ರೇಯ ಏತಯೋರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ. ಹೇಳ್ತಾರೆ ನೋಡಿ, ಕೃಷ್ಣ ಕರ್ಮ ಸನ್ಯಾಸವನ್ನು ಯೋಗವನ್ನು ಹೇಳುತ್ತಿದ್ದೀಯಾ, ಈ ಎರಡರಲ್ಲಿ ಯಾವುದು ಒಳ್ಳೆಯದು ಅದನ್ನು ನಿಶ್ಚಯವಾಗಿ ನನಗೆ ಹೇಳು. ನೀನು ಎಲ್ಲ ಹೇಳಬೇಡಪ್ಪ, ನನಗೆ ಒಂದು ಹೇಳು ಏನು ಮಾಡಬೇಕು ಅನ್ನೋದನ್ನು. ಪ್ರಾಯಶಃ ನೀವು ಅದನ್ನೇ ನನ್ನ ಕೇಳ್ಬೋದು. ಸುಮ್ಮನೆ ಯಾಕಪ್ಪ ಇಷ್ಟೆಲ್ಲ ನೀವು ಕೊರಿತಾ ಇದ್ದೀರಾ, ಏನು ಹೇಳಬೇಕೋ ಅದೊಂದು ಹೇಳೋದು ಬಿಟ್ಟು ಬರೀ ನೀವು ಬ್ಯಾಕ್ಗ್ರೌಂಡ್ ಕಲ್ಪನೆ ಮಾಡೋದ್ರಲ್ಲೇ 3 ದಿನ ಕಳೆದು ಬಿಟ್ರಲ್ಲ, ನಮಗೆ ಪೇಷನ್ಸ್ ಎಲ್ಲ ಹಾಳಾಗ್ತಾ ಇದೆ ಅಂತ ಇರ್ಬೋದು ನಿಜ. ಆದರೆ ನನ್ನ ಮನಸ್ಸು ಒಪ್ಪಲ್ವಲ್ಲ. ನಿಮಗೆ ಬ್ಯಾಕ್ಗ್ರೌಂಡ್ ಯಾವ ರೀತಿ ಕೂಡಿಸ್ಬೇಕೋ ಅಲ್ಲಿ ತನಕ ಕೂಡಿಸೋ ತನಕ. ಯಾಕೆಂದರೆ ಇದು ಸರಣಿ ಉಪನ್ಯಾಸ ಮಾಲೆ, ಬರೀ 5 ದಿನ ಅಲ್ಲ. ಆ ದೃಷ್ಟಿಯಿಂದ 5 ದಿನ ನಿಮಗೆ ಬ್ಯಾಕ್ಗ್ರೌಂಡ್ ಕೊಟ್ಟರೆ ಆಮೇಲೆ ಒಂದು 25 ದಿವಸ ನಿಮಗೇನದು ಯೋಗ ವಾಸಿಷ್ಠ ಅಂತ ಹೇಳೋ ಪ್ರಯತ್ನ ಮಾಡ್ಬೋದು ನನಗಿರೋ ಅಲ್ಪ ಬುದ್ಧಿನಲ್ಲಿ. ಸೊ ಆ ದೃಷ್ಟಿಯಿಂದ ಮೊದಲು ಆ ಹಿನ್ನೆಲೆ ನಾವು ತಿಳ್ಕೋಬೇಕು. ಟೆಕ್ನಿಕಲ್ ಟರ್ಮ್ಸ್ ಇದೆಲ್ಲ ಕೂಡ, ಯೋಗ ಅಂದ್ರೇನೋ, ಸ್ಪರ್ಶ ಅಂದ್ರೇನೋ, ವೇದಾಂತ ಅಂದ್ರೇನೋ. ಸ್ವಾಮಿ ಶಿವಾನಂದ ಅವರು ಒಂದು ಒಳ್ಳೆ ಡಿಕ್ಷನರಿ ಬರೆದಿದ್ದಾರೆ, ಯೋಗಿಕ್ ಆ್ಯಂಡ್ ವೇದಾಂತಿಕ್ ಟರ್ಮಿನಾಲಜಿ ಇನ್ ಅವರ್ ಟ್ರೆಡಿಷನ್ ಅಂತ. ಯೋಗದಲ್ಲಿ ಆ ಶಬ್ದಕ್ಕೆ ಏನು ಅರ್ಥ ಬರುತ್ತೆ, ವೇದಾಂತದಲ್ಲಿ ಏನು ಶಬ್ದ ಬರುತ್ತೆ ನೋಡಿ. ಸ್ವಾಮಿ ಶಿವಾನಂದ ಅವರು ಹಿ ವಾಸ್ ಅ ಡಾಕ್ಟರ್ ಇನ್ ಇಸ್ ಅರ್ಲಿಯರ್ ಲೈಫ್. ಅವ್ರು ಮಾಡಿರ್ತಕ್ಕಂಥದ್ದು ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿ ವೆಸ್ಟಲ್ಲಿ ನೋಡಬೇಕಾದ್ರೆ ಮ್ಯಾನ್ ದ ಅನ್ನೋನ್ ಅಂತ ಒಂದು ಪುಸ್ತಕ ಇದೆ ಅಲೆಕ್ಸಿಸ್ ಕ್ಯಾರಲ್ದು. ಅಲೆಕ್ಸಿಸ್ ಕ್ಯಾರಲ್ ವಾಸ್ ಅ ಡಾಕ್ಟರ್. ಅವನು ಎಷ್ಟು ಹಂಬಲ್ ಆಗಿ ಹೇಳ್ಕೊತಾನೆ ಅಂದರೆ, ಐ ಡೋಂಟ್ ನೋ ವಾಟ್ ದಿಸ್ ಹ್ಯೂಮನ್ ಬೀಯಿಂಗ್ ಈಸ್.
ಡಾಕ್ಟ್ರಿಗೆ ಗೊತ್ತಿಲ್ಲದೆ ಇನ್ಯಾರಿಗೆ ಗೊತ್ತಿರಬೇಕು? ದೇಹದ ಪ್ರತಿಯೊಂದು ಅಂಗಾಂಗಗಳು ಗೊತ್ತಿದ್ರೂ ಕೂಡ ಲುಕ್ ಅಟ್ ಇಸ್ ಹ್ಯುಮಿಲಿಟಿ, ನನಗೇನೋ ಗೊತ್ತಿಲ್ಲ ಅಂತ ಹೇಳ್ಕೊತಾನೆ. ಅದು ಅಲೆಕ್ಸಿಸ್ ಕ್ಯಾರಲ್ಗಿದ್ದಂತಹ ಒಂದು ಶ್ರೇಷ್ಠತೆ. ಹಾಗೆ ಇಲ್ಲಿ ಜ್ಞಾನನಿಷ್ಠರಾದ ಸನ್ಯಾಸಿಗಳಿಗೆ ಮೋಕ್ಷ ಎಂಬ ಯಾವ ಸ್ಥಾನ ದೊರೆಯುವುದೋ ಅದು ಈಶ್ವರನಿಗೆ ಕರ್ಮ ಸಮರ್ಪಿಸಿ ತಮಗಾಗಿ ಫಲ ಬಯಸದೇ ಇರತಕ್ಕಂಥ ಯೋಗಿಗಳಿಗೆ ಅದು ಪ್ರಾಪ್ತವಾಗುತ್ತದೆ. ಈ ರೀತಿಯಾಗಿ ಮಿಕ್ಕಿದ ಹೇಳಕ್ಕೆ ಹೋಗಲ್ಲ. ಒಟ್ಟು 52 ಶ್ಲೋಕದಲ್ಲಿ ಭಗವದ್ಗೀತೆಯಲ್ಲಿ ಯಾವ ರೀತಿಯಾಗಿ ಬರುತ್ತೆ ಈ ಯೋಗ ಎಂಬತಕ್ಕಂಥ ಶಬ್ದ ಅನ್ನೋದನ್ನು ನಾವು ನೋಡ್ತಾ ಹೋಗ್ಬೋದು. ಇನ್ನು ಈ ಯೋಗದಲ್ಲಿ ನಾವು ನೋಡ್ಕೋಬೇಕಾಗಿರ್ತಕ್ಕಂಥದ್ದು ಶೇಷ ನವರತ್ನ ಅಂತ ಒಬ್ಬರು ವಿದ್ವಾಂಸರಿದ್ದರು. ಅವರು ಅಷ್ಟು ಬೆಳಕಿಗೆ ಬರಲಿಲ್ಲ. ಇಂಗ್ಲೀಷ್ ಪ್ರೊಫೆಸರ್ ಆಗಿ ಪ್ರಿನ್ಸಿಪಾಲ್ ಆಗಿ ಚಿತ್ರದುರ್ಗ ಗೌರ್ಮೆಂಟ್ ಕಾಲೇಜಲ್ಲಿದ್ದು 61ನೇ ವಯಸ್ಸಿನಲ್ಲಿ ಅವರು ತೀರ್ಕೊಂಡ್ರು. ಅವರು ಯೋಗ ವಾಸಿಷ್ಠದ ಮೇಲೆ ಒಂದು 30 ಪುಟ ಅಧ್ಯಯನ ಮಾಡಿ ಒಂದು ಲೇಖನ ಬರೆದಿದ್ದಾರೆ. ಎಷ್ಟು ಅದ್ಭುತವಾಗಿದೆ ಆ ಲೇಖನದಲ್ಲಿ ಅಂತ ಹೇಳಿದರೆ, ಅವರು ಹೇಳ್ತಾರೆ ನೋಡಿ, ಯೋಗಕ್ಕೆ 2 ಪ್ರಧಾನ ರೂಪಗಳು, ಆತ್ಮಜ್ಞಾನ, ಪ್ರಾಣ ನಿರೋಧ. ಇವೆರಡೂ ಸಿದ್ಧವಾಗಬೇಕಾದರೆ ಅಭ್ಯಾಸ ಅತ್ಯಂತ ಅವಶ್ಯಕ. ಅಭ್ಯಾಸ ಇಲ್ಲದೆ ಜ್ಞಾನ ಹೇಗೆ ಸಿದ್ಧಿಸುತ್ತದೆ? ನ ಅಭ್ಯಾಸೇನ ವಿನಾ ಜ್ಞಾನೇ ಶಿವಂ ವಿಶ್ರಾಂತಿವಾನ್ ನರಃ ಅಭ್ಯಾಸೇನ ತು ಕಾಲೇನ ನಭೃಶಂ ವಿಶ್ರಾಂತಿ ಮೇಷ್ಯಸಿ. ತತ್ವಜ್ಞಾನದ ಅಧ್ಯಯನ, ಮನೋನಿಗ್ರಹ, ಪ್ರಾಣ ನಿರೋಧ, ಸಂಸಾರ, ಮಾಯೆ, ಭೋಗ ಸುಖಗಳು ನಿರರ್ಥಕ ಎಂಬತಕ್ಕಂಥ ಅರಿವಿನಿಂದ ಯೋಗ ವಾಸಿಷ್ಠ ಓದವನ್ನು ಪ್ರಾರಂಭ ಮಾಡಬೇಕು. ಯಾವ ರೀತಿ ನಾವು ಬ್ಯಾಕ್ಗ್ರೌಂಡ್ ಕಲ್ಪಿಸ್ಕೋಬೇಕು ಯೋಗ ವಾಸಿಷ್ಠ ಶುರು ಮಾಡೋಕ್ಕೆ ಮುಂಚೆ ಅಂದರೆ ಈ ಬ್ಯಾಕ್ಗ್ರೌಂಡ್ ಇರಬೇಕು ಅಂತ ಅವ್ರು ಹೇಳ್ತಕ್ಕಂಥದ್ದು ನೋಡಿ. ತತ್ವದ ಗಾಢ ಅಧ್ಯಯನ. ತತ್ವ ಅಂದ್ರೇನಪ್ಪ? ಜೀವ ಬ್ರಹ್ಮೈಕ್ಯ, ಅದೇ ತತ್ವ ಅಂದರೆ. ತತ್ವಮಾಧ್ಯಾತ್ಮಿಕಂ ದೃಷ್ಟ ತತ್ವಂ ದೃಷ್ಟ್ವಾತ ಬಾಹ್ಯತಃ ತತ್ವೀಭೂತಃ ತದಾ ರಾಮಃ ತತ್ವಾದ ಪ್ರಚ್ಯುತೋ ಭವೇತ್. ಗೌಡಪಾದಾಚಾರ್ಯರು ಮಾಂಡುಕ್ಯ ಕಾರಿಕೆ ಮೇಲೆ ಬರೆದಿರ್ತಕ್ಕಂತಹ ಅದ್ವೈತ ಪ್ರಕರಣದ ಕೊನೆಯ ಶ್ಲೋಕದಲ್ಲಿ ಈ ಮಾತನ್ನು ಹೇಳ್ತಾರೆ. ಆಧ್ಯಾತ್ಮಿಕ ತತ್ವವನ್ನು ಒಳಗಡೆ ಹೊರಗಡೆ 2 ಕಡೆಯೂ ನೋಡಿಕೊಂಡು ತತ್ವದೊಂದಿಗೆ ಒಂದಾಗಿ ತತ್ವದಲ್ಲಿ ರಮಿಸ್ತಾ ಯಾರು ತತ್ವದೊಂದಿಗೆ ಮುಳುಗಿರ್ತಾರೋ ಅಂಥವರು ನಿಜವಾಗಿರ್ತಕ್ಕಂಥ ಯೋಗಾರೂಢರು ಅಂತ. ಆ ಮಟ್ಟಕ್ಕೆ ತಲುಪಬೇಕು ಅಂತ ಹೇಳಿರ್ತಕ್ಕಂಥದ್ದು. ಮನೋನಿಗ್ರಹ ಎಷ್ಟು ಕಷ್ಟ ನೋಡಿ ಇದು ಜೀವನದಲ್ಲಿ. ಇನ್ನು ಏನು ಬೇಕಾದರೂ ನೀವು ನಿಗ್ರಹ ಮಾಡ್ಬೋದು, ಮನಸ್ಸನ್ನು ನಿಗ್ರಹ ಮಾಡೋದು ಅಷ್ಟು ಸುಲಭವಲ್ಲ. ಅದಕ್ಕೆ ಹೇಳಿದು ಮನಃ ಮಧುಕರಃ ಮೇಘಃ ಮಾನಿನಿ ಮರುತು ಮಾ ಮದಃ ಮತ್ಸ್ಯ ಮರ್ಕಟಃ ಮಕಾರಾಹ ದಶಚಂಚಲಾಹ. ಮಕಾರದಿಂದ ಆರಂಭ 10 ಚಾಂಚಲ್ಯಕ್ಕೆ ಇಟ್ಟಿರೋದು. ಮೊದಲನೇದೇ ಮನಃ. ಅದರಲ್ಲಿ ಮನಶ್ಶಷ್ಟಾನಿ ಇಂದ್ರಿಯಾಣಿ ನೋಡಿ, ಪಂಚೇಂದ್ರಿಯಗಳು ಬಾಹ್ಯೇಂದ್ರಿಯಗಳಾದರೆ ಮನಸ್ಸಿಗೆ ಅಂತರಿಂದ್ರಿಯ ಅಂತ ಹೆಸರು. ಅದಕ್ಕೆ ಬಾಹ್ಯೇಂದ್ರಿಯಗಳಿಗೆ ದಮ, ಬಾಹ್ಯೇಂದ್ರಿಯ ನಿಗ್ರಹ ದಮಃ, ಅಂತರಿಂದ್ರಿಯ ನಿಗ್ರಹ ಶಮಃ. ಶಮ ಅಂದರೆ ಮನೋನಿಗ್ರಹ ಅಂತ. ರಮಣರು ಹೇಳೋ ಹಾಗೆ ಶಮ ಅರ್ಥಂ ಸರ್ವಶಾಸ್ತ್ರಾಣಿ ವಿಹಿತಾನಿ ಮನೀಷಿಭಿಃ ಸಯೇವ ಸರ್ವಶಾಸ್ತ್ರಜ್ಞ ಯಸ್ಯ ಶಾಂತಂ ಮನಸ್ಸದಾ. ಯಾರ ಮನಸ್ಸು ಯಾವತ್ತೂ ಶಾಂತವಾಗಿರುತ್ತೋ ಅವರು ನಿಜವಾದ ಅರ್ಥದಲ್ಲಿ ಮನೋನಿಗ್ರಹ ಮಾಡಿದ್ದಾರೆ ಅಂತ ಅಷ್ಟೇ. ಟೆಸ್ಟ್ ಏನು ಅಂದರೆ ಯಾರು ಯಾವಾಗಲೂ ಶಾಂತವಾಗಿರ್ತಾರೋ ಅವ್ರು ನೋಡಿ ತೃಪ್ತರಾಗಿರ್ತಾರೆ. ಆ ತೃಪ್ತಿ ಎಂಬತಕ್ಕಂಥದ್ದು ಶಾಂತ ರೂಪದಲ್ಲಿ ಪರಿಣಾಮ ಆಗುತ್ತೆ. ಯಾರು ತೃಪ್ತರಾಗಿರ್ತಾರೋ ಅವರೇ ಸುಖಿಗಳು. ನಾವು ಏನು ಹಾಕ್ಕೋತೀವಿ ಅನ್ನೋದಲ್ಲ ಮುಖ್ಯ, ಹಾಕ್ಕೊಂಡು ಹೇಗಿರ್ತೀವಿ ಅನ್ನೋದು ಮುಖ್ಯ ಜೀವನದಲ್ಲಿ. ಭೋಗಾನ ಭುಕ್ತಾ ವಯಮೇವ ಭುಕ್ತಾ ತಪೋನ ತಪ್ತಂ ವಯಮೇವ ತಪ್ತಾ ಕಾಲೋನ ಯಾತೋ ವಯಮೇವ ಯಾತಾ ತೃಷ್ಣಾನ ಜೀರ್ಣ ವಯಮೇವ ಜೀರ್ಣಾ. ಭರ್ತೃಹರಿ ವೈರಾಗ್ಯ ಶತಕದಲ್ಲಿ ಹೇಳ್ತಾನೆ, ಭೋಗಗಳಿಗೆ ಕೊನೆ ಇಲ್ಲ, ಆದರೆ ಭೋಗವನ್ನು ಅನುಭವಿಸ್ತಕ್ಕಂಥ ದೇಹಕ್ಕೆ ಕೊನೆ ಇದೆ. ತಪಸ್ಸು ಕೊನೆ ಇಲ್ಲ, ತಪಸ್ಸು ಮಾಡ್ತಕ್ಕಂಥ ದೇಹಕ್ಕೆ ಕೊನೆ ಇದೆ. ಕಾಲ ಹೋಗ್ತಾ ಇಲ್ಲ, ನಾವು ಹೋಗ್ತಾ ಇದ್ದೀವಿ. ಅದು ಹೆಂಗೆ ಅಂದರೆ ಬಸ್ಸು ಅಥವಾ ಕಾರಲ್ಲಿ ನಾವು ಪ್ರಯಾಣ ಮಾಡುವಾಗ ವಿರುದ್ಧ ದಿಕ್ಕಿನಿಂದ ಮರಗಳು ಓಡ್ತಾ ಇರೋ ಹಾಗೆ ನಮಗೆ ಕಾಣುತ್ತೆ. ಮರಗಳೆಲ್ಲ ಓಡ್ತಾ ಇರೋದು, ನಾವು ಓಡ್ತಾ ಇದ್ದೀವಿ. ನಮ್ಮ ಓಡುವಿಕೆಯನ್ನು ಮರಗಳ ಮೇಲೆ ಆರೋಪಣೆ ಮಾಡ್ತಾರೆ. ಅತಸ್ಮಿನ್ ತದ್ಬುದ್ಧಿ ಇತಿ ಅವೋಚಾಮ. ಅಧ್ಯಾಸ ಅಷ್ಟೇ, ಅದು ಇನ್ನೇನು ಅಲ್ಲ. ಕಾಲೋನಯಾತೋ ವಯಮೇವ ಯಾತಃ. ಕಾಲ ಎಲ್ಲೂ ಹೋಗ್ತಾ ಇಲ್ಲ. ಕಾಲ ನೋಡಿ ಯಾವಾಗಲೂ ಓಡ್ತಾ ಇರತ್ತೆ. ನದೀವ ಪ್ರಭವ ಕಾಚಿತ್ ಕಾಲ ಸಂವತ್ಸರಗಶ್ರಿತಾ ಅಣುಭಿಶ್ಚ ಮಹದ್ಭಿಶ್ಚ. ತೈತ್ರಿ ಆರಣ್ಯಕ ಅರುಣ ಪ್ರಶ್ನೆ. ಕಾಲ ಎಂಬತಕ್ಕಂಥದ್ದು ನದಿ ತರಹ ಅಂತ. ಆ ದೃಷ್ಟಿಯಿಂದ ನದಿ ನೀರು ಯಾವಾಗಲೂ ಹರಿತಾ ಇರುತ್ತೆ ನೋಡಿ, ಕಾಲವೂ ಹಾಗೆ ಹರಿತಾ ಇರುತ್ತೆ ಅಂತ. ಒಂದು ಸಮಯ ಹೋದರೂ ಕೂಡ ಸಮಯ ವಾಪಸ್ ಬರೋದಿಲ್ಲ. 23ನೇ ಹುಟ್ಟುಹಬ್ಬದ ದಿವಸ ತನ್ನನ್ನು ತಾನು ಬೈಕೊಂಡು ಮಿಲ್ಟನ್ ಒಂದು ಕವನ ಬರೀತಾನೆ ಮೊದಲನೇ ಸಲ. ಆನ್ ಇಸ್ ಬೀಯಿಂಗ್ ಅರೈವ್ಡ್ ಅಟ್ ದಿ ಏಜ್ ಆಫ್ 23 ಅಂತ.
Title of the poem, How soon hath time the subtle thief of youth stolen on my wings the 23rd year. They are the starting lines of the poem. I have wasted my 22 years. Let me compose my first poem on my 23rd birthday. ನೋಡಿ, ಹುಟ್ಟುಹಬ್ಬದ ದಿವಸ ಯಾರ್ಯಾರು ಏನೇನೋ ಮಾಡ್ತಾರೆ, ಅವನು ಕವನ ಬರೆದ. ಸೊ ಹಾಗೆ ಅವರವರ ಒಂದು ಅಭಿರುಚಿಗೆ ಯಾವ ರೀತಿಯಾಗಿ ಓಡುತ್ತೆ ಅನ್ನೋದಕ್ಕೆ ನೋಡಿ, ಈ ಮನಸ್ಸು ಎಂಬತಕ್ಕಂಥದ್ದು ಮನೋ ನಿಗ್ರಹ ಹೇಗೆ ಮಾಡಬೇಕು ಅಂದರೆ, ಸದಾಶಿವ ಬ್ರಹ್ಮೇಂದ್ರರು ಮನೋ ನಿಯಮನಂ ಒಂದು ಗ್ರಂಥವನ್ನು ಲೋಕಕ್ಕೆ ಕೊಟ್ಟಿದ್ದಾರೆ. ಇದೇ ಸಭಾಂಗಣದಲ್ಲಿ ಇನ್ನು 2 ತಿಂಗಳು ಆದಮೇಲೆ 3 ದಿವಸ ಅದರ ಬಗ್ಗೆ ನಾನು ಉಪನ್ಯಾಸ ಮಾಡೋದಿರೋದರಿಂದ ಈಗ ಹೆಚ್ಚು ಅದರ ಬಗ್ಗೆ ಹೇಳೋಕ್ಕೆ ಹೋಗೋದಿಲ್ಲ. ಮನೋನಿಯಮನಂ ಯಾವ ರೀತಿಯಾಗಿ ಅನ್ನೋ ದೃಷ್ಟಿಯಿಂದ ಮೊಟ್ಟ ಮೊದಲನೇದಾಗಿ ಆಸೆಗಳನ್ನು ಯಾರು ಕಡಿಮೆ ಮಾಡ್ಕೋತಾರೋ ಅವರಿಗೆ ಮನೋನಿಗ್ರಹ ಇರುತ್ತೆ ಅಂತ ಸದಾಶಿವ ಬ್ರಹ್ಮೇಂದ್ರ ಹೇಳೋದು. 13 ಶ್ಲೋಕ ಇರತಕ್ಕಂಥದ್ದು 9 ಉಪಾಯಗಳನ್ನು ಹೇಳಿದ್ದಾರೆ. ಅದರಲ್ಲಿ ಮನಸ್ಸನ್ನು ಹೇಗೆ ನಿಗ್ರಹ ಮಾಡೋದು ಅನ್ನೋದಕ್ಕೆ ರಾಜಾಜಿನಗರದ 17ನೇ ಮೇನ್ ರೋಡಿನ ಫಸ್ಟ್ ಬ್ಲಾಕಿನ 292ನೇ ಡೋರ್ ನಂಬರ್ನ ಪುಷ್ಪಕ ಎಂಬತಕ್ಕಂಥ ಗೃಹದಲ್ಲಿ ನಿವಾಸರಾಗಿರ್ತಕ್ಕಂತಹ ಶೇಷಾದ್ರಿಪುರಂ ಹೈಸ್ಕೂಲಿನ ನಿವೃತ್ತ ಸಮೃದ್ಧ ಅಧ್ಯಾಪಕರಾಗಿರ್ತಕ್ಕಂತಹ 91ನೇ ವಸಂತಕ್ಕೆ ನೆನ್ನೆ ಕಾಲಿಟ್ಟಿರ್ತಕ್ಕಂತಹ ಶ್ಯಾಮ್ ಭಟ್ರು ಆ ಗ್ರಂಥವನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಆವಣಿ ಶೃಂಗೇರಿ ಮಠದ ಜಗದ್ಗುರುಗಳು ಅದನ್ನು ಅಚ್ಚಾಕಿದ್ದಾರೆ. ಬೆಲೆ ಅಮೂಲ್ಯ. ಈಗ 1 ಕಾಪಿನೂ ಸಿಗ್ತಾ ಇಲ್ಲ. ಫಾರ್ ಯುವರ್ ಇನ್ಫಾರ್ಮೇಷನ್, ಅದು ಸದಾಶಿವ ಬ್ರಹ್ಮೇಂದ್ರ ಮನೋನಿಯಮನಂ. ಇನ್ನು ಇಂಗ್ಲೀಷಲ್ಲಿ ಬೇಕಾಗಿರೋರಿಗೆ ಆ ಗ್ರಂಥನೂ ಸಿಗ್ತಾ ಇಲ್ಲ. RM ಉಮೇಶ್ ಅಂದ್ಬಿಟ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರೊಫೆಸರು ಮೆಡ್ರಾಸ್ IITನಲ್ಲಿ ಅವರು ಬರೆದಿರ್ತಕ್ಕಂಥ ಗ್ರಂಥ ಸೈನ್ಸ್ ಆಫ್ ಮೈಂಡ್ ಕಂಟ್ರೋಲ್ ಅಂತ. ಆ ಗ್ರಂಥನೂ ಈಗ ಸಿಗ್ತಾ ಇಲ್ಲ. ಅದೆರಡೂ ಕೂಡ ಸುಪ್ರಸಿದ್ಧವಾಗಿರ್ತಕ್ಕಂಥ ಭಾಷಾಂತರಗಳು, ಒಂದು ಕನ್ನಡದಲ್ಲಿ ಒಂದು ಇಂಗ್ಲೀಷಲ್ಲಿ ಮನೋನಿಯಮನಂ ಮೇಲೆ. ಪ್ರತಿಯೊಬ್ಬರು ಹೇಳ್ತಾರೆ ಮನಸ್ಸು ನಿಗ್ರಹ ಮಾಡಿ ಅಂತ. ಹೇಗೆ ನಿಗ್ರಹ ಮಾಡಬೇಕು ಅಂತ ಯಾರೂ ಹೇಳಲ್ಲ. ನೋಡಿ, ನಮ್ಗೆ ಬೇಕಾದ್ರೆ ಅದು ಪಾಯಿಂಟು. ನಿಗ್ರಹ ಮಾಡಿ ಅನ್ನೋದು ಗೊತ್ತು, ಹೇಗೆ ಮಾಡಬೇಕು ಅದನ್ನು ಹೇಳಿ ಸ್ವಾಮಿ ಮೊದಲು. ಸೊ ಅದಕ್ಕೇನೆ ಆಸೆಗಳು, ಯಾರು ಆಸೆಗೆ ದಾಸರೋ ಅವರು 3 ಲೋಕಕ್ಕೂ ದಾಸರು. ಯಾರು ಆಸೆಯನ್ನು ಗೆದ್ದಿದ್ದಾರೋ ಅವರು 3 ಲೋಕವನ್ನು ಗೆದ್ದ ಹಾಗೇನೆ ಅಂತ ಜನಕ ಮಹಾರಾಜನಿಗೆ ಅಷ್ಟಾವಕ್ರ ಗೀತೆಯಲ್ಲಿ ಹೇಳ್ತಾರೆ. ಆಶಾಯಾಹ ಯೇ ದಾಸಾಹ ತೇ ದಾಸಾಹ ಸರ್ವಲೋಕಸ್ಯ ಆಶಾ ಯೇಷಾಂ ದಾಸಿ ತೇಷಾಂ ದಾಸಾಯತೆ ಲೋಕಃ ಅಂತ. ಅದಕ್ಕೆ ಆಸೆಯನ್ನು ನಮ್ಮ ಅಧೀನದಲ್ಲಿ ಇಟ್ಕೊಂಡಿದ್ರೆ ನಾವು ನಿಜವಾಗ್ಲೂ ನಮ್ಮ ಮೇಲೆ ಪ್ರಭುತ್ವವನ್ನು ಸಂಪಾದನೆ ಮಾಡೋಕ್ಕಾಗತ್ತೆ. ಬೇರೆಯವ್ರ ಮೇಲೆ ಪ್ರಭುತ್ವ ದೈಹಿಕವಾಗಿ ಬಲಪ್ರಯೋಗ ಮಾಡಿ ಇಟ್ಕೋಬೋದು, ಆದರೆ ನಮ್ಮ ಮೇಲೆ ಮಾನಸಿಕವಾಗಿ ನಾವು ಪ್ರಭಾವ ಬೀರಕ್ಕೆ ಆಗದೇ ಇರೋದ್ರಿಂದನೇ ಈ ಕಷ್ಟ ಕಾರ್ಪಣ್ಯಗಳು, ಈ ಬಂಧಗಳು, ಈ ದುಃಖಗಳು, ಈ ಮೋಹಗಳು ಅದನ್ನೆಲ್ಲ ಕೂಡ ನಾವು ಅನುಭವಿಸ್ತಾ ಇರೋದು. ಪುತ್ರ ಮೋಹ ನೋಡಿ, ಮೋಹ ಅನ್ನೋದು ಯಾವ ರೀತಿಯಾಗಿ ಆವರಿಸ್ಕೊಳ್ಳುತ್ತೆ ಅನ್ನೋದಕ್ಕೆ ಏಷಣಾತ್ರಯ ಅಂತ ಅದಕ್ಕೆ ಹೇಳೋದು. ಪುತ್ರೈಷಣಾಯಾಶ್ಚ ವಿತ್ತೈಷಣಾಯಾಶ್ಚ ಲೋಕೈಷಣಾಯಾಶ್ಚ ವ್ಯುತ್ತಾಯ ಅಥ ಭಿಕ್ಷಾಚರ್ಯಂ ಚರಂತಿ. ಬೃಹದಾರಣ್ಯಕೋಪನಿಷತ್ತಲ್ಲಿ ಬರ್ತಕ್ಕಂಥ ಮಾತು. ಮಗ ಬೇಕು ಅನ್ನೋ ಆಸೆಯಿಂದ ಹೆಂಡತಿ ಬೇಕು ಅನ್ನೋ ಆಸೆ. ಪುತ್ರೈಷಣ, ವಿತ್ತೈಷಣ, ಹಣ ಬೇಕು ಅಂತ ಆಸೆ. ಹಣ ಇರಲಯ್ಯ, ಹಣದ ಆಸೆ ಬೇಡವಯ್ಯ ಅಂತ ಅದಕ್ಕೆ ದಾಸರು ಹೇಳಿರೋದು. ಹಣ ಇಲ್ಲದೆ ಯಾರೂ ಬದುಕೋಕ್ಕಾಗಲ್ಲ, ಕಾಮನ್ ಸೆನ್ಸು. ಹಾಗೆ ಅಂತ ಹೇಳ್ಬಿಟ್ಟು ಹಣಕ್ಕೋಸ್ಕರನೇ ಬದುಕಬಾರದು. ಅದಕ್ಕೆ ಒಂದು ಮಾತು ಹೇಳ್ತಾರೆ ಇಂಗ್ಲೀಷಲ್ಲಿ, ಸಮ್ ಪೀಪಲ್ ಲಿವ್ ಟು ಈಟ್, ಅದರ್ಸ್ ಈಟ್ ಟು ಲಿವ್ ಅಂತ. ಕೆಲವರು ಬದುಕಿರೋದಕ್ಕೋಸ್ಕರ ಊಟ ಮಾಡಿದ್ರೆ ಕೆಲವರು ಊಟ ಮಾಡೋಕ್ಕೆ ಬದುಕ್ತಾರೆ ಅಂತ. ದಟ್ ಈಸ್ ವೇರ್ ದ ಪ್ರಯಾರಿಟೀಸ್ ಕಮ್ ಮನುಷ್ಯನಿಗೆ ಮುಖ್ಯವಾಗಿ. ಇಲ್ಲಿ ಹೇಳ್ತಾರೆ ನೋಡಿ, ಅದಕ್ಕೆ ಮನೋನಿಗ್ರಹ, ಪ್ರಾಣ ನಿರೋಧ. ಈ ಪ್ರಾಣವನ್ನು ಹೇಗೆ ನಿರೋಧ ಮಾಡೋದು ಅನ್ನೋದರ ಬಗ್ಗೆಯೂ ಕೂಡ. ಆಮೇಲೆ ಸಕಲ ಸಂಸಾರ ಎಂಬತಕ್ಕಂಥದ್ದು ಮಾಯೆ. ನೋಡಿ, ಸಂಸಾರ ಅಂದ್ರೇನು? ಸಮ್ಯಕ್ ಸರತೀತಿ ಸಂಸಾರ. ಯಾವುದು ಯಾವಾಗಲೂ ನಡ್ಕೊಂಡು ಹೋಗ್ತಾ ಇರುತ್ತೋ ಅದಕ್ಕೆ ಸಂಸಾರ ಅಂತ ಹೇಳ್ತಕ್ಕಂಥದ್ದು. ತ್ವರಿತಂ ಕಿಂ ಕರ್ತವ್ಯಂ. ಶಂಕರಾಚಾರ್ಯರು ಒಂದು ಪ್ರಶ್ನೆ ಕೇಳ್ತಾರೆ. ಅತ್ಯಂತ ವೇಗವಾಗಿ ಕೂಡಲೇ ನೀನು ಮಾಡಬೇಕಾಗಿರೋದು ಏನು? ಸಂಸಾರ ಸಂತತಿ ಛೇದ. ಅವರೇ ಕೊಡ್ತಕ್ಕಂಥ ಉತ್ತರ. ಈ ಹುಟ್ಟು ಸಾವುಗಳು ಎಂಬತಕ್ಕಂಥದ್ದಿಂದ ತಪ್ಪಿಸ್ಕೋಬೇಕು ಅಂತ. ಎಂಥ ಒಳ್ಳೆಯ ಗ್ರಂಥ ಇದು ಅಂದರೆ, ಪ್ರಶ್ನೋತ್ತರ ರತ್ನಮಾಲಿಕೆ 64 ಪ್ರಶ್ನೆ, 64 ಉತ್ತರ, 64 ಗಂಟೆ, 64 ದಿನ ಉಪನ್ಯಾಸ ಮಾಡೋಕ್ಕೆ ಲಾಯಕ್ಕಾಗಿರ್ತಕ್ಕಂಥ ಗ್ರಂಥ. ಒಂದು 8 ವರ್ಷದ ಕೆಳಗೆ ಜಯನಗರದ 3ನೇ ಬ್ಲಾಕಿನ 16ನೇ ಕ್ರಾಸಲ್ಲಿರ್ತಕ್ಕಂಥ 45ನೇ ಡೋರ್ ನಂಬರ್ ಇರ್ತಕ್ಕಂಥ ಶಂಕರ ಕೃಪಾನಲ್ಲಿ 4 ವರ್ಷ ಇದರ ಬಗ್ಗೆ ನಾನು ಮಾತಾಡಿರ್ತಕ್ಕಂಥ ನೆನಪು. ಆ ದೃಷ್ಟಿಯಿಂದ ಮುಖ್ಯವಾಗಿ ಇಲ್ಲಿ ಹೇಳ್ತಾರೆ ನೋಡಿ, ಈ ಸಂಸಾರ ಎಂಬತಕ್ಕಂಥದ್ದನ್ನು ಯಾವ ರೀತಿಯಾಗಿ ಮಾಡ್ಕೋಬೇಕು. ಲಕ್ಷ್ಮೀ ನೃಸಿಂಹ ಕರಾವಲಂಬ ಸ್ತೋತ್ರದಲ್ಲಿ ಅವರು ಕೊಡ್ತಕ್ಕಂತಹ ಒಂದು ರೂಪಕಗಳು ನೋಡಿ ಎಷ್ಟು ಅದ್ಭುತವಾಗಿದೆ ಸಂಸಾರಕ್ಕೆ ಅಂದರೆ, ಸಂಸಾರ ದಾವ ದಹನ. ಸಂಸಾರ ಅನ್ನೋದೇ ಕಾಳ್ಗಿಚ್ಚು. ನೋಡಿ, ಲೋಕದಲ್ಲಿ 3 ರೀತಿ ಅಗ್ನಿ ಇರೋದು: ವಡವಾಗ್ನಿ, ದಾವಾಗ್ನಿ, ಜಾಠರಾಗ್ನಿ ಅಂತ. ವಡವಾಗ್ನಿ ಅಂದರೆ ಸಮುದ್ರದಲ್ಲಿರ್ತಕ್ಕಂತಹ ಅಗ್ನಿ. ದಾವಾಗ್ನಿ ಅಂದರೆ ಕಾಡಲ್ಲಿ ಜೋರಾಗಿ ಗಾಳಿ ಬೀಸಿದಾಗ ಗಾಳಿ ಕಾಲದಲ್ಲಿ 2 ಬಿದಿರಿನ ಮೆಳೆಗಳು ಒಂದಕ್ಕೊಂದು ಉಜ್ಜಿ ಪೂರ್ತಿ ಕಾಡೇ ಭಸ್ಮವಾಗ್ಬಿಡುತ್ತೆ, ಅದು ದಾವಾಗ್ನಿ. 3ನೇದು ಜಾಠರಾಗ್ನಿ, ನಮ್ಮ ಹೊಟ್ಟೆಯಲ್ಲಿರ್ತಕ್ಕಂಥ ಅಗ್ನಿ. ಅದಕ್ಕೆ ನಮಗೆ ಹಸುವಾಗೋದು.
ಯೋಗಿಗಳಿಗೆ ರೋಗಿಗಳಿಗೆ ಇಬ್ಬರಿಗೂ ಹಸುವಾಗಲ್ಲ. ಯೋಗಿಗಳಿಗೆ ಈ ಸ್ಥಿತಿಯಿಂದ ಮೇಲೆ ಕೊಟ್ಟೋಗಿರ್ತಾರೆ, ಅದರಿಂದ ಅವರಿಗೆ ಹಸುವು ಅನ್ನೋದೇ ಬರೋದಿಲ್ಲ, ಹಸುವು ಇಲ್ಲ, ಬಾಯಾರಿಕೆನೂ ಇಲ್ಲ. ರೋಗ ಬಂದವರಿಗೆ ದೇಹ ಅವ್ರ ಕಂಟ್ರೋಲ್ ಇರಲ್ಲ, ಅದಕ್ಕೆ ಅವ್ರಿಗೂ ಹಸುವು ಅನ್ನೋದು ಉಂಟಾಗಲ್ಲ. ಆದರೆ ಸಾಮಾನ್ಯವಾಗಿರ್ತಕ್ಕಂಥ ಮನುಷ್ಯರಿಗೆ 4-5 ಗಂಟೆಗೆ ಹಸುವು ಆಗದೆ ಹೋದರೆ ಅವನು ಅಸಾಮಾನ್ಯನಾಗಿರಬೇಕು, ಇಲ್ಲ ರೋಗಿಯಾಗಿರಬೇಕಷ್ಟೆ, ಎರಡರಲ್ಲೊಂದು. ಇನ್ನು ಸಂಸಾರ ಜಾಲ ನೋಡಿ, ಸಂಸಾರ ಅನ್ನೋದೇ ಒಂದು ಜಾಲ, ಆ ರೂಪಕ ಕೊಡ್ತಾರೆ. ಆಮೇಲೆ ಸಂಸಾರ ಕೂಪ, ಸಂಸಾರ ಅನ್ನೋದೇ ಒಂದು ಬಾವಿನಪ್ಪ. ಸಂಸಾರ ಭೀಕರ, ಯಾವುದು ಅತ್ಯಂತ ಭಯಂಕರವಾಗಿರ್ತಕ್ಕಂಥದ್ದು ಅದೇ ಸಂಸಾರ ಅಂತ. ಭೀಷಾಸ್ಮಾದ್ವಾತಪ್ಪವತೆ ಭೀಷೋದೇತಿ ಸೂರ್ಯ ಭೀಷಾಸ್ಮಾದಗ್ನಿಶ್ಚೇಂದ್ರಶ್ಚ ಮೃತ್ಯುರ್ಧಾವತಿ ಪಂಚಮ ಇತಿ. ಶ್ರುತಿ ಸ್ಪಷ್ಟವಾಗಿ ಹೇಳ್ತಾ ಇದೆ, ಲೋಕದಲ್ಲಿ ಎಲ್ಲ ನಡೀತಾ ಇರೋದು ಭಯದಿಂದಲೇ. ದ್ವಿತೀಯಾದ್ವೈ ಭಯಂ ಭವತಿ. ಸೊ ಆ ದೃಷ್ಟಿಯಿಂದ ಈ ಭಯ ಎಂಬತಕ್ಕಂಥದ್ದು ಯಾವತ್ತು ಅಭಯಂ ವೈ ಜನಕ ಪ್ರಾಪ್ತೋಸಿ, ಶ್ರುತಿ ಹೇಳ್ತಾ ಇದೆ. ನೀನು ಯಾಕೆ ಭಯ ಪಡ್ತೀಯ? ಸ್ಟ್ರೆಂತ್ ಈಸ್ ಲೈಫ್, ವೀಕ್ನೆಸ್ ಇಸ್ ಡೆತ್. ಸ್ವಾಮಿ ವಿವೇಕಾನಂದರು, ಸ್ಟ್ರೆಂತ್ ಈಸ್ ಲೈಫ್, ಇಫ್ ಯು ಆರ್ ವೀಕ್ ದಟ್ ಈಸ್ ಯುವರ್ ಡೆತ್. ಸೊ ಆ ದೃಷ್ಟಿಯಿಂದನೇ ಬಾಡಿಲಿ ಸ್ಟ್ರೆಂತ್ ಆಸ್ ವೆಲ್ ಆಸ್ ಮೆಂಟಲ್ ಸ್ಟ್ರೆಂತ್, ಅದು ಗ್ರೇಟ್ ಕಾಂಬಿನೇಷನ್. ಒಂದಿದ್ದವ್ರಿಗೆ ಒಂದಿರಲ್ಲ. ಭಗವಂತ ಎಲ್ಲಾನು ಒಬ್ಬರಿಗೆ ಕೊಡಲ್ಲ, ಒಂದಿದ್ರೇನೇ ನಮ್ಮನ್ನು ಹಿಡಿಯೋಕ್ಕಾಗಲ್ಲ. ಇನ್ನು ಎಲ್ಲ ಕೊಟ್ಬಿಟ್ರೆ ಭಗವಂತ ಯಾರು, ನಾನೇ ಭಗವಂತ ಅಂತ ಮಾತಾಡ್ತೀವಿ. ಕಾಳಿದಾಸ ಅದಕ್ಕೆ ಒಂದು ಒಳ್ಳೆ ಉದಾಹರಣೆ ಕೊಡ್ತಾನೆ. ಕಣಿಗಲೆ ಹೂವು ನೋಡೋದಕ್ಕೆ ಒಳ್ಳೆ ಬಣ್ಣ ಇದೆ, ಆದರೆ ಸುವಾಸನೆ ಇಲ್ಲ. ಇನ್ನು ಕೆಲವು ಹೂಗಳು ಒಳ್ಳೆ ಸುವಾಸನೆ ಇರುತ್ತೆ, ಬಣ್ಣ ಇರಲ್ಲ. ವರ್ಣ ಪ್ರಕರ್ಷೆ ಸತಿಕರ್ಣಿಕಾರಂ ದುನೋತಿ ನಿರ್ಗಂಧತೆಯ ಸ್ಮಚೇತ ಪ್ರಾಯೇಣ ಸಾಮಗ್ರ ವಿಧೌ ಗುಣಾನಾಂ ಪರಾಂಗ್ಮುಖಿ ವಿಶ್ವಸೃಜ ಪ್ರವೃತ್ತಿ. ಎರಡೂ ಕೂಡ ಒಬ್ಬರಿಗೆ ಇರೋದಿಲ್ಲ ಅಂತ. ಚಂದ್ರಾಪೀಡನ ಬಗ್ಗೆ ಕಾದಂಬರಿನಲ್ಲಿ ಬಾಣ ವರ್ಣನೆ ಮಾಡ್ತಾನೆ. ಆಗರ್ಭ ಶ್ರೀಮಂತತ್ವಂ, ಅಭಿನವ ಯೌವನತ್ವಂ, ಅಮಾನುಷ ಶಕ್ತಿತ್ವಂ, ಅಪ್ರತಿಮ ರೂಪತ್ವಂ, 4 ಇತ್ತಂತೆ ಅವನಲ್ಲಿ. ಅದಕ್ಕೆ ಶುಕನಾಸ ಅವನಿಗೆ ಉಪದೇಶ ಕೊಡ್ತಾನೆ, ಒಂದು ಸಾಕಪ್ಪ ಮನುಷ್ಯನ ಹಾಳು ಮಾಡೋಕ್ಕೆ, ನಿನ್ನಲ್ಲಿ 4 ಇದೆಯಲ್ಲಪ್ಪ, ಹುಷಾರಾಗಿರು. ಜನಗಳು ತಮ್ಮ ಸ್ವಾರ್ಥಕ್ಕೋಸ್ಕರ ನಿನ್ನ ಬಳಸ್ಕೋತಾರೆ, ನೀನು ಹೊಗಳ್ತಾರೆ. ಡೋಂಟ್ ಬಿ ಅಂಡರ್ ದಿ ಇಂಪ್ರೆಷನ್ ಆಫ್ ಲಿಯರ್ ಕಾಂಪ್ಲೆಕ್ಸ್. ಕಿಂಗ್ ಲಿಯರ್ ಗತಿ ಅದೇ ಆಗಿದ್ದು. ಮೊದಲ ಈ ಇಬ್ಬರು ಮಕ್ಕಳು ಏನು ಹೊಗಳಿ ಅಟ್ಟಕ್ಕೇರಿಸ್ಬಿಟ್ರು, ಗಾನರಿಲ್ ಅಂಡ್ ರೀಗನ್. ಆ್ಯಂಡ್ ಬಿಕಾಸ್ ಆಫ್ ಕಾರ್ಡಿಲಿಯಾ ವಾಸ್ ಸ್ಟ್ರೈಟ್ ಫಾರ್ವರ್ಡ್ ಆ್ಯಂಡ್ ಆನೆಸ್ಟ್, ಶಿ ಹ್ಯಾಸ್ ಟು ಸಫರ್. ಸೊ ಆ ದೃಷ್ಟಿಯಿಂದ ಯಾವಾಗಲೂ ಕೂಡ ಇದ್ದಿದ್ದ ಹಾಗೆ ಹೇಳಿದ್ರೆ ಎದ್ದು ಬಂದು ಒದ್ದ ಅಂತ. ಅದಕ್ಕೆ ನಮ್ಮ ಕನ್ನಡದಲ್ಲಿ ಮಾತಿರೋದು, ಹೊರಗಡೆ ಇರತಕ್ಕಂಥ ನಾಜೂಕ್ ಮಾತುಗಳಿಗೆ ಜನ ಮರಳು ಹೋಗ್ತಾರೆ ಹೊರತು ವಾಸ್ತವಿಕವಾಗಿರ್ತಕ್ಕಂಥ ಅಂತಃಸತ್ವದ ಕಡೆಗೆ ಯಾಕೆ ಗಮನ ಕೊಡಬಾರ್ದು ಅನ್ನೋ ದೃಷ್ಟಿಯಿಂದ. ಸಂಸಾರ ಭೀಕರ, ಸಂಸಾರ ಸರ್ಪ. ಸಂಸಾರ ಅನ್ನೋದೇ ಒಂದು ಸರ್ಪ. ನಾನು ಮುಂದೆ ಆ್ಯಕ್ಚುಲಾಗಿ ಯೋಗ ವಾಸಿಷ್ಠ ಶುರು ಮಾಡಿದ ಮೇಲೆ ಇದರ ಮೇಲೆ ಹೆಚ್ಚು ಮಾತಾಡ್ತೀನಿ. 4 ಪ್ಯಾರಾಗ್ರಾಫಲ್ಲಿ ವಸಿಷ್ಠರು ರಾಮನಿಗೆ ಸಂಸಾರ ಸರ್ಪ ಅಂತ ಹೇಗೆ ಅಂತ ವರ್ಣನೆ ಮಾಡ್ತಾರೆ. ಅದಕ್ಕೋಸ್ಕರ ಬ್ಯಾಕ್ಗ್ರೌಂಡ್ ಕೊಡ್ತಾ ಇದ್ದೀನಿ ನಿಮಗೆ. ಈ ವಿಶೇಷಣಗಳೆಲ್ಲ ಮುಂದೆ ಬರೋದೆ ಗ್ರಂಥ ತೆಗೆದುಕೊಂಡಾಗ. ಅದಕ್ಕೋಸ್ಕರ ದೀಸ್ ಆರ್ ಆಲ್ ಬ್ಯಾಕ್ಗ್ರೌಂಡ್ ಲೆಕ್ಚರ್ಸ್. ಆಮೇಲೆ ಸಂಸಾರ ವೃಕ್ಷ ನೋಡಿ, ಸಂಸಾರ ಅನ್ನೋದೇ ಒಂದು ಮರ. ಸೊ ಮರ ಬೇರೆಯಲ್ಲ, ಸಂಸಾರ ಬೇರೆಯಲ್ಲ. ಇದೇ ಮಾತನ್ನೇ ಶಂಕರ ಭಗವತ್ಪಾದರು ವಿವೇಕ್ ಚೂಡಾಮಣಿ 147ನೇ ಶ್ಲೋಕದಲ್ಲಿ ಡೆವಲಪ್ ಮಾಡ್ತಾರೆ. ಬೀಜಂ ಸಂಸ್ಕೃತಿ ಭೂಮಿಜಶ್ಚತು ತಮೋ ದೇಹಾತ್ಮಧೀರಂಕುರ ರಾಗ ಪಲ್ಲವಮಂಬು ಕರ್ಮ ಚ ವಪು ಸ್ಕಂದೋಸವಶಾಕಿಕಾ ಅಗ್ರಾಣೀಂದ್ರಿಯ ಸಂಹತಿಶ್ಚ ವಿಷಯಾ ಪುಷ್ಪಾಣಿ ದುಃಖಂ ಫಲಂ ನಾನಾ ಕರ್ಮ ಸಮುದ್ಭವಂ ಬಹುವಿಧಂ ಭೋಕ್ತಾತ್ರ ಜೀವ ಖಗಃ. ಹುಟ್ಟು ಸಾವುಗಳ ಸಾಲೆ ಹಣ್ಣಿನ ಗಿಡ. ಹಣ್ಣಿನ ಗಿಡ ಬೇರೆಯಲ್ಲ, ಹುಟ್ಟು ಸಾವುಗಳು ಸಾಲು ಬೇರೆಯಲ್ಲ. ಒಂದು ಬೀಜ ಇರಬೇಕಲ್ಲ ಈ ಗಿಡಕ್ಕೆ. ಯಾವುದು ಬೀಜ? ಅಜ್ಞಾನವೇ ಬೀಜ. ನಮ್ಮಲ್ಲಿರ್ತಕ್ಕಂಥ ಅಜ್ಞಾನಕ್ಕೇನೆ ನಾವು ಅವಿದ್ಯಾ ಅಂತ ಕರೆಯೋದು. ವಿದ್ಯಾಂಚ ಯಸ್ತದ್ವೇದೋ ಭಯಂ ಸಹ ಅವಿದ್ಯೆಯ ಮೃತ್ಯುಂ ತೀರ್ತ್ವ ವಿದ್ಯೆಯ ಅಮೃತಂ ಅಶ್ನುತೆ. ಸೊ ವಿದ್ಯೆ ಅನ್ನೋದೇ ಅಮೃತ, ಅವಿದ್ಯೆ ಅನ್ನೋದೇ ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಧರ್ಮ. ಅಜ್ಞಾನವೇ ಬೀಜ. ಬೀಜ ಇದ್ಮೇಲೆ ಮೊಳಕೆ ಹೊಡಿಬೇಕಲ್ಲ. ಬೀಜ ಬೀಜವಾಗಿ ಇರೋಕ್ಕಾಗಲ್ಲ. ಏನು ಮೊಳಕೆ? ಶರೀರಾತ್ಮ ಭಾವವೇ ಮೊಳಕೆ. ನೋಡಿ, ನಾನು ಅಂದರೆ ಶರೀರ ಅಂತ ಇಟ್ಕೊಂಡೇ ನಾವೆಲ್ಲ ಇರೋದು. ಆತ್ಮ ಅಂತ ಯಾರೂ ನಾವು ಇಟ್ಕೊಂಡಿಲ್ಲ. ನಾನು ಯಾರು? ಪ್ರತಿಯೊರ್ಗೂ ಪ್ರಶ್ನೆ ಕೇಳಿ, ನಾನು ಹೋಗ್ತೀನಿ, ನಾನು ಮಾತಾಡ್ತೀನಿ ಅಂತ ಹೇಳಿದಾಗೇನು? ಈ ದೇಹವನ್ನು ಇಟ್ಕೊಂಡೇ ಪ್ರತಿಯೊಬ್ಬರು ಮಾತಾಡ್ತಾ ಇರೋದು. ಮನೋಬುದ್ಧಿ ಅಹಂಕಾರ ಚಿತ್ತಾನಿ ನಾಹಂ ನ ಕರ್ಣನ್ನ ಜಿಹ್ವಾ ನ ಚ ಘ್ರಾಣ ನೇತ್ರೆ. ಹಾಗಿದ್ದು ಯಾರಪ್ಪ ನೀನು? ಶಿವೋಹಂ ಶಿವೋಹಂ ಅಷ್ಟೇ. ಆ ಮಟ್ಟಕ್ಕೆ ಏರಬೇಕಲ್ಲ, ಅದು ಮುಖ್ಯವಾಗಿರ್ತಕ್ಕಂಥದ್ದು. ಮುಖ್ಯವಾಗಿ ಶರೀರಾತ್ಮ ಭಾವವನ್ನು ಇಟ್ಕೊಂಡವ್ರು ಯಾರು ಅಂದರೆ ಚಾರ್ವಾಕರು. ಚಾರ್ವಾಕರು ಪರಮನಾಸ್ತಿಕರು ನಮ್ಮಲ್ಲಿರ್ತಕ್ಕಂಥವರು. ಅವ್ರು ಹೇಳೋದೇನು? ಯಾವಜ್ಜೀವೇ ಸುಖಂಜೀವೇತ್ ಋಣಂಕೃತ್ವ ಘೃತಂ ಪಿಬೇತ್ ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನಂ ಕುತಃ.
ಇರೋ ತನಕ ಚೆನ್ನಾಗಿರು. ಹೇಗ್ರಿ ಚೆನ್ನಾಗಿರು? ದುಡ್ಡೇ ಇಲ್ಲ, ಸಾಲ ಮಾಡು, ತುಪ್ಪ ತಿನ್ನು. ಸಾಲ ಕೇಳಕ್ಕೆ ಅವನು ಇರಲ್ಲ, ಕೊಡಕ್ಕೆ ನೀನು ಇರಲ್ಲ, ಯಾಕೆ ಒದ್ದಾಡ್ತೀಯ? ದೇಹ ಬಿದ್ದೋದ್ರೆ ಇಬ್ಬರಿಗೂ ಮೋಕ್ಷಾನೆ. ಈ ರೀತಿ ಹೇಳ್ತಾ ಹೋದರೆ ಯಾರಿಗಿಷ್ಟ ಆಗಲ್ಲ? ಅದಕ್ಕೆ ಚಾರು ವಾಕ ಅಂತ ಅವ್ರಿಗೆ ಹೇಳೋದು. ಚಾರು, ತೆಲುಗು ಚಾರು ಅಲ್ಲ, ಚಾರು ವಾಕ್, ಚೆನ್ನಾಗಿ ಮಾತಾಡೋರು ಅಂತಷ್ಟೇ. ಲೋಕಾಯತಿಕ ಅಂತಲೂ ಇನ್ನೊಂದು ಹೆಸರು ಅವನಿಗೆ. ಲೋಕದಲ್ಲಿ ಎಲ್ಲ ಕಡೆ ಹರಿದಿರೋದ್ರಿಂದ ಲೋಕೆ ಅಯತಂ ಪ್ರಸೃತಂ ಇದೆ ಲೋಕಾಯತಿಕಾ. ವೇದವನ್ನು ಹೇಳ್ತಕ್ಕಂಥವ್ರು ಬಂಡರು, ಧೂರ್ತರು, ನಿಶಾಚರರು ಅಂತ ಬೈತಾನೆ ಅವನು. ತ್ರಯೋ ವೇದಸ್ಯ ಕರ್ತಾರಃ ಭಂಡ ಧೂರ್ತ ನಿಶಾಚರಾಹ. ಇದು ಚಾರ್ವಾಕ ಹೇಳ್ತಕ್ಕಂಥ ಮಾತು ವೇದ ಮತ್ತು ವೇದಾಂತಗಳ ಮೇಲೆ. ಸೊ ಅವನೇನು ಹೇಳ್ತಕ್ಕಂಥದ್ದು, ಶರೀರಾತ್ಮ ಭಾವವೇ ಸತ್ಯ. ಕಣ್ಣಿಂದ ಕಾಣೋದು ಮಾತ್ರ ಸತ್ಯ, ಕಣ್ಣಿಗೆ ಕಾಣದೇ ಇರೋದು ಸತ್ಯ ಅಲ್ಲ. ಇದಕ್ಕೆ ಒಂದೇ ಒಂದು ಪ್ರಶ್ನೆ ಅವ್ರಿಗೆ ಕೇಳಬೇಕಾದೇನು ಗೊತ್ತಾ? ನಿಮಗೆಲ್ಲ ಗೊತ್ತಿರೋ ಹಾಗೆ ರವಿಕಿರಣ್ ವಾಸ್ ಅ ಚೈಲ್ಡ್ ಪ್ರಾಡಿಜಿ. 2 ವರ್ಷ ಮಗುವಾದಾಗ ಗೋಟವಾದ್ಯ ನುಡಿಸ್ದ ರವಿಕಿರಣ್. ಚಾರ್ವಾಕರು ಏನು ಮಾಡ್ತಾರೆ? ನೋಡಿದ್ದನ್ನು ಮಾತ್ರ ತಾನೇ ನಂಬೋದು. ನೀನು ಯಾವ ಗುರು ಹತ್ರ 2 ವರ್ಷದ ಮಗು ಅಭ್ಯಾಸ ಮಾಡ್ತಾ ಇದ್ದನ್ನು ನೋಡಿದ್ಯಾ ಹೇಳು. ಸಿಯಾಕೋತಾನೋ? ನಾನು ಹೇಳ್ತೀನಿ. ಯಾಕೆ? ಹಿಂದಿನ ಜನ್ಮದಲ್ಲಿ ಆ ಮಗು ಯಾವುದೋ ಒಬ್ಬ ಆಚಾರ್ಯರ ಹತ್ರ ಕಲಿತಾ ಇತ್ತು, ಏನೋ ಅಪಘಾತ ಆಯಿತು, ಆ ಸಂಸ್ಕಾರ ಈ ದೇಹದಲ್ಲಿ ಹರಿದು ಬಂತು, ಅದರಿಂದ ನುಡಿಸ್ತಾನೆ ಅಂತ ನಾನು ಹೇಳಿ ಬಚಾಯಿಸ್ಕೊಳ್ಳಬಲ್ಲೆ. ನೀನು ಜನ್ಮಾಂತರನೇ ಒಪ್ಪದೇ ಇರೋದನ್ನ ನೀನು ಹೇಗೆ ಅದಕ್ಕೆ ಉತ್ತರ ಹೇಳ್ತೀಯ ಹೇಳು. ಈ ರೀತಿಯಾಗಿ ನಾವು ವಾಪಸ್ ಪ್ರಶ್ನೆ ಕೇಳಬೇಕೇ ಹೊರತು ಒದ್ದಾಡಬಾರ್ದು. ಯಾರಾದರೂ ಆ ರೀತಿ ಅಸಂಬದ್ಧವಾಗಿ ಪ್ರಶ್ನೆ ಕೇಳಿದ್ರೆ ವಿವೇಕಾನಂದ ಸ್ಟ್ಯಾಂಡ್ ತೆಗೆದುಕೋಬೇಕು. ವಿವೇಕಾನಂದರು ಹೇಳ್ತಾರೆ, ಇಫ್ ಎನಿಬಡಿ ಆಸ್ಕ್ ಯು ಇರ್ರೆಲೆವೆಂಟ್ ಕ್ವೆಶ್ಚನ್, ಪುಟ್ ಹಿಮ್ ಅನದರ್ ಕ್ವೆಶ್ಚನ್, ಹಿ ವಿಲ್ ಶಟ್ ಅಪ್ ಅಂತ. ಮೂರ್ಖರಿಗೆ ಉತ್ತರ ಕೊಡೋಕೆ ಹೋಗಬೇಡ, ಮರುಪ್ರಶ್ನೆ ಮಾಡು, ಅವರೇ ಬಾಯಿ ಮುಚ್ಕೋತಾರೆ ಅಂತ. ಆ ಸ್ಟ್ಯಾಂಡ್ ಇರಬೇಕಷ್ಟೇ. ಆ ಧೈರ್ಯ, ಆ ಮಾನಸಿಕ ಧೈರ್ಯ ಮತ್ತು ಆ ದೈಹಿಕವಾಗಿರ್ತಕ್ಕಂಥ ಧೈರ್ಯ ಇದ್ರೇ ಅದು ಮಾಡೋಕ್ಕೆ ಸಾಧ್ಯ. ಎಲ್ಲಿ ತನಕ ಮನಸ್ಸಲ್ಲಿ ನಿನಗೆ ಧೈರ್ಯ ಇಲ್ವೋ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕಠೋಪನಿಷತ್ತಲ್ಲಿ ಧೀರ ಅನ್ನೋ ಶಬ್ದವನ್ನು ನಚಿಕೇತನಿಗೆ ಉಪಯೋಗ ಮಾಡಿರೋದು 7 ಕಡೆ. ಆ ದೃಷ್ಟಿಯಿಂದನೇ ಮಾನಸಿಕ ಧೈರ್ಯ ಯಾವಾಗಿರುತ್ತೋ ಆವಾಗ ನಾವು ಹೇಳಿದ್ದು ನಡೆಯುತ್ತೆ. ಅದಿಲ್ಲದೆ ಹೋದರೆ ನಡೆಯೋಕ್ಕೆ ಸಾಧ್ಯ ಇಲ್ಲ. ಇನ್ನು ಚಿಗುರು ಯಾವುದು? ಚಿಗುರು ಹೊಡಿಬೇಕಲ್ಲ ಆ ಮರಕ್ಕೆ. ಪದಾರ್ಥದಲ್ಲಿ ನಾವು ಇಟ್ಕೊಂಡಿರ್ತಕ್ಕಂಥ ಆಸೆಗಳೇ ಚಿಗುರುಗಳು. ಆಸೆಗಳು 100. ಆಸೆಗಳಿಗೆ ಕೊನೆಯೋದೇ ಇಲ್ಲ. ಒಂದು ಆಸೆ ಮುಗಿದ ಕೂಡಲೇ ಮತ್ತೊಂದು ಆಸೆ ತಾನಾಗಿ ಶುರುವಾಗುತ್ತೆ ನೋಡಿ. ನಾವು ಅನ್ಕೋತೀವಿ, ಏನ್ರಿ ಬೆಂಗಳೂರಲ್ಲಿ ಮನೆ ಕಟ್ಟಲಿಲ್ಲ, ಆಯಿತು ಮನೆ ಕಟ್ಟಿದ್ದಾಯಿತು. ಮಗಳು ಮದುವೆ ಮಾಡಲಿಲ್ವಲ್ರಿ, ಆಯಿತು ಅದು ಮಾಡಾಯಿತು. ಒಂದು ಕಾರ್ ಬೇಡವನ್ರಿ ಓಡಾಡೋದಕ್ಕೆ, ಎಷ್ಟೊತ್ತು ಅಂತ ಕಾಲಲ್ಲಿ ಓಡಾಡೋದು, ಕಾರ್ ಬೇಡವಾ, ಆಯಿತು ಕಾರ್ ತೊಗೊಂಡಾಯಿತು. ಏನ್ರಿ ಡಬ್ಬ ಮಾರುತಿ 800 ಇಟ್ಕೊಂಡ್ರೆ ಬೆನ್ಸ್ ಇರಬೇಕು, ಇಟ್ಕೊಂಡ್ರೆ ರೋಲ್ಸ್ ರಾಯ್ಸ್ ಇರಬೇಕು, ಕ್ಯಾಡಲ್ ಹಾಕಿರಬೇಕು. ಸೊ 150-160 ಕಿಲೋಮೀಟರ್ ಓಡಿಸ್ತಾ ಇರುವಾಗ ಟಿಕ್ಕಿಂಗ್ ಆಫ್ ದ ಕ್ಲಾಕ್ ಶುಡ್ ಬಿ ಹರ್ಡ್ through the backstage, and you should talk to the chauffeur through the phone by doing a round table conference at the back seat of the car. ಈ ರೀತಿ ಮಾತಾಡ್ತಾ ಹೋದರೆ ಎಲ್ಲಿ ಕೊನೆ? ಮೊದಲು ಆಯಿತು ರೋಲ್ಸ್ ರಾಯ್ಸಲ್ಲಿ ಓಡಾಡಿದ್ದು ಆಯಿತು, ಸರಿ. ಆಮೇಲೆ ಏನಾಯಿತು? ತತಕ್ಕಿಂ ಅಷ್ಟೇ. ಕೊನೆಗೆ ಅಲ್ಲಿಗೆ ಬರೋದು ವಾಪಸ್ಸು. ಎಲ್ಲ ಮಾಡಾಯಿತು, ಕೊನೆಗೆ ಏನು ಸಾಧನೆ ಮಾಡ್ದಂಗೆ ಆಯಿತು? ಷಡಂಗಾದಿ ವೇದೋ ಮುಖೇ ಶಾಸ್ತ್ರವಿದ್ಯಾ ಕವಿತ್ವಾದಿ ಗದ್ಯಂ ಸುಪದ್ಯಂ ಕರೋತಿ ಮನಶ್ಚೇನ್ನ ಲಗ್ನಂ ಗುರೋರಂಗ್ರಿ ಪದ್ಮೆ ತತಕ್ಕಿಂ. ಈಗಿನ ಕಾಲ ಟಾಟಾ ಕಿಮ್ ಅಷ್ಟೇ, ತತಕ್ಕಿಮ್ ಏನಿಲ್ಲ. ಸೊ ಯಾವ ಸ್ಥಿತಿಗೆ ಬಂದಿದೆ ಅಂತ ಹೇಳಿದ್ರೆ ಆಮೇಲೆ ಏನಾಯಿತು ಈಗ ಅದು ಕೇಳೋರು ಇಲ್ವಲ್ಲ. ಮಕ್ಕಳಿಗೆ ಕತೆ ಹೇಳ್ತಾ ಇದ್ದಾಗ ಆಮೇಲೆ ಏನಾಯಿತು ಅಂತ ಕೇಳ್ತಾರೆ. ಈಗ ಇಮೇಲ್ ಏನಾಯಿತು ಅಂತ ಕೇಳ್ತಾರೆ. ಆಮೇಲೆ ಹೊಟ್ಟೋಯ್ತು. ಈಗ ಆ ಯುಗದಿಂದ ನಾವು ಆಚೆ ಬಂದುಬಿಟ್ಟಿದ್ದೀವಲ್ಲ ಈಗ. ಸೊ ಶರೀರದಿಂದ ಆಚರಿಸ್ತಕ್ಕಂಥ ಕರ್ಮವೇ ನೀರು. ನೋಡಿ, ನಾವು ಎಷ್ಟು ಕರ್ಮಗಳನ್ನು ಮಾಡ್ತೀವೋ ಅದೇ ಈ ಅಜ್ಞಾನ ಎಂಬತಕ್ಕಂಥ ಗಿಡಕ್ಕೆ ನಾವು ಪೋಣಿಸ್ತಾ ಇರ್ತಕ್ಕಂಥ ನೀರು. ನೀರಿಲ್ಲದೆ ಯಾವುದೂ ಬದುಕೋಕ್ಕಾಗಲ್ಲ. ಒಬ್ಬ ಮನುಷ್ಯ ಊಟ ಇಲ್ಲದೆ 3 ದಿನ ಬದುಕ್ಬೋದು, ಬರೀ ನೀರು ಕುಡ್ಕೊಂಡು. ನೀರು ಕಟ್ ಆಫ್ ಮಾಡಿಬಿಟ್ರೆ ಭಾಳ ಕಷ್ಟ ಬದುಕೋದು. ಈ ನಾಲ್ಗೆನಲ್ಲಿ ಜೊಲ್ಲು ನೀರಿನ ರೂಪದಲ್ಲಿ ಉತ್ಪತ್ತಿ ಆಗೋದ್ರಿಂದನೇ ಶಬ್ದಗಳು ಆಚೆ ಬರ್ತಾ ಇರೋದು. ನಾನು ಹೇಳೋದನ್ನು ಶಬ್ದಗಳು ಆಚೆ ಬರೋದು, ಇಲ್ಲದ್ರೆ ಬಾಯಿ ತೆಕ್ಕೋತಾ ಇರುತ್ತೆ, ಮುಚ್ತಾ ಇರುತ್ತೆ, ಶಬ್ದಗಳೇ ಆಚೆ ಬರಲ್ಲ. ಎಂಥ ಕಷ್ಟ ಆಗತ್ತೆ ನೋಡಿ. ಕೆಲವರಿಗೆ ವಯಸ್ಸಾದ ಮೇಲೆ ಆ ರೀತಿ ಆಗಿಬಿಡುತ್ತೆ. ಬರೀ ಶಬ್ದಗಳು ಬಾಯಿ ಮುಚ್ಕೊಳ್ಳೋದು ತೆಕ್ಕೊಳ್ಳೋದು ಕೇಳುತ್ತೆ ಹೊರತು ಶಬ್ದಗಳೇ ಆಚೆ ಬರೋದಿಲ್ಲ. ಏನು ಹೇಳ್ತಾರೆ ಅಂತಲೇ ಗೊತ್ತಾಗೋದಿಲ್ಲ. ಆ ತರಹ ಬಹಳ ಕಷ್ಟ ಆ ಸ್ಥಿತಿ ಮುಟ್ಟಿಬಿಟ್ಟ ಮೇಲೆ. ಕರ್ಮವೇ ನೀರು. ಇನ್ನು ಕವಲುಗಳು ಯಾರು? ದೇಹವೇ ಕವಲುಗಳು. ನಮ್ಮಲ್ಲಿರ್ತಕ್ಕಂಥ ದೇಹ ಇದೆಯಲ್ಲ, ಅದೇ ಕವಲುಗಳು. ಆಯಿತು. ಗಿಡದ ಕೊನೆ ಏನೋ? ಉಚ್ಛ್ವಾಸ ನಿಶ್ವಾಸಗಳೇ ಗಿಡದ ಕೊನೆ. ಪ್ಲ್ಯಾಂಟ್ಸ್ ಹ್ಯಾವ್ ಗಾಟ್ ಲೈಫ್ ಅಂತ ಜಗದೀಶ್ ಚಂದ್ರ ಬೋಸ್ ಏನು ಹೇಳಿದ್ನೋ ಅದಕ್ಕೆ ಸಾವಿರಾರು ವರ್ಷಗಳ ಹಿಂದೆ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಒಂದು ರೆಫರೆನ್ಸ್ ಬರುತ್ತೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಮುಖ್ಯವಾಗಿ ಒಂದು ಗಿಡವನ್ನು ಕತ್ತರಿಸಿದ್ರೆ ಒಂದು ಜ್ಯೂಸ್ ಥರ ಆಚೆ ಬರುತ್ತೆ ನೋಡಿ,
ಅದು ಗಿಡಕ್ಕಿರ್ತಕ್ಕಂಥ ರಕ್ತ ಅಂತ ವರ್ಣನೆ ಮಾಡ್ತಾರೆ ಬೃಹದಾರಣ್ಯಕ ಉಪನಿಷತ್ತಲ್ಲಿ. ಸೊ ಆ ದೃಷ್ಟಿಯಿಂದ ನಮ್ಮ ಉಪನಿಷತ್ತಲ್ಲಿ ನಮ್ಮ ಋಷಿಮುನಿಗಳು ಕೊಟ್ಟಿರ್ತಕ್ಕಂಥ ಸಾರ್ವದೇಶಿಕ ಸಾರ್ವಕಾಲಿಕ ನಿತ್ಯ ಸತ್ಯವನ್ನು ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ, ಈಗ ಹೊಸ ಸೈನ್ಸು ಇಟ್ ಇಸ್ ಜಸ್ಟ್ ಎನ್ ಎಕ್ಸ್ಟೆನ್ಷನ್ ಆಫ್ ದಟ್, ನಥಿಂಗ್ ನ್ಯೂ ದೇ ಆರ್ ಇನ್ ಎ ಪೊಸಿಷನ್ ಟು ಸೇ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಅದಕ್ಕೆ ನಮ್ಮ ರೂಟ್ಸ್ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಆಕಾಶ ನೀಲಿಯಾಗಿಲ್ಲ ಅಂತ ಈಗ ಹೊಸದಾಗಿ ಏನು ಕಂಡುಹಿಡಿದ್ರೋ ಅದು ಆಚಾರ್ಯ ಶಂಕರ ಭಾಷ್ಯದಲ್ಲೇ ಬರುತ್ತೆ, ನೀಲಿಯಾಗಿಲ್ಲ ಅನ್ನೋದಕ್ಕೆ. ನೀನು ಭಾಷ್ಯ ಓದೋದು ಬಿಟ್ಟು ಎಲ್ಲೆಲ್ಲೋ, ಅದಕ್ಕೆ ಕೆಲವರು ಹೇಳಿದ್ರು, ಸುಬ್ರಹ್ಮಣ್ಯವ್ರು ಒಂದು ಮಾತು ಹೇಳೋರು, ನಾವು ಮನೆಯಿಂದ ಏನೋ ಹೊರಡ್ತೀವಿ, ಆಮೇಲೆ ಗಾಡಿ ಎಲ್ಲೆಲ್ಲೋ ಹೊಡೆದು ಬಿಡ್ತೀವಿ ಅಂತ. ಎಲ್ಲಿ ಹೊಡಿಬೇಕು ಅಲ್ಲಿ ಹೊಡೆಯಲ್ಲ ಗಾಡಿ, ನಾವು ಎಲ್ಲೆಲ್ಲೋ ಗಾಡಿ ಹೊಡೆದು ಬಿಡ್ತೀವಿ, ಅದಕ್ಕೆ ನಮ್ಮ ಸ್ಥಿತಿ ಹಿಂಗಾಗಿರೋದು ಅಂತ. ಸೊ ಅದರಿಂದ ಉಚ್ಛ್ವಾಸ ಮತ್ತು ನಿಶ್ವಾಸಗಳು ಅದೇ ಕರ್ಮಗಳು. ಕ್ರೀಡಾರ್ಥಂ ಸೃಜಸಿ ಪ್ರಪಂಚಮಖಿಲಂ ಕ್ರೀಡಾ ಮೃಗಾಸ್ತೇಜನ ಯತ್ಕರ್ಮಾಚರಿತಂ ಮಯಾ ಚ ಭವತಃ ಪ್ರೀತ್ಯೈ ಭವತ್ಯೇವ ತತ್ ಶಂಭೋ ಸ್ವಸ್ಯ ಕುತೂಹಲಸ್ಯ ಕರಣಂ ಮಚ್ಚೇಷ್ಟಿತಂ ನಿಶ್ಚಿತಂ ತಸ್ಮಾನ್ ಮಾಮಕ ರಕ್ಷಣಂ ಪಶುಪತೆ ಕರ್ತವ್ಯಮೇವ ತ್ವಯಾ ಹಂಸ ಪದ್ಮವನಂ ಸಮಿಚ್ಛತಿ ಯಥಾ ನೀಲಾಂಬುದಂ ಚಾತಕಃ ಕೋಕನದ ಪ್ರಿಯಂ ಪ್ರತಿದಂ ಚಂದ್ರಂ ಚಕೋರಸ್ತತ ಚೇತೋ ವಾಂಛತಿ ಮಾಮಕಂ ಪಶುಪತೆ ಚಿನ್ಮಾರ್ಗ ಮೃಗ್ಯಂ ವಿಭೋ ಗೌರೀನಾಥ ಭವತ್ಪದಾಬ್ಜಯುಗಲಂ ಕೈವಲ್ಯ ಸೌಖ್ಯಪ್ರದಂ. ಹೇಳ್ತಾ ಹೋಗ್ಬೋದು ಶಿವಾನಂದ ಲಹರಿ ಪೂರ್ತಿ 100 ಶ್ಲೋಕ. ಸೊ ಆ ರೀತಿ ಹೇಳ್ತಾ ಹೋದರೆ ಎಲ್ಲಿ ಕೊನೆ ಮೊದಲು ನಾವು ಇಟ್ಕೊಂಡಿರ್ತಕ್ಕಂಥದ್ದು? ಆ ದೃಷ್ಟಿಯಿಂದ ಇಲ್ಲಿ ಕರ್ಮವೇ ನೀರು, ದೇಹವೇ ಕವಲುಗಳು, ಉಚ್ಛ್ವಾಸ ನಿಶ್ವಾಸಗಳೇ ಗಿಡದ ಕೊನೆ. ಯಾರಾದರೂ ಕಾನ್ಷಿಯಸ್ ಆಗಿ ಹೇಳ್ತಾರಾ, ಈಗ ನಾನು ಉಸಿರು ತೆಗೆದುಕೋತಾ ಇದ್ದೀನಿ, ಈಗ ನಾನು ಉಸಿರು ಬಿಡ್ತಾ ಇದ್ದೀನಿ, ಎಷ್ಟು ಸಹಜವಾಗಿ ಆಗುತ್ತೆ ನೋಡಿ. ಆ ಉಸಿರು ತೆಗೆದುಕೊಳ್ಳೋದು ಉಸಿರು ಬಿಡೋದು ಅಷ್ಟೇ ಸಹಜವಾಗಿ ಭಗವಂತ ನಮ್ಮನ್ನು ಸೃಷ್ಟಿ ಮಾಡ್ತಾನೆ. ಅವನಿಗದೊಂದು ಆಟ, ಭಗವಂತನಿಗೆ ಸೃಷ್ಟಿ ಅನ್ನೋದು. ಅದಕ್ಕೆ ಭಕ್ತ ಭಗವಂತನಿಗೆ ಮೊರೆ ಕೇಳ್ಕೊಳ್ಳೋದು, ಅಪ್ಪ ನಮ್ಮನ್ನು ಸೃಷ್ಟಿ ಮಾಡೋದ್ರಿಂದ ನಿನ್ನ ಕೆಲಸ ಮುಗಿಲಿಲ್ಲ, ನಮ್ಮನ್ನು ರಕ್ಷಣೆ ಮಾಡೋದು ನಿನ್ನ ನೈತಿಕ ಹೊಣೆ ಅನ್ನೋದನ್ನು ಮರಿಬೇಡ ಅಂತ. ಆ ದೃಷ್ಟಿಯಿಂದನೇ ಭಕ್ತ ಮತ್ತು ಭಗವಂತ ನಡುವೆ ಇರತಕ್ಕಂಥ ಅಲೌಕಿಕ ಸಂಬಂಧ. ಆಮೇಲೆ ಇಂದ್ರಿಯಗಳೇ ರೆಂಬೆಗಳು. ಹಾಗಿದ್ರೆ ರೆಂಬೆಗಳು ಯಾವುದು? ಈ ಗಿಡಕ್ಕೆ ಇಂದ್ರಿಯಗಳಿದೆ ನೋಡಿ, ಅದೇ ರೆಂಬೆಗಳು ಇರತಕ್ಕಂಥದ್ದು. ಕಣ್ಣು ಕಿವಿ ನಾಲಿಗೆ ವಿಷಯಗಳೇ ರೂಪ ರಸಾದಿ ಕುಸುಮಗಳು, ಹೂಗಳು. ಕರ್ಮದಿಂದ ಆಗ್ತಕ್ಕಂಥ ದುಃಖವೇ ಫಲ. ಇದನ್ನು ಅನುಭವಿಸ್ತಾ ಇರತಕ್ಕಂಥ ಜೀವನೇ ಹಕ್ಕಿ. ಜೀವ ಬೇರೆಯಲ್ಲ, ಪಕ್ಷಿ ಬೇಕೆಯಲ್ಲ. ಮುಂಡಕೋಪನಿಷತ್ ಏನು ಹೇಳುತ್ತೆ? ದ್ವಾಸುಪರ್ಣ ಸಯುಜಾ ಸಖಾಯೋ ಸಮಾನಂ ವೃಕ್ಷಂ ಪರಿಷಸ್ವ ಜಾತೆ ತಯೋರನ್ಯ ಪಿಪ್ಪಲಂ ಸ್ವಾದು ಅತ್ತಿ ಅನಶ್ನನ್ನನ್ಯೋ ಅಭಿಚಾಕಶೀತಿ. ಒಂದು ಹಣ್ಣನ್ನು ತಿಂತಾ ಇದೆ, ಇನ್ನೊಂದು ಸಾಕ್ಷೀಭೂತವಾಗಿ ನೋಡ್ತಾ ಇದೆ. ನೋಡಿ, ಸಾಕ್ಷಿ ಅನ್ನೋದು ಅದ್ವೈತ ವೇದಾಂತದಲ್ಲಿ ಬಹಳ ದೊಡ್ಡ ಒಂದು ಕಾಂಟ್ರಿಬ್ಯೂಷನ್ ಅವರು ಕೊಟ್ಟಿರ್ತಕ್ಕಂಥದ್ದು. ಸಾಕ್ಷಿ ಚೈತನ್ಯ ಅನ್ನೋದು ಮುಖ್ಯವಾಗಿ ನನಗೆ ನಾನು ಸಾಕ್ಷಿ ಹೇಳ್ಕೋಬೇಕು. ಕೋರ್ಟಲ್ಲಿ ಬೇರೆಯವ್ರಿಗೆ ಸಾಕ್ಷಿ ಹೇಳೋದಿದ್ದೇ ಇದೆ, ಲಾಯರುಗಳು, ಜಡ್ಜ್ಗಳು. ಸೊ ಬೆಳಗ್ಗೆ ಎದ್ದರೆ ನನಗೆ ನಾನು ಸಾಕ್ಷಿ ಹೇಳ್ಕೋಬೇಕು. ಒಂದಾದರೂ ಒಳ್ಳೆಯ ಕೆಲಸ ಬೆಳಗ್ಗೆಯಿಂದ ರಾತ್ರಿ ತನಕ ಮಾಡಿದ್ನಾ, ನನಗೆ ನಾನು ಪ್ರಶ್ನೆ ಹಾಕ್ಕೊಂಡ್ರೆ ಇಲ್ಲ ಅಂತಲೇ ಉತ್ತರ ಬರೋದು. ಅದಕ್ಕೆ ನಾವು ನಮ್ಮನ್ನು ಪ್ರಶ್ನೆನೇ ಮಾಡ್ಕೊಳ್ಳಲ್ಲ, ನಾವು ಬೇರೆಯವ್ರನ್ನೇ ಪ್ರಶ್ನೆ ಮಾಡೋದು. ಆ ದೃಷ್ಟಿಯಿಂದಲೇ ನಾವು ಆ ಸ್ಟ್ಯಾಂಡ್ ತೆಗೆದುಕೊಂಡು ಬಿಡ್ತಕ್ಕಂಥದ್ದು. ಜೀವ ಎಂಬತಕ್ಕಂಥವನೇ ಹಕ್ಕಿ, ನಿಜವಾಗಿರ್ತಕ್ಕಂಥವನು. ಉನ್ಮತ್ತ ಚೇಷ್ಟಿತಾಕಾರಾ ಹಸತ್ಯಪಿ ಪುರೋಗತಾ ತುರಂಗಭಂಗುರಾಧಾರಾ ಸಂಸಾರ ಸರಿತೋ ಗತಿ. ವಸಿಷ್ಠ ಗೀತಾ ಅಂತ ಒಂದು ಗೀತೆ, ಈ ಯೋಗ ವಾಸಿಷ್ಠದ ಸಾರ ಅಲ್ಲೂ ಬರುತ್ತೆ. ವಸಿಷ್ಠರು ರಾಮನಿಗೆ ಬೋಧನೆ ಮಾಡ್ತಕ್ಕಂತಹ 29 ಗೀತೆಗಳಲ್ಲಿ ಅದು ಒಂದು ಗೀತೆ, ವಸಿಷ್ಠ ಗೀತಾ ಅಂತ. ಅಲ್ಲಿ ಈ ಶ್ಲೋಕ ಬರುತ್ತೆ, ಉನ್ಮತ್ತ ಚೇಷ್ಟಿತಾಕಾರಾ. ಸೊ ಉನ್ಮತ್ತ ಸ್ಥಿತಿ ಎಂಬತಕ್ಕಂಥದ್ದು ಎಂತಹ ಉನ್ಮತ್ತೆ ಅದು ಅಂತ ಹೇಳಿದರೆ, ಬ್ರಹ್ಮಾಕಾರವಾಗಿರ್ತಕ್ಕಂಥ ಉನ್ಮತ್ತ ಸ್ಥಿತಿ. ಅವ್ರು ಏನು ನೋಡಿದ್ರು ಬ್ರಹ್ಮವನ್ನೇ ಕಾಣ್ತಾ ಇರ್ತಾರೆ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ ಏಷಾ ಬ್ರಾಹ್ಮಿ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ವಿಮುಹ್ಯತಿ ಸ್ಥಿತ್ವಾಸ್ಯಾಮಂತಕಾಲೇಪಿ ಬ್ರಹ್ಮ ನಿರ್ವಾಣ ಮೃಚ್ಯತಿ ಪುರಸ್ತಾದ್ ಬ್ರಹ್ಮ ಪಶ್ಚಾತ್ ಬ್ರಹ್ಮ ದಕ್ಷಿಣತಶ್ಚೋತ್ತರೇಣ ಬ್ರಹ್ಮೈವೇದಂ ವಿಶ್ವಮಿದಂ ವರಿಷ್ಠಂ. ಭಗವದ್ಗೀತೆ, ಮುಂಡಕೋಪನಿಷತ್ತು. ಎಲ್ಲೆಲ್ಲಿ ನೋಡಿದ್ರೂ ಕೂಡ ಅವನಿಗೆ ಬ್ರಹ್ಮಾಕಾರವಾಗಿಯೇ ತೋರ್ತಾ ಇರುತ್ತೆ, ಇನ್ನೇನು ಅವನಿಗೆ ಬೇರೆ ಕಾಣೋದೇ ಇಲ್ಲ. ಅಂಥವರಿಗೆ ಅಹಂ ಬ್ರಹ್ಮಾಸ್ಮಿ, ಅಯಮಾತ್ಮ ಬ್ರಹ್ಮ, ಪ್ರಜ್ಞಾನಂ ಬ್ರಹ್ಮ, ತತ್ವಮಸಿ, ಈ 4 ಮಹಾವಾಕ್ಯಗಳು ಅವನಿಗೆ ಹೊಂದತ್ತೆ. ಈ 4 ಮಹಾವಾಕ್ಯಗಳನ್ನ ಯಾಕೆ ಸ್ಮರಣೆ ಮಾಡ್ಕೋತಾ ಇದ್ದೀನಿ ಅಂದರೆ, ಈ 5 ದಿವಸ ಆ್ಯಕ್ಚುಲಾಗಿ ಉಪನ್ಯಾಸ ಮಾಡಬೇಕಾಗಿದ್ದಂತಹ ಎಲ್ ನರಸಿಂಹಮೂರ್ತಿಯವರ PhD ಥೀಸಿಸು 4 ಮಹಾವಾಕ್ಯಗಳು ಮತತ್ರಯ ಆಚಾರ್ಯರ ಪ್ರಕಾರ ಹೇಗಾಗತ್ತೆ ಅಂತ. ನಾಯಂ ಜನೋಮೇ ಸುಖ ದುಃಖ ಹೇತು. ಸೊ ಈ ಸುಖ ಮತ್ತು ದುಃಖಕ್ಕೆ ಮೂಲ ಕಾರಣವಾಗಿರ್ತಕ್ಕಂಥದ್ದು ನಾನಲ್ಲ. ಹಾಗಿದ್ರೆ ಯಾರು? ಮನಯೇವ ಕಾರಣಂ, ನನ್ನ ಮನಸ್ಸೇ ಕಾರಣ. ಅದಕ್ಕೆ ಹೇಳೋದು ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ನಾನು ಸುಖಿ ಅಂದ್ಕೊಂಡ್ರೆ ಸುಖಿ, ದುಃಖಿ ಅಂದ್ಕೊಂಡ್ರೆ ದುಃಖಿ, ಅಷ್ಟೇ.
ಯಾವಾಗ ನನ್ನ ಮನಸ್ಸು ಶಾಂತವಾಗಿರುತ್ತೋ ಆವಾಗ ನಾನು ಯಾಕೆ ಒದ್ದಾಡಬೇಕು? ಭವಸಿಂಧುವಾರಯಿತ್ರೇ ಭವಭಕ್ತಾಯ ಪ್ರಣಮ್ಯ ವಶ್ಯಾಯ ಭವಬಂಧ ವಿರಹಿತಾಯ ಪ್ರಣತಿಂಕುರ್ಮಃ ಸದಾಶಿವೇಂದ್ರಾಯ. ನರಸಿಂಹಾರತಿ ಮಹಾಸ್ವಾಮಿಗಳು ಸದಾಶಿವ ಬ್ರಹ್ಮೇಂದ್ರ ಮೇಲೆ ಮಾಡಿರ್ತಕ್ಕಂಥ ಶ್ಲೋಕ. ಸದಾಶಿವೇಂದ್ರ ಸ್ತುತಿ ಅಂತ 65 ಶ್ಲೋಕ ಮಾಡಿದ್ದಾರೆ ನರಸಿಂಹಾರತಿ ಸ್ವಾಮಿಗಳು ಸದಾಶಿವ ಬ್ರಹ್ಮೇಂದ್ರ ಮೇಲೆ. ಅವರು ಮೊದಲನೇ ಸಲ ದರ್ಶನ ಮಾಡೋಕ್ಕೆ ಹೋದಾಗ ನೆರೂರಲ್ಲಿ ದರ್ಶನ ಸಿಗಲಿಲ್ವಂತೆ, ಜಗದ್ಗುರುವಾಗಿ ಹೋದಾಗ. ಆಮೇಲೆ ಕರೂರಿಂದ ನೆರೂರಿಗೆ 18 ಕಿಲೋಮೀಟ್ರ್ ಪಾದಯಾತ್ರೆ ನಡ್ಕೊಂಡು ಹೋದಾಗ ಅವ್ರಿಗೆ ದರ್ಶನ ಸಿಕ್ತಂತೆ. ಜಗದ್ಗುರುನ ಅಭಿಮಾನವೂ ಇರಬಾರ್ದು ಅನ್ನೋ ದೃಷ್ಟಿಯಿಂದ ನೋಡಿ ಯಾವ ಮಟ್ಟದಲ್ಲಿತ್ತು ಅಂದರೆ, ಆ ನರಸಿಂಹಾರತಿ ಮಹಾಸ್ವಾಮಿಗಳು ಸದಾಶಿವ ಬ್ರಹ್ಮೇಂದ್ರನ ಬಗ್ಗೆ ಹೇಳ್ತಕ್ಕಂಥದ್ದು ನೋಡಿ. ಭವಸಿಂಧುವಾರಯಿತ್ರೇ, ಭವ ಅಂದರೆ ಹುಟ್ಟು. ಅನಂತಮೂರ್ತಿಯವ್ರದ್ದು ಭವ ಅಂತ ಒಂದು ನಾವೆಲ್ಲಿದೆ, ಅದರ ಬಗ್ಗೆ ಎಲ್ಲ ನಾನು ಹೇಳ್ತಾ ಇರೋದು. ಭವಸಿಂಧುವಾರಯಿತ್ರೇ, ಸೊ ಆ ಹುಟ್ಟು ಸಾವುಗಳು ಎಂಬತಕ್ಕಂತಹ ಸಿಂಧು. ಭವಭಕ್ತಾಯ, ಭವ ಅಂದರೆ ಎರಡನೇ ಬರ್ತಾ ಶಿವ ಅಂತ ಅರ್ಥ. ನಮೋ ಭವಾಯ ಚ ರುದ್ರಾಯ ಚ ಬರುತ್ತೆ ನೋಡಿ. ವೇದಿಕ್ ಕಾನ್ಸೆಪ್ಟ್ ಎಷ್ಟು ಮಟ್ಟಿಗಿದೆ ಅನ್ನೋದಕ್ಕೆ ಭವ ಎಂಬತಕ್ಕಂಥದ್ದು ಶಿವನಿಗಿರ್ತಕ್ಕಂಥ ಒಂದು ಪರ್ಯಾಯ ಪದ. ಅದು ಭವಭಕ್ತಾಯ ಪ್ರಣಮ್ಯ ವಶ್ಯಾಯ, ಯಾರು ನಮಸ್ಕಾರ ಮಾಡ್ತಾರೋ ಅವರಿಗೆ ಯಾವಾಗಲೂ ಕೂಡ ವಶೀಭೂತರಾಗಿ ಬರ್ತಕ್ಕಂತಹವರು. ಭವಬಂಧ ವಿರಹಿತಾಯ, ಯಾರಿಗೆ ಹುಟ್ಟು ಸಾವುಗಳು ಎಂಬತಕ್ಕಂಥ ಬಂಧನಗಳು ಇಲ್ಲವೋ ಪ್ರಣತಿಂಕುರ್ಮಃ ಸದಾಶಿವೇಂದ್ರಾಯ, ಅಂತಹ ಸದಾಶಿವ ಬ್ರಹ್ಮೇಂದ್ರರಿಗೆ ನಮಸ್ಕಾರಗಳು ಅಂತ ನರಸಿಂಹಾರತಿಗಳು ಹೇಳಿರ್ತಕ್ಕಂತಹ ಶ್ಲೋಕ. ಈ ದೃಷ್ಟಿಯಿಂದ ಈ ಸಂಸಾರ ಎಂಬತಕ್ಕಂಥದ್ದನ್ನು ದಾಟಬೇಕು. ಆವಾಗಲೇ ಮನೋನಿಗ್ರಹ ಉಂಟಾಗತಕ್ಕಂಥದ್ದು. ಪ್ರಾಣ ನಿರೋಧ ಉಂಟಾದಾಗ ಮಾಯೆ ಎಂಬತಕ್ಕಂಥದ್ದು ನಮ್ಮನ್ನು ಆವರಿಸ್ಕೊಂಡಾಗ ಮಾಯೆಯಿಂದ ಹೇಗೆ ಗೆಲ್ಲಬೇಕು ಅನ್ನೋ ವಿಷಯ ನಾಳೆ ದಿವಸವಾಗಿರ್ತಕ್ಕಂಥ ನಾಳೆ ಅದನ್ನು ಮುಂದುವರಿಸೋ ಪ್ರಯತ್ನ ಮಾಡ್ತೀನಿ ಅಂತ ಇಟ್ಕೊಂಡು ಇಂದಿನ ಉಪನ್ಯಾಸವನ್ನು ಇಲ್ಲಿಗೆ ನಿಲ್ಲಿಸ್ಕೋತಾ ಇದ್ದೀನಿ. ಶ್ರೀ DVG ಸಮರ್ಪಣ ಮಸ್ತು.